Sorry, no, computer. Okay, we can start our session, sir. Okay, no problem. Good morning, everyone. So, ಇವತ್ತು ಸೆಷನ್ ನಾ ಎಲ್ಲರೂ ವೆಲ್ಕಮ್ ಮಾಡ್ತಾ ಇದೀನಿ. ಸೊ ಇವತ್ತು ಸೆಷನ್ ಜ್ಞಾನಥೆರಪಿ ಬೇಸಿಕ್ ಮಾಡ್ಯೂಲ್ ಅಂತ ಹೇಳ್ಬೋದು. ಯಾಕಂದ್ರೆ ಜ್ಞಾನಥೆರಪಿ ಗೊತ್ತಿರೋಂತ ಯು ಕ್ಯಾನ್ ಈಸಿಲಿ ಹ್ಯಾಂಡಲ್ ದ ಮಾರ್ಕೆಟ್. ನಾವು ಈಸಿಯಾಗಿ ಹೇಳಕ್ ಆಗುತ್ತೆ. ಬೇಸಿಕ್ಸ್ ಯಾವ ತರ ನಮ್ದು ಜ್ಞಾನ ಕೆಲಸ ಮಾಡುತ್ತೆ ಅಂತ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಡಕ್ಕೆ ನಮ್ ಜೊತೆಗೆ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಅಂಡ್ ಕರ್ನಾಟಕದಲ್ಲಿ ದೊಡ್ಡ ಟೀಮ್ ಇಟ್ಕೊಂಡಿದ್ದಾರೆ. ಮಿಸ್ಟರ್ ಯಶವಂತ್ ಶೆಟ್ಟಿ ಅವರು ಕ್ರೌನ್ ಡೈಮಂಡ್ ಅಂಡ್ ಆಲ್ಮೋಸ್ಟ್ ಮೋರ್ ದನ್ 15 times ಫಾರಿನ್ ಟೂರ್ ಮಾಡಿ ಬಂದಿದ್ದಾರೆ, ಫ್ರೀ ಟೂರ್ ಮಾಡಿ ಬಂದಿದ್ದಾರೆ. ವೆಲ್ಕಮ್ ಯು ಸರ್. Okay, good morning Vijay. Good morning DXN Karnataka, DXN India. Very good morning. ಈಗ ನಾವು ರೆಗ್ಯುಲರ್ ಮೀಟಿಂಗ್ ಅಲ್ಲಿ ಇದೀರಿ. ಇವತ್ತಿನ ಸಬ್ಜೆಕ್ಟ್ ಗ್ಯಾನೋಥೆರಪಿ. ಗ್ಯಾನೋಥೆರಪಿ ಅಂತ ಹೇಳಿದ್ರೆ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಯಾಕಂದ್ರೆ ತುಂಬಾ ಥೆರಪೀಸ್ ನೀವು ನೋಡಬಹುದು. ದಿಸ್ ಇಸ್ ಅ ಡಿಫರೆಂಟ್ ಥೆರಪಿ ಕಾಲ್ಡ್ ಗ್ಯಾನೋ ಅಂತ ಮಶ್ರೂಮ್ ಥೆರಪಿ ಅಂತ ಹೇಳಿದ್ರೆ ಅದು ಯಾವ ರೀತಿ ವರ್ಕ್ ಆಗ್ತದೆ ಅಂತ ಹೇಳಿ. ಸೊ ಹಾಗಾಗಿ ಈ ಗ್ಯಾನೋಥೆರಪಿ ಬಗ್ಗೆ ತುಂಬಾ ಜನರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ತುಂಬಾ ಕಮ್ಮಿ ಇದೆ. ಸೊ ಅದರಿಂದ ನನ್ನ ಒಂದು 20 ವರ್ಷದ ಅನುಭವವನ್ನು ನಾನು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಇದು ಆರೋಗ್ಯವನ್ನು ನೀವು ಲೈಫ್ ಲಾಂಗ್ ಮೇಂಟೈನ್ ಮಾಡ್ಲಿಕ್ಕೆ, ಸ್ವಲ್ಪ ಅನಾರೋಗ್ಯವಾಗಿದ್ರು ಕೂಡ ಅವರು ಆರೋಗ್ಯವಂತರಾಗಬಹುದು. ಅದರಿಂದ ಕಾಯಿಲೆಯವರು ಕೂಡ ಅವರ ಮೆಡಿಸಿನ್ ಒಟ್ಟಿಗೆ ಇದನ್ನ ತಗೊಂಡ್ರೆ 100% ಅವರು ಸಹ ಆರೋಗ್ಯವಂತರಾಗ್ಲಿಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಇದೆ. ಸೊ ಇದನ್ನ ಸರಿಯಾಗಿ ನೀವು ತಿಳ್ಕೊಂಡ್ರೆ ನೀವು ಅಲ್ರಿ ನೂರಾರು ಜನರಿಗೆ ನೀವು ಇದನ್ನ ಹೇಳಿ ಅವರ ನೋವು ಸಂಕಟವನ್ನ ಕಮ್ಮಿ ಮಾಡ್ಲಿಕ್ಕೆ ಇದೊಂದು ಸುವರ್ಣ ಅವಕಾಶ. ಸರಿಯಾಗಿ ನೀವು ತಿಳ್ಕೊಳ್ಳಿ. 1 by 1 ನಾವು ಮುಂದಕ್ಕೆ ಹೋಗೋಣ. ಸೊ ಗ್ಯಾನೋಥೆರಪಿ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಣ. ಓಕೆ, ನಾನು ಏನ್ ಹೇಳ್ತಾ ಇದ್ದೀನಿ ಇದೆಲ್ಲ ಏನ್ ಕಲ್ತಿದ್ ಯಾರು ಅಂತ ಹೇಳಿದ್ರೆ ನಮ್ಮ ಗುರುಗಳು ಅಂದ್ರೆ ಡಾಕ್ಟರ್ ಮಿಸ್ಟರ್ ರತ್ನ ವಸುಪಾಲ್. ಅವರು MBBS, FCCP, FCIP ಅಂಡ್ EC FMG USA ಅಂಡ್ ಸ್ಪೆಷಲಿಸ್ಟ್ ಇನ್ ಫ್ಯಾಮಿಲಿ ಮೆಡಿಸಿನ್. 35 ವರ್ಷ ಅವರು ಏನ್ ಹೇಳ್ತಾರೆ ಅಲೋಪತಿ ಬಿಟ್ಟು ಬೇರೆ ಏನನ್ನೂ ಅವರು ಪ್ರಿಸ್ಕ್ರೈಬ್ ಮಾಡಲಿಲ್ಲ. ಆದ್ರೂ ಕೂಡ ಅವರು ಮೈಂಡ್ ಓಪನ್ ಆಗಿ ಅಂತವರಿಗೆ DXN ಈ ಗ್ಯಾನೋಥೆರಪಿ ಮೈಂಡ್ ಓಪನ್ ಆಗಿ ಸಾವಿರಾರು ಲಕ್ಷಾಂತರ ಈಗ ಕೋಟ್ಯಾಂತರ ಜನರಿಗೆ ಗ್ಯಾನೋಥೆರಪಿ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದರಿಂದ ಫಸ್ಟ್ ನಮ್ಮ ಗುರುಗಳಿಗೆ ವಂದನೆ ಮಾಡ್ತಾ ನಾನ್ ನಿಮ್ಗೆ ಈ ಗ್ಯಾನೋಥೆರಪಿಯನ್ನ ನಿಮ್ಗೆ ತಿಳ್ಕೊಡ್ತೀನಿ. ಅವ್ರು ಏನ್ ಹೇಳಿದ್ದಾರೆ ಅದನ್ನೇ ನಾನ್ ನಿಮ್ಗೆ ಹೇಳುವಂತದ್ದಷ್ಟೇ. ಸೊ ಹಾಗಾಗಿ ಅವರಿಗೆ ನೀವು ಜೋರಾಗಿ ಒಂದು ಕ್ಲಾಪ್ಸ್ ಕೊಡ್ಬೇಕಾಗ್ತದೆ. ಸೊ ಅವರು ಆರೋಗ್ಯದ ಬಗ್ಗೆ ನಮ್ಗೆ ಒಳ್ಳೆಯ ನಾಲೆಡ್ಜ್ ಕೊಟ್ಟಿದ್ದಾರೆ. ಆರೋಗ್ಯ ಅಂದ್ರೆ ಏನು ಅಂತ ನೀವು ಹೇಗೆ ಆರೋಗ್ಯ ತಿಳ್ಕೊಂಡಿದ್ದೀರಿ ನನಗೆ ಗೊತ್ತಿಲ್ಲ. ಬಟ್ ಆರೋಗ್ಯ ಅಂದ್ರೆ ಏನಂತ ಹೇಳಿದ್ರೆ ಫಸ್ಟ್ ಆಗಿ ನೀವು ಫಿಸಿಕಲಿ ಫಿಟ್ ಇರ್ಬೇಕು. ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾರೆ ಫಿಸಿಕಲಿ ನೀವು ಫಿಟ್ ಇರ್ಬೇಕು, ಮೆಂಟಲಿ ನೀವು ಏನ್ ಹೇಳ್ತಾರೆ ಅಲರ್ಟ್ ಆಗಿರ್ಬೇಕು, ತುಂಬಾ ಚಿಂತೆ ಮಾಡಬಾರ್ದು. ಆದ್ರಿಂದ ಮೆಂಟಲಿ ನೀವು ಅಲರ್ಟ್ ಆಗಿರಿ. ಆ ನಂತರ ನಿಮ್ಗೆ ಸೋಷಿಯಲಿ ನೀವು ಬ್ಯಾಲೆನ್ಸ್ ಇರಬೇಕು. ನೀವು ಗಂಡ ಹೆಂಡತಿ ಮಕ್ಕಳು ಅಕ್ಕಪಕ್ಕದ ಮನೆಯವರು ಹೊರಗಡೆಯವರು, ಸೊ ಅವ್ರ ಜೊತೆಗೆ ನೀವು ಬ್ಯಾಲೆನ್ಸ್ ಆಗಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ನಿಮ್ಗೆ ಸ್ಪಿರಿಚುವಲ್ನೆಸ್ ಇರ್ಬೇಕು ಹೇಳ್ತಾರೆ. ಒಳ್ಳೆ ಸ್ಪಿರಿಚುಯಾಲಿಟಿಯನ್ನು ನಿಮ್ಮ ನಂಬಿದ ದೇವ್ರ ಜೊತೆಗೆ ನಿಮ್ಮ ಕಷ್ಟಗಳನ್ನೆಲ್ಲ ನೀವು ಹಂಚ್ಕೊಂಡ್ರೆ ನಿಮ್ಮ ಆರೋಗ್ಯ ನಿಮ್ಗೆ ಚೆನ್ನಾಗಿರ್ತದೆ. ಅದನ್ನ ನೀವು ಇಟ್ಕೊಂಡ್ರೆ ಆ ನಂತರ ನಿಮ್ಗೆ ಲಾಸ್ಟ್ ಅಂತ ಹೇಳಿದ್ರೆ ನಿಮ್ಗೆ ನಿಮ್ಮ ಹತ್ರ ಹಣನೂ ಇರ್ಬೇಕಾಗ್ತದೆ. ಹಣ ಇಲ್ದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಟೆನ್ಷನ್ ಆಗ್ತದೆ. ಟೆನ್ಷನ್ ಇಂದ ಈ ರಿಸರ್ಚ್ ಏನ್ ಹೇಳ್ತದೆ, ಮನುಷ್ಯನಿಗೆ ಟೆನ್ಷನ್ ಪ್ರೆಷರ್ ಎಲ್ಲ ಇದ್ರೆ ಅವನಿಗೆ ಸುಮಾರು ನಿಮ್ಗೆ ಏನ್ ಹೇಳ್ತಾರೆ 80% ಪ್ರಾಬ್ಲಮ್ ಅದರಿಂದ ಬರ್ತದೆ ಅಂತ. 75 to 80% ಕಾಯಿಲೆ ನಿಮ್ಗೆ ಅದರಿಂದ ಬರ್ತದೆ. ಆದ್ರಿಂದ ನೀವು ಒಳ್ಳೆ ರೀತಿಯಿಂದ ಉತ್ತಮವಾದ ರೀತಿಯಿಂದ ಯಾರಿಗೊಂದು ಮೋಸ ಮಾಡದೆ ನೀವು ಹಣವನ್ನು ಸಂಪಾದನೆ ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಿಮ್ಗೆ ಒಳ್ಳೆಯ ಏನ್ ಹೇಳ್ತಾರೆ 10 ಜನರಿಗೆ ನಿಮ್ಗೆ ಅದರಿಂದ ಹೆಲ್ಪ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಅದರಿಂದ ಆರೋಗ್ಯ ಅಂದ್ರೆ ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಸ್ಪಿರಿಚುವಲಿ ಅಂಡ್ ಇಕನಾಮಿಕಲಿ ನೀವು ಬ್ಯಾಲೆನ್ಸ್ ಆಗಿದ್ರೆ ನಿಮ್ಗೆ 100% ನಿಮ್ಗೆ ಆರೋಗ್ಯ ಸಿಗ್ತದೆ. ಸೊ ಅದರಿಂದ ಈ ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯ ನಿಮ್ಗೆ ಎಲ್ಲಿಯೂ ಸಿಗುದಿಲ್ಲ. ಆರೋಗ್ಯವನ್ನು ನೀವೇ ತಗೋಬೇಕು ಹೊರತು ನಿಮ್ಗೆ ಎಲ್ಲೂ ಅದು ಸಿಗುದಿಲ್ಲ. ಅದರಿಂದ ಇದ್ರ ಬಗ್ಗೆ ಸರಿಯಾಗಿ ಇದು ಇಷ್ಟು ದೊಡ್ಡ ಸಬ್ಜೆಕ್ಟ್ ನಾನು ಅದರಿಂದ ನಿಮ್ಗೆ ಇಲ್ಲ. ಅದರಿಂದ ಆದಷ್ಟು ನೀವು ಬೆಳಿಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡೋದಾಗ್ಲಿ, ಜಾಗಿಂಗ್ ಮಾಡೋದಾಗ್ಲಿ, ಸ್ವಲ್ಪ ವ್ಯಾಯಾಮ ಮಾಡೋದಾಗ್ಲಿ ಅಥವಾ ಯೋಗ, ಮೆಡಿಟೇಷನ್ ಇಂಥದ್ರಲ್ಲಿ ನೀವೊಂದು ಅರ್ಧ ಮುಕ್ಕಾಲು ಗಂಟೆ ಕಳೆದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಸರಿಯಾಗಿ ಒಂದು 2 ರಿಂದ 3 ಲೀಟರ್ ನೀರನ್ನ ಸರಿಯಾಗಿ ಕುಡೀರಿ. ಆವಾಗ್ಲೂ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಒಳ್ಳೆಯ ಗಾಳಿ ನಮ್ಗೆ ಬೇಕಾಗ್ತದೆ. ಇದೆಲ್ಲ ಇದ್ರೆ ನಿಮ್ಗೆ 100% ಊಟ, ನಿದ್ರೆ, ಮೈಥುನ ಮತ್ತೆ ನಿಮ್ಗೆ ಮೋಷನ್, ಯೂರಿನ್ ಇದೆಲ್ಲ ಪರ್ಫೆಕ್ಟ್ ಆಗಿದ್ರೆ 100% ನಿಮ್ಗೆ ಆರೋಗ್ಯ ಇದೆ ಅಂತ ಹೇಳ್ತಾರೆ. ಇದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ ನಿಮ್ಗೆ ಆರೋಗ್ಯದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಅದರಿಂದ
ಅದನ್ನ ಸರಿ ಮಾಡ್ಲಿಕ್ಕೆ ಹೇಗೆ ಮಾಡ್ಬೋದು ಅಂತ. ವಿಶ್ವ ಆರೋಗ್ಯ ಸಂಸ್ಥೆ ಇದೆ ನಮ್ ಜೊತೆಗೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಹೇಳ್ತಾಳೆ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹೆಲ್ತ್ ಇಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂಡ್ ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫೋರ್ಮಿಟಿ ಅಂತ ಹೇಳಿ. ಅಂದ್ರೆ ನಿಮ್ಗೆ ನೀವು ಹೇಳ್ಬೋದು ನಮ್ಗೆ ಆರೋಗ್ಯ ಇದೆ ಅಂತ ತಕ್ಷಣ ನಮ್ಗೆ ಕಂಟಿನ್ಯೂಯಸ್ ಆಗಿ ಅದು ಇರ್ತದಂತ ಅರ್ಥ ಅಲ್ಲ. ಅಥವಾ ನೀವು ಆರೋಗ್ಯ ನಾನು ಇದೀನಿ ಅಂತ ಹೇಳಿದ್ರೆ ನಿಮ್ಗೆ ಆರೋಗ್ಯ ಇದೆ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ. ಎನಿ ಟೈಮ್ ಹೆಚ್ಚು ಕಮ್ಮಿ ಆಗ್ಬೋದು. ನಿನ್ನೆವರೆಗೆ ಅವ್ರಿಗೆ ಚೆನ್ನಾಗಿದ್ರು, ಇವತ್ತೇನೋ ಹಾಸ್ಪಿಟಲ್ ಇದ್ದಾರೆ. ನಿನ್ನೆ ಎಲ್ಲ ಆರಾಮಿದ್ದೀವಿ, ಇವತ್ತು ಹೋಗ್ಬಿಟ್ರಂತೆ ಕೇಳಿದಿರಲ್ಲ. ಅಂದ್ರೆ ನಿಮ್ಗೆ ಆರೋಗ್ಯ ಚೆನ್ನಾಗಿದೆ ಅಂತ ತಕ್ಷಣ ನಿಮ್ಗೆ ಏನು ಕಾಯಿಲೆನೇ ಬರುದಿಲ್ಲ, ಎನಿ ಟೈಮ್ ನಿಮ್ಗೆ ಬರ್ಬೋದು. ಆದ್ರಿಂದ ನೀವು ಆರೋಗ್ಯವನ್ನು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಿ ಅಷ್ಟು ಚೆನ್ನಾಗಿ ನಿಮ್ಗೆ ಏನ್ ಹೇಳ್ತಾರೆ, ನೀವು ಲೈಫ್ ಲಾಂಗ್ ಹೆಲ್ದಿ ಆಗಿ ಇರ್ಲಿಕ್ಕೆ ಆಗ್ತದೆ. ಅದನ್ನ ಆರೋಗ್ಯವನ್ನು ಸರಿಯಾಗಿ ತಿಳ್ಕೊಬೇಕು ನೀವು. ಕಾಯಿಲೆ ಎನಿ ಟೈಮ್ ಯಾವ ರೀತಿಯಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಕಾಯಿಲೆ ನಿಮ್ಗೆ ಓವರ್ ನೈಟ್ ಅಲ್ಲಿ ಬರುದಿಲ್ಲ. ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಶುಗರ್ ಅಂತ ತಿಳ್ಕೊಳ್ಳಿ. ಶುಗರ್ ಇನ್ನು 24 ಗಂಟೆಲಿ ಶುಗರ್ ಬರುದಿಲ್ಲ. ಶುಗರ್ ಬರ್ಲಿಕ್ಕೆ 2 ವರ್ಷ 3 ವರ್ಷ 5 ವರ್ಷನೂ ತಾಗಿರ್ಬೋದು, ಗೊತ್ತಿಲ್ಲ ನಮ್ಗೆ, ಬಟ್ ನಿಮ್ಗೆ ಬಂದಿರ್ತದೆ. ಸೊ ನೀವು ಚೆಕ್ ಮಾಡಿರುವುದಿಲ್ಲ. ಯಾವಾಗ ನೀವು ಚೆಕ್ ಮಾಡ್ತೀರಿ, ತಲೆ ತೆರಿಗೆ ಬಿದ್ದಾಗ ಅಥವಾ ವೆಯ್ಟ್ ವೇರಿಯೇಷನ್ ಆದಾಗ, ಏನೋ ಒಂದು ಪ್ರಾಬ್ಲಮ್ ಆದಾಗ ಹೋಗಿ ಚೆಕ್ ಮಾಡಿ ನೋಡ್ತಾರೆ, ಆವಾಗ ನಿಮ್ಗೆ ಶುಗರ್ ಇರ್ತದೆ. ಆದ್ರೆ ಅದು ಆ ದಿನ ಬಂದಿರೋದಲ್ಲ, ಅದು ವರ್ಷಾನುಗಟ್ಲೆಯಿಂದ ನಿಮ್ ಜೊತೆಗೆ ಇರ್ತದೆ. ಹಾಗಾಗಿ ಅದೇ ತರ ಕ್ಯಾನ್ಸರ್ ಕೂಡ ನಿಮ್ಗೆ ಓವರ್ ನೈಟ್ ಅಲ್ಲಿ ಬರುದಿಲ್ಲ, ಅದು 8 ಇಯರ್ಸ್ ಆಗ್ತದೆ, 6 to 8 ಇಯರ್ಸ್ ಬೇಕಾಗ್ತದೆ ಅಷ್ಟು ಒಳಗಡೆ. ಅದರಿಂದ ನಿಮ್ಗೆ ಇದನ್ನ ಸರಿಯಾಗಿ ಅಂದ್ರೆ ಹೆಲ್ತ್ ನ ನೀವು ಸರಿಯಾಗಿ ತಿಳ್ಕೊಂಡ್ರೆ ನಿಮ್ಗೆ ಏನಂತಾರೆ ಆರೋಗ್ಯ ಉಳಿಸ್ಕೊಳ್ಳಿಕ್ಕೆ ನಿಮ್ಗೆ ಒಳ್ಳೇದಾಗ್ತದೆ. ಸೊ ಈಗ ನಾವು ಗ್ಯಾನೋಥೆರಪಿ ಹೇಗೆ ನಮ್ಗೆ ಹೆಲ್ಪ್ ಆಗ್ತದೆ ಅಂತ ನೋಡೋಣ. ಸೊ ಈ ಗ್ಯಾನೋಥೆರಪಿ ಅಂದ್ರೆ ಏನು? ಗ್ಯಾನೋ ಅಂದ್ರೆ ಮಶ್ರೂಮ್, ಕಾಣ್ತಾ ಇದೆಯಲ್ಲ ನಿಮ್ಗೆ ಮಶ್ರೂಮ್. ಡರ್ಮ ಅಂತ ಹೇಳಿದ್ರೆ ಚರ್ಮ ಅಂತ ಅರ್ಥ. ಗ್ಯಾನೋಡರ್ಮ ಲೂಸಿಡಮ್ ಅಂತಾರೆ ಶೈನಿಂಗ್ ಅಂತ. ಗೊತ್ತಾಯ್ತು ನಿಮ್ಗೆ? ಗ್ಯಾನೋಡರ್ಮ ಲೂಸಿಡಮ್. ಗ್ಯಾನೋ ಅಂದ್ರೆ ಮಶ್ರೂಮ್, ಡರ್ಮ ಅಂದ್ರೆ ಚರ್ಮ, ಲೂಸಿಡಮ್ ಅಂದ್ರೆ ಶೈನಿಂಗ್. ನಿಮ್ಗೆ ಕಾಣ್ತಾ ಇದೆ ನಿಮ್ಗೆ ಶೈನಿಂಗ್ ಸ್ಕಿನ್ ಅಲ್ವಾ? ಅದರ ಈ ಹೊಳಪು ಅದೇನು ಪೇಂಟ್ ಮಾಡಿರೋದಲ್ಲ, ಅದು ಒರಿಜಿನಲ್. ಅದು ಒರಿಜಿನಲ್ಲೇ ಅದೇ ತರ ಇರ್ತದೆ. ಅಂದ್ರೆ ನೀವು ಇದನ್ನ ನೀವು ತಗೊಂಡ್ರೆ, ಇದನ್ನ ಸೇವಿಸಿದ್ರೆ, ಇದನ್ನ ದಿನಂಪ್ರತಿ ಇದನ್ನ ಉಪಯೋಗ ಮಾಡಿದ್ರೆ ನಿಮ್ಗೆ 100% ನಿಮ್ಮ ಚರ್ಮನು ಕೂಡ ಈ ತರ ಶೈನಿಂಗ್ ಬರ್ಲಿಕ್ಕೆ ಶುರುವಾಗ್ತದೆ. ಅಂದ್ರೆ ನೀವು ಆರೋಗ್ಯದತ್ತ ಬರ್ಲಿಕ್ಕೆ ಇದು ನಿಮ್ಗೆ ಭಗವಂತ ಕೊಟ್ಟ ವರ ಅಂತ ಹೇಳ್ಬೋದು. ಇದನ್ನ ಏನು ಕೆಂಪು ಅಣಬೆ ಅಂತ ಹೇಳ್ತಾರೆ. ಅಂದ್ರೆ ಪವಾಡ ಸದೃಶ ಕೆಂಪು ಅಣಬೆ. ಇದನ್ನ ರಿಷಿ ಅಂತ ಜಪಾನ್ನವ್ರು ಇದಕ್ಕೆ ರಿಷಿ ಹೇಳ್ತಾರೆ. ಅಂದ್ರೆ ಎಲ್ಲವನ್ನು ತಿಳಿದವನು, ಎಲ್ಲ ಇದರಲ್ಲಿ ಉಂಟು ಅಂತ ಅರ್ಥ. ಇನ್ನು ಇವ್ ಚೈನಾದವ್ರು ಇದಕ್ಕೆ ಲಿಂಗ್ಜಿ ಅಂತ ಹೇಳ್ತಾರೆ. ಲಿಂಗ್ಜಿ ಅಂತ ಹೇಳಿದ್ರೆ ಇಟ್ಸ್ ಇಮ್ಮಾರ್ಟಿಲಿಟಿ ಅಂತ. ನೀವು ಇರೋ ತನಕ ನಿಮ್ಗೆ ಏನು ತೊಂದರೆ ಇಲ್ಲ, ಇದನ್ನ ತಗೊಂಡ್ರೆ ಅಷ್ಟು ನಿಮ್ಗೆ ಆರೋಗ್ಯ ಸಿಗ್ತದೆ ಅಂತ ಹೇಳ್ತಾರೆ ಅಂತ. ಮತ್ತೆ ದೇವರ ಕೈಯಲ್ಲಿ ಇದನ್ನ ಕೊಟ್ಟಿದ್ದಾರೆ. ಜಪಾನ್ನವ್ರು ಇದರ ಪೂಜೆ ಮಾಡ್ತಾರೆ, ದಿನ ಇದನ್ನ ಇಟ್ಟು ಪೂಜೆ ಮಾಡ್ತಾರೆ ಅಂತ ಒಂದು ವಾಸ್ತು, ಅಷ್ಟು ಒಂದು ಪವರ್ ಇದರಲ್ಲಿ ಇದೆ. ಇದಕ್ಕೆ ಬೇಕಾದಷ್ಟು ರಿಸರ್ಚ್, 165 ವಿಶ್ವವಿದ್ಯಾನಿಲಯ, 1-2 ಅಲ್ಲ, ಪ್ರಪಂಚದ ಏನೇನು ವಿಶ್ವ ಇದ್ರ ಬಗ್ಗೆ ಎಲ್ಲಾ ರಿಸರ್ಚ್ ಮಾಡ್ಬಿಟ್ಟಿದೆ. ಯಾಕಂದ್ರೆ ನೀವು ಪಬ್ಮೆಡ್ ಅಲ್ಲಿ ಹೋದ್ರೆ ಗೊತ್ತಾಗ್ತದೆ ಯಾವ ಕಾಯಿಲೆ ಮೇಲೆ ಕೊಟ್ಟು ರಿಸರ್ಚ್ ಮಾಡಿದ್ರೆ ಅದರ ಮೇಲೆ ಅದು ಒಳ್ಳೆ ಪರಿಣಾಮ ಬೀರಿದೆ. ಅದಕ್ಕೋಸ್ಕರ ಇದರಲ್ಲಿ ನಿಮ್ಗೆ 700 ಆಕ್ಟಿವ್ ಎಲಿಮೆಂಟ್ಸ್ ಇದೆ ಅಂತ ಗೊತ್ತಾಗಿದೆ. ಅಂತ ಒಂದು ಅಮೋಘ ಪ್ರಾಡಕ್ಟ್ಸ್ ಇದು. ಹಿಂದಿನ ಕಾಲದಲ್ಲಿ ರಾಜರು ಮಾತ್ರ ಯೂಸ್ ಮಾಡ್ತಾ ಇದ್ರಂತೆ, ಗೊತ್ತಾಯ್ತಾ ನಿಮ್ಗೆ? ರಾಜ ಮಹಾರಾಜರು ಇದನ್ನ ಯೂಸ್ ಮಾಡ್ತಾ ಇದ್ರು. ಹಾಗಿದ್ರೆ ನೀವೇನಾದ್ರೂ ಈಗ ಯೂಸ್ ಮಾಡ್ತೀರಂತಿದ್ರೆ ಡೆಫಿನೆಟ್ಲಿ ನೀವು ಅವರ ಏನ್ ಹೇಳ್ತಾರೆ ಪೂರ್ವಿಕರ, ನೀವು ಅವರೆಲ್ಲ ನಿಮ್ಮ ಪೂರ್ವಿಕರ ಆಗಿರ್ಬೋದು. ಅದಕ್ಕೋಸ್ಕರ ನಿಮ್ಗೆ ಇದು ಸಿಕ್ಕಿರ್ಬೋದು. ಇದನ್ನ ತಗೋಬೇಕೆ ನಿಮ್ಗೆ ಒಂದು ಭಾಗ್ಯ ಬೇಕು ಅಂತ ಹೇಳ್ತಾರೆ, ಒಂದು ಪುಣ್ಯ ಇರ್ಬೇಕು ಅಂತ ಹೇಳ್ತಾರೆ. ಅಂತ ಒಂದು ವಸ್ತು, ಉತ್ತಮವಾದ ಒಂದು ಇದು ಆಹಾರ. ಇದ್ರಲ್ಲಿರುವ ಎಲಿಮೆಂಟ್ಸ್ ಇಂದ ನಾವು ಪ್ರತಿಯೊಬ್ರು ಆರೋಗ್ಯವಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅಂತ ಒಂದು ಇದನ್ನ ಸಾಧಾರಣ ಮೊದಲು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಾಜರವರೆಲ್ಲ ಇದು ಏನು ಫಾರೆಸ್ಟ್, ದೊಡ್ಡ ದೊಡ್ಡ ಫಾರೆಸ್ಟ್ ಹೇಳ್ತಾರಲ್ಲ, ಕಾಡುಗಳಲ್ಲಿ ಮಾತ್ರ ಇದು ಬೆಳೀತಿತ್ತು. ಅಲ್ಲಿ ಈ ಸೈನಿಕರೆಲ್ಲ ಇರ್ತಾರಲ್ಲ ಅವರನ್ನ ಕಳಿಸ್ತಿದ್ರಂತೆ. ಆಮೇಲೆ ಇನ್ನು ಕೆಲವರು ಈ ಜೈಲಲ್ಲೆಲ್ಲ ಇರ್ತಾರಲ್ಲ ಅವ್ರನ್ನ ತಗೊಂಡೋಗಿ ಅವ್ರಿಗೆ ಹೇಳ್ತಾರಂತೆ, ನೀವೆಲ್ಲ ಕೆಂಪು ಅಣಬೆ ಎಷ್ಟು ತಗೊಂಡ್ ಬರ್ತೀರಿ, ನಿಮ್ಗೆ ಅಷ್ಟು ದಿನ ನಿಮ್ಗೆ ಜೈಲು ವಾಸ ಕಮ್ಮಿ ಆಗ್ತದೆ. ಅಂದ್ರೆ ಇದು ಸಿಗುದಿಲ್ಲ, ಗೊತ್ತಾಯ್ತಾ ನಿಮ್ಗೆ? ಎಲ್ಲೆಲ್ಲೋ ಕಾಡಿನಲ್ಲಿ ಅವ್ರು ಹುಡುಕಿ ತರಬೇಕು. ಸೊ ಅಂತ ಒಂದು ಅದು 1970 ಏನ್ ಗೊತ್ತುಂಟ ನಿಮ್ಗೆ? ಅದು ಯಾರಿಗೂ ಗೊತ್ತಿಲ್ಲ, ಎಲ್ಲಾ ಕಾಡಿಂದ ತರ್ತಿದ್ರು. 70 ನಂತರ ಇದು ಕಮರ್ಷಿಯಲ್ ಕಲ್ಟಿವೇಶನ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಏನು ರೀತಿ ನಾವು ಈಗ ನಮ್ಮ ಸ್ವಂತಕ್ಕಾಗಿ ಬೆಳಿಲಿಕ್ಕೆ ಹೇಗ್ ಬೆಳಿಬಹುದು ಅಂತ. ಸ್ಟಾರ್ಟಿಂಗ್ ಏನ್ ಮಾಡಿದ್ರು ಅಂದ್ರೆ, ಇದು ಭೂಮಿ ಮೇಲೆ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಷ್ಟು ಒಳ್ಳೇದು ಬರಲಿಲ್ಲ. ಆ ನಂತರ ಮರದ ತುಂಡುಗಳನ್ನೆಲ್ಲ ಕಟ್ ಮಾಡಿ ಅದರ ಮೇಲೆ ಸ್ಪೋರ್ ಅನ್ನು ಹಾಕಿ ಅದರ ಮೇಲೆ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಗೊತ್ತಾಯ್ತು ನಿಮ್ಗೆ? 1983 ಡಾಕ್ಟರ್ ಲಿಮ್ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ರು. ಅವರ ಸಿಇಒ, ಈಗ ಅವರು ನಮ್ಮ ಗುಡ್ ವಿಲ್ ಅಂಬಾಸಿಡರ್ ಆಫ್ WHO ಗೆ ಗುಡ್ ವಿಲ್ ಅಂಬಾಸಿಡರ್ ಇದ್ದಾರೆ, ಡಾಕ್ಟರ್ ಲಿಮ್ ಸಿಯೋಜಿನ್. ಅವರು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ರು. ಅವ್ರು ಏನ್ ರಿಸರ್ಚ್ ಮಾಡಿದ್ರು ಅಂತ ಹೇಳಿದ್ರೆ, ಇದನ್ನ ಅವರು
ಭಾರಿ ಸ್ಟಡಿ ಮಾಡಿದ್ರು, 10 ವರ್ಷ ಏನು ಸ್ಟಡಿ ಮಾಡಿದ್ರಲ್ಲ, ಬೇಕಾದಷ್ಟು ಇದನ್ನ ಸ್ಟಡಿ ಮಾಡಿ ನೋಡಿದ್ರು. ನಂತರ ಅವ್ರಿಗೆ ಇದರಲ್ಲಿ ಇದನ್ನ ಮರಗಳ ಮೇಲೆ, ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ, ಮನುಷ್ಯರ ಮೇಲೆ ಕೊಟ್ಟು ಪ್ರಯೋಗ ಮಾಡಿದ್ರು. ಈವನ್ ಮೀನುಗಳ ಮೇಲೆ ಕೊಟ್ಟು ಪ್ರಯೋಗ ಮಾಡಿದ್ರು. ಪ್ರಯೋಗ ಮಾಡಿದಾಗ ಅವರಿಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಇದನ್ನ ತಗೊಂಡ್ರೆ ಆರೋಗ್ಯ ಜನರಿಗೆ 100% ಸಿಗ್ತದೆ ಅಂತ. ಈವನ್ 165 ಯೂನಿವರ್ಸಿಟಿಯವರು ಇದನ್ನ ರಿಸರ್ಚ್ ರಿಪೋರ್ಟ್ ಏನ್ ಗೊತ್ತುಂಟ ನಿಮ್ಗೆ, ವೆದರ್ ಯು ನೋ ಇಟ್ ಆರ್ ನಾಟ್, ದಟ್ ಈಸ್ ಡಿಫರೆಂಟ್ ಇಶ್ಯೂ. ಒನ್ಸ್ ಯು ಸ್ಟಾರ್ಟ್ ಕನ್ಸ್ಯೂಮಿಂಗ್ ಗ್ಯಾನೋಡರ್ಮ ಯು ವಿಲ್ ಗೆಟ್ ಗುಡ್ ಹೆಲ್ತ್ ಅಂತ ಹೇಳ್ಬಿಟ್ರು. ಆ ರೀತಿಯಲ್ಲಿ ನಿಮ್ಗೆ ಒಂದು ಒಳ್ಳೆ ಆರೋಗ್ಯ ಇದರಲ್ಲಿ 100% ಸಿಗ್ತದೆ, ಏನು ಡೌಟೇ ಇಲ್ಲ. ಇದಕ್ಕೆ ಬೇಕಾದಷ್ಟು ನಿಮ್ಗೆ ರಿಪೋರ್ಟ್ www.rishi.com ಇರ್ಬೋದು, ಅಥವಾ ಪಬ್ಮೆಡ್ ಅಲ್ಲಿ ಹೋದ್ರೆ ಬೇಕಾದಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಇದರ ಬಗ್ಗೆ ಸಿಗ್ತದೆ. ಸೊ ನಾನು ಸಹ ಈಗ ನಾನು ಈ ಕಡೆ ಥೈಲ್ಯಾಂಡ್, ಆಮೇಲೆ ಈ ಕಡೆ ಚೈನಾ ಇದೆಲ್ಲ ವಿಸಿಟ್ ಮಾಡಿ ಬಂದಿದ್ದೀನಿ ಇದ್ರ ಬಗ್ಗೆ ನೋಡುವ ಅಂತ. ನಾನು ಚೈನಾದಲ್ಲಿ ನೋಡಿದ್ರೆ ಇದು ದೊಡ್ಡ ದೊಡ್ಡ ಅಣಬೆಗಳು ಸಿಗ್ತಾರೆ. ನಾನು ಅಲ್ಲಿ ಮಾರ್ಕೆಟ್ ಒಳಗೂ ಹೋಗಿದ್ದೇನೆ. ಅಲ್ಲಿ ಹೋದಾಗ ಅವರು ಇದನ್ನ ಏನ್ ಮಾಡ್ತಾರೆ, ಇಡೀ ಅಣಬೆಗಳನ್ನ ಸೇಲ್ ಮಾಡ್ತಾರೆ. ಸೇಲ್ ಮಾಡಿ ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಹೇಳ್ತಾರೆ ನೀವು ರಾತ್ರಿ ನೀರು ಕಾಯಿಸ್ಬಿಟ್ಟು ಅದ್ರ ಒಳಗಡೆ ಈ ಅಣಬೆಗಳನ್ನ ಹಾಕ್ಬೇಕು ಹೇಳ್ತಾರೆ. ಹಾಕಿ ಆ ನೀರನ್ನ ನೀವು ಬೆಳಿಗ್ಗೆ ಕುಡಿತಾ ಹೋಗಿ, ನಿಮ್ಗೆ ಯಾವ ಕಾಯಿಲೆನೂ ಬರುವುದಿಲ್ಲ ಅಂತ ಒಂದು ಅಷ್ಟು ರಿಸರ್ಚ್ ಮಾಡಿದ್ದಾರೆ. ಬೇರೆ ಬೇರೆ ಹೋಟೆಲ್ಗಳಲ್ಲಿ ಬೇರೆ ಬೇರೆ ರೀತಿಯ ಅಣಬೆಗಳ ನಿಮ್ಗೆ ಕಾಫಿ, ಚಾ ಅಲ್ಲಿ ಸಿಗ್ತದೆ. ಆ ರೀತಿ ಅಂದ್ರೆ ಅಷ್ಟು ಅಂದ್ರೆ ಇದು TCM ಅಂತ ಅವರದ್ದು ಮೆಡಿಸಿನ್ ಪದ್ಧತಿ ಇದೆ, ಅದರಲ್ಲಿ ಜಾಸ್ತಿ ಇದನ್ನ ಉಪಯೋಗ ಮಾಡ್ತಾರೆ ಅಂತ ಆಯ್ತು. ಸೊ ಹಾಗಾಗಿ ಒಬ್ಬ ಅವನು ಸಾಧಾರಣ 250 ವರ್ಷ ಬದುಕಿದಂತೆ. ಅವ ಲಾಸ್ಟಿಗೆ ಅವನ ಹತ್ರ ಕೇಳಿದಾಗ, ನಿನ್ನ ಸೀಕ್ರೆಟ್ ಅಂತ ಏನಂದ್ರೆ ಕೇಳಿದ್ರೆ, ನಾನು ರಿಷಿಯನ್ನ ಯೂಸ್ ಮಾಡ್ತಾ ಇದ್ದೆ ಅಂತ ಹೇಳದ್ನಂತೆ. ಅಂದ್ರೆ ಈಗ ಅಣಬೆಯನ್ನ ಅವನು ಜಾಸ್ತಿ ಯೂಸ್ ಮಾಡೋದ್ರಿಂದ ಅವನಿಗೆ ಆ ಬೆನಿಫಿಟ್ ಅವನಿಗೆ ಸಿಕ್ಕಿದೆ ಅಂತ ಅವ್ರು ಹೇಳಿದ್ರು. ಆ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ಓಕೆ, ಈಗ ನೆಕ್ಸ್ಟ್ ಇದು ಹೇಗೆ ನೋಡಿ, ಇಲ್ಲಿ ನಾನು ಆಲ್ರೆಡಿ ಹೇಳಿದೆ, ಇದನ್ನ ಕಿಂಗ್ ಆಫ್ ಹರ್ಬ್ ಅಂತ ಕರೀತಾರೆ. ಕಿಂಗ್ ಆಫ್ ಹರ್ಬ್ ಅಂದ್ರೆ ರಾಜ ಅಣಬೆ, ಸಂಜೀವಿನಿ. The red mushroom is associated with the ancient goddess Rishi Shanchi, who was the deity of health. ನೋಡಿ, ಏನಂದ್ರೆ ಹೆಲ್ತ್ ದೇವರು, ಆರೋಗ್ಯದ ದೇವರು, ಅವರ ಆ ರೀತಿಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅಂಡ್ ಎಟರ್ನಲ್ ಯೂತ್, ಈಗ ನಿಮ್ಗೆಲ್ಲ ಯಂಗ್ ಆಗಿರ್ಬೇಕು, ಎನರ್ಜಿಕ್ ಆಗಿರ್ಬೇಕು, ಯಾವಾಗ್ಲೂ ನೀವು ಸ್ಫುರದ್ರೂಪಿಗಳಾಗಿರ್ಬೇಕು. ಆ ರೀತಿಯಲ್ಲಿ ನಿಮ್ಗೆ ಹೇಗಂತ ಹೇಳಿದ್ರೆ ಇದನ್ನ ತಗೊಂಡ್ರೆ ನೀವು ಆ ರೀತಿ ಇರ್ತದೆ. ಇದರ ಸೂಪ್ ಇರ್ಬೋದು, ಇದರ ಕಾಫಿ ಇರ್ಬೋದು, ಟೀ ಇರ್ಬೋದು, ಬೇಕಾದಷ್ಟು ಜನ ಇದನ್ನ ಯೂಸ್ ಮಾಡಿ ಇದು ಸೂಪ್ ಆಫ್ ಎಂಪರರ್ ಅಂತ ಆಗ ಕರಿತಿದ್ರಂತೆ. ಥೌಸಂಡ್ಸ್ ಆಫ್ ರಾಣಿಯರು ಸಹ ಇದನ್ನ ಯೂಸ್ ಮಾಡಿ ಯಂಗ್ ಆಗಿರ್ತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಡಿವೈನ್ ಹರ್ಬ್. ನೋಡಿ, ಡಿವೈನ್ ಹರ್ಬ್ ದಟ್ ಎನರ್ಜೈಸ್ ದ ಚಿ ಆರ್ ಲೈಫ್ ಫೋರ್ಸ್. ಅಂದ್ರೆ ನಿಮ್ಗೆ ಅಷ್ಟು ಯಂಗ್ ಎನರ್ಜಿಕ್ ಆಗ್ಲಿಕ್ಕೆ ನಿಮ್ಗೆ ಇದು ತುಂಬಾ ಹೆಲ್ಪ್ ಆಗ್ತದೆ. ರೆಗ್ಯುಲರ್ ಯೂಸ್ ಮಾಡಿ ಇದರ ಬೆನಿಫಿಟ್ ಅನ್ನ ನೀವು ತಗೋಬಹುದು, ಏನು ತೊಂದರೆ ಇಲ್ಲದೆ. ಹೇಗೆ ಯೂಸ್ ಮಾಡಬಹುದು, ಯಾವ ರೀತಿ ಅಂತ ನೋಡಿ. ಆದ್ರೆ ಇದನ್ನ ಸ್ವಲ್ಪ ನೀವು ಇದರಲ್ಲಿ ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಯಾಕೆಂದ್ರೆ ಈ ಅಣಬೆ ಪ್ರಪಂಚ ಇದೆಯಲ್ಲ, ಇದು ದೊಡ್ಡ ಪ್ರಪಂಚ. ನೀವು ಮರಗಳನ್ನ ನೋಡಿರ್ಬೋದು, ಈ ಹಾವುಗಳನ್ನ ನೋಡಿರ್ಬೋದು, ಬೇಕಾದಷ್ಟು ಜೀವಿಗಳನ್ನ ನೋಡಿರ್ಬೋದು. ಆದ್ರೆ ಜೀವಿಗಳಲ್ಲಿ ಎಷ್ಟು ರೀತಿ ವೆರೈಟೀಸ್ ಇದೆ. ಈಗ ಒಂದು ಚಿಟ್ಟೆ ಅಂದ್ರೆ ಚಿಟ್ಟೆಯಲ್ಲಿ ಒಂದು 1000 ವೆರೈಟೀಸ್ ಇದೆ. ಒಂದು ಮರ ಅಂದ್ರೆ ಅದರಲ್ಲಿ 1000. ಅದೇ ತರ ಈ ಅಣಬೆ ಪ್ರಪಂಚದಲ್ಲಿ ಸುಮಾರು ಇದುವರೆಗೆ 38,000 ಜಾತಿ ಸಿಕ್ಕಿದೆ ಅಂತ. ದ ಟೈಪ್ ಆಫ್ ಮಶ್ರೂಮ್ ಆರ್ ಅವೈಲಬಲ್ ಆನ್ ದ ಅರ್ತ್ ಎಷ್ಟು? 38,000 ಈ ಪ್ಲಾನೆಟ್ ಅಲ್ಲಿ ಇದೆ. ಅದರಲ್ಲಿ ನಿಮ್ಗೆ ಈ ಸುತ್ತಮುತ್ತಲು ಕಾಣ್ತದಲ್ಲ, ಸುಮಾರು ನಿಮ್ಗೆ ಅಂದ್ರೆ 90%. ಸೊ 38,000 36,000 ಆರ್ ಪಾಯ್ಸನ್ ಅಂತ ಹೇಳ್ತಾರೆ. ಗೊತ್ತಾ ನಿಮ್ಗೆ? ಅದನ್ನ ನೀವೇನೋ ಸಿಕ್ಕಿದ್ರೆ ನಿಮ್ಗೆ ಯೂಸ್. ಎಷ್ಟು ಪಾಯ್ಸನ್ ಅಂದ್ರೆ ಈ ಸೈನೈಡ್ ಕೇಳಿದ್ರಲ್ಲ, ಅದಕ್ಕಿಂತ ಅದು ವಿಷ ಇರ್ತದೆ ಅಂತ ಅಣಬೆಗಳು ಈ ಪ್ರಪಂಚದಲ್ಲಿ. ಅದರಿಂದ ನಮ್ಗೆ 2,000 ಇದೆ ನೋಡಿ, ಅದು ನಮ್ಗೆ ತಿನ್ಲಿಕ್ಕೆ ಬಾರಿ ಯೋಗ್ಯ ಅಂತ ರಿಸರ್ಚ್ ಸಂಶೋಧನೆಯಿಂದ ಗೊತ್ತಾಗಿದೆ. ನಂತರ ಏನಾಯ್ತು ಅಂತ ಹೇಳಿದ್ರೆ, ಈ 2,000ದಲ್ಲಿ ಪುನಃ ನಿಮ್ಗೆ ಫಿಲ್ಟರ್ ಮಾಡ್ತಾ ಹೋದ್ರು. ಫಿಲ್ಟರ್ ಮಾಡ್ಬಿಟ್ಟು ಅದರಲ್ಲಿ ಒಂದು 200 ಜಾತಿಯನ್ನು ಹುಡುಕಿದ್ರು. ಗೊತ್ತಾಯ್ತು ನಮ್ಗೆ? 200 ಜಾತಿಯ ಅಣಬೆಗಳಲ್ಲಿ 200 ತರದ ಕಾಯಿಲೆಗಳನ್ನ ಗುಣಪಡಿಸುವ ಶಕ್ತಿ ಇದೆ ಅಂತ ಸಂಶೋಧನೆ ಆಯ್ತು. ಯಪ್ಪ, ನಮ್ಗೆ ಆಶ್ಚರ್ಯ ಆಗ್ಬಹುದು. 200 ರೀತಿಯ ಅಣಬೆಗಳು, 200 ರೀತಿಯ ಕಾಯಿಲೆಗಳು. ಮನುಷ್ಯನಿಗೆ ಸಾಧಾರಣ ಇದುವರೆಗೆ 200 ರೀತಿಯ ಕಾಯಿಲೆಗಳು ಬರ್ತದಂತ ಒಂದು ಸಂಶೋಧನೆ. ಅಂದ್ರೆ ಮನುಷ್ಯನಿಗೆ ಸಾಧಾರಣ 200 ಜಾತಿಯ ಜೀವಕೋಶಗಳಿದೆಯಂತೆ. ಅದಕ್ಕೋಸ್ಕರ ಅವನಿಗೆ 200 ರೀತಿಯ ಕಾಯಿಲೆ ಬರ್ಬೋದು ಅಂತ ಒಂದು ಸಂಶೋಧನೆ. ಅದೇ ರೀತಿ 200 ಜಾತಿಯ ಅಣಬೆಗಳನ್ನು ಹುಡುಕ್ಬಿಟ್ಟು ಆ ಕಾಯಿಲೆಗಳನ್ನ ಸರಿ ಮಾಡೋದಂತ ಆಯ್ತು. ನಂತರ 200 ರಿಸರ್ಚ್ ಮುಂದುವರಿತು. ರಿಸರ್ಚ್ ಮುಂದುವರೆದಾಗ ಆ 200ರಲ್ಲಿ 6 ಇದೆಯಲ್ಲ, 6 ಇದೆಯಲ್ಲ, ವೆರಿ ಪವರ್ಫುಲ್ ಅಂತ ಗೊತ್ತಾಯ್ತು. ನಿಮ್ಗೆ ಅದರ ಮುಂದೆ ನೋಡು 6 ಪವರ್ಫುಲ್ ಅಂತ ಹುಡುಕಿದ್ರು. ಸೊ ಈಗ ನಿಮ್ಗೆ ನಾನು ಈಗ ಇದೆಲ್ಲ ರಿಸರ್ಚ್ ಇದೆಲ್ಲ ನೋಡಿ, ಡಿಫರೆಂಟ್ ಟೈಪ್ಸ್ ಆಫ್, ನಾನು ಹೇಳಿದಲ್ಲ, ವೆರೈಟೀಸ್ ಆಫ್ ಮಶ್ರೂಮ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಇದೆ. ಸೊ ಅದರಲ್ಲಿ ನಿಮ್ಗೆ 2,000 ವೆರೈಟೀಸ್ಗಳು ತುಂಬಾ ಇಂಪಾರ್ಟೆಂಟ್. ನೀವು ನೋಡಿರ್ಬೋದು, ಇಲ್ಲಿ ಕಾಣ್ತಾ ಇದೆ ನೋಡಿ, ಶುಂಠಿ, ಅರಿಶಿನ, ಮೆಂತೆ, ಜೀರಿಗೆ, ಕೊತ್ತಂಬರಿ, ಧನಿಯಾ, ಏಲಕ್ಕಿ, ದಟ್ ಈಸ್ ಪ್ರತಿಯೊಂದು ನಿಮ್ಗೆ ಇಲ್ಲಿ ಕಾಣಿದೆ. ಸ್ಪೈಸಸ್ ಐಟಮ್ ಎಲ್ಲ ಕಾಣ್ತಾ ಇದೆ. ಸೊ ಇದನ್ನ ನಾವು ಯಾಕೆ ಯೂಸ್ ಮಾಡ್ತಾ ಇದೀವಿ? ನಾವು ಈಗ ಪ್ರತಿದಿನ ನೋಡಿ, ನೀವು ಸಾರು, ಪಲ್ಯ, ಕೂಟ್ ಎಲ್ಲ ಮಾಡ್ತೀರಿ. ಅದ್ರಲ್ಲೆಲ್ಲ ಇದನ್ನೆಲ್ಲ ಯಾಕೆ ಹಾಕ್ತೀರಿ ಅಂತ ಹೇಳಿದ್ರೆ, ಕೆಲವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರೆ ಇದು ರುಚಿಗೆ ಅಂತ ಹೇಳಿ.
ಅವ್ರು ರುಚಿಗೆ ಹಾಕ್ತಾರೆ ಅಂತ ಹೇಳಿದ್ರು. ಆದ್ರೆ ಆಕ್ಚುಲಿ ಅದು ರುಚಿಗಲ್ಲ, ಅದರಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಕಾಯಿಲೆಗಳನ್ನ ಗುಣಪಡಿಸುವ ಅಂಶ ನಿಮ್ಗೆ ಅದರಿದೆ. ಈಗ ಶುಂಠಿ ತಗೊಳ್ಳಿ, ನಿಮ್ಗೆಲ್ಲ ನಿಮಗೆ ಗಂಟಲೆಲ್ಲ ಕ್ಲೀನ್ ಆಗ್ಬಿಡ್ತದೆ. ಕೊತ್ತಂಬರಿ ನೋಡಿ ಕಿಡ್ನಿ ಎಲ್ಲ ಕ್ಲೀನ್ ಮಾಡ್ತದೆ. ಬೆಳ್ಳುಳ್ಳಿ ನೋಡಿ ಬ್ಲಡ್ ಅನ್ನ ಕರೆಕ್ಟ್ ಮಾಡಿ ಬಿಡ್ತದೆ. ಸೊ ನಿಮ್ಗೆ ಏಲಕ್ಕಿ ಎನರ್ಜಿ ನಿಮ್ಗೆ ಕೊಡ್ತದೆ. ಆದ್ರೆ ತುಳಸಿ ನಿಮ್ಗೆ ಬ್ಲಡ್ ಗೆಲ್ಲ ತುಂಬಾ ಹೆಲ್ಪ್ ಆಗ್ತದೆ, ಮತ್ತೆ ನಿಮ್ಗೆ ಇಮ್ಯುನಿಟಿ ಸ್ಟ್ರಾಂಗ್ ಮಾಡ್ತದೆ. ಅಂದ್ರೆ ಪ್ರತಿ ಒಂದ್ರಲ್ಲೂ ನಿಮ್ಗೆ ಔಷಧಿ ಅಂಶ ಇದೆ. ಅದಕ್ಕೋಸ್ಕರ ಅದನ್ನು ಸಾರು ಪಲ್ಯ ಎಲ್ಲ ಹಾಕ್ತಾರೆ ಜನ. ಆದ್ರೆ ಸುಮ್ನೆ ಅದು ಹಾಕ್ಲಿ ಇದಕ್ಕೋಸ್ಕರ, ಟೇಸ್ಟಿಗೋಸ್ಕರ ಅಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ. ಅದೇ ತರ ಈ ಸುತ್ತಲೂ ಇದೆ ನೋಡಿ 200 ತರ ಅಣಬೆಗಳಿದೆಯಲ್ಲ, ಅದು ನಿಮ್ಗೆ ಆರೋಗ್ಯವನ್ನು ಕೊಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ ಅಂತ ಸಂಶೋಧನೆಯಲ್ಲಿ ರುಜುವಾತಾಯ್ತು. ಸೊ ಅದರಲ್ಲಿ ಈಗ 6 ಆರ್ ವೆರಿ ಪವರ್ಫುಲ್ ಅಂತ ಆಯ್ತು. ಈ 6 ಪೀಸಸ್ ಆಫ್ ರೆಡ್ ಮಶ್ರೂಮ್ ಬೀಯಿಂಗ್ ಯೂಸ್ಡ್ ಬೈ DXN. DXN ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಈ 6 ಇದೆ ನೋಡಿ, ಇದನ್ನ ನಿಮ್ಗೆ ಕಂಬೈನ್ ಮಾಡಿದ್ದಾರೆ. ತುಂಬಾ ಜನರಿಗೆ ಬೇರೆ ಬೇರೆ ನೀವು ಕಂಪನಿಗಳು ಬರ್ಬೋದು, ಇದು ಹಾಗೆ ಅಂತೆ, GXN ಅಂತೆ, GXN ಹಾಗೆ, DXN ಗೆ ನಾವು ಅಂತವ್ರೆಲ್ಲ ಇದ್ದಾರೆ. ಬಟ್ DXN is entirely different from other company. We are the largest grower Ganoderma in the world. ಅಷ್ಟು ನಾವು ಬೆಳೆಸ್ತಾ ಇದೀವಿ. ಇದರಲ್ಲಿ ಹಾರ್ಟ್ ಗ್ಯಾನೋ, ಕೆಮ್ಷನ್ ಗ್ಯಾನೋ, ಲಿವರ್ ಗ್ಯಾನೋ, ರೂಯಿ ಗ್ಯಾನೋ, ಬ್ರೈನ್ ಗ್ಯಾನೋ ಅಂಡ್ ಪಿಕಾಕ್ ಗ್ಯಾನೋ. ದೇ ಆರ್ ವೆರಿ ವೆರಿ ಪವರ್ಫುಲ್ ಮಶ್ರೂಮ್. ಇದನ್ನ ಡಾಕ್ಟರ್ ಲಿಮ್ಸೋಜಿನ್ ರಿಸರ್ಚ್ ಮಾಡಿ ಇದನ್ನ ಕಂಬೈನ್ ಮಾಡಿ DXN ಗ್ಯಾನೋಡರ್ಮವನ್ನು ತಯಾರು ಮಾಡಿದ್ದಾರೆ. DXN ಗ್ಯಾನೋಡರ್ಮ ನಿಮ್ಗೆ 1993ರಿಂದ ಅವರು ಮಲೇಷ್ಯಾದಲ್ಲಿ ಸುಮಾರು 60 ಎಕರೆ ಜಮೀನಲ್ಲಿ ಇದನ್ನ ಆರ್ಗ್ಯಾನಿಕ್ ಕಲ್ಟಿವೇಶನ್ ಅಲ್ಲಿ ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ನಮ್ಮ ಗ್ಯಾನೋಡರ್ಮ ಎಂಟೈರ್ಲಿ ಡಿಫರೆಂಟ್ ಗ್ಯಾನೋಡರ್ಮ ಅಂತ ಹೇಳ್ಬೋದು. ನಿಮ್ಗೆ ಇಲ್ಲಿ ಕಾಣ್ತಾ ಇದೆ, ನಿಮ್ಗೆ ಗ್ರೋಯಿಂಗ್ ಸ್ಟೇಜ್ ಫಸ್ಟ್ ಆಫ್ಟರ್ 1 ಮಂತ್ ಅಲ್ಲಿ ನೋಡಿ 2 ಕಲರ್ ಅಲ್ಲಿ ಕಾಣ್ತದೆ. ಫಸ್ಟ್ ಬಿಳಿ ಕಲರ್ ಬರ್ತದೆ, ಇನ್ನೊಂದು ಸ್ವಲ್ಪ ನಿಮ್ಗೆ ಏನ್ ಹೇಳ್ತಾರೆ ಹಳದಿ ಕಲರ್ ಕಾಣ್ತದೆ. 2 ಕಲರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇರ್ತದೆ. ಸೊ ಇದು ನಿಮ್ಗೆ ಸ್ಟಾರ್ಟಿಂಗ್ ಬಡ್. ಸಾಧಾರಣ ನಿಮ್ಗೆ ಈ ಕಡೆ 2 ಮಂತ್ಸ್ ಅಲ್ಲಿ ಕಾಣ್ತದೆ ನಿಮ್ಗೆ. ಸೊ ಅದ್ರ ಜೊತೆಗೆ ನಿಮ್ಗೆ ರೆಡ್ ಕಲರ್, ಯೆಲ್ಲೋ ಕಲರ್, ರೆಡ್ ಕಲರ್ ಅಂಡ್ ಬಿಳಿ ವೈಟ್ ಕಲರ್ 3 ಕಲರ್ ಅಲ್ಲಿ ನಿಮ್ಗೆ ಕಾಣ್ತದೆ 2 ತಿಂಗಳಲ್ಲಿ. ಹಾಗೆ ನಿಮ್ಗೆ 2.5 ತಿಂಗಳು 3 ತಿಂಗಳಲ್ಲಿ ಸುಮ್ನೆ ಬೆಳೆದು ನಿಂತು ಬಿಟ್ಟಿದೆ. ಹಾಗೆ ಫುಲ್ ಮೆಚೂರ್ ಆದಾಗ ಪುನಃ ನಿಮ್ಗೆ ಕನ್ವರ್ಟ್ ಆಗಿ ಸಿಂಗಲ್ ಕಲರ್ ಗೆ ಬರ್ತದೆ. ಸೊ ಅಲ್ಲಿ ಕಾಣಬಹುದು ನಿಮ್ಗೆ 2ನೇ ಇದರಲ್ಲಿ ರೆಡ್ ಮತ್ತೆ ಯೆಲ್ಲೋ, ಈಗ ಲಾಸ್ಟ್ ಅಂತ ಫೈನಲಿ ಫುಲ್ ರೆಡ್ ಕಲರ್ ಅಲ್ಲಿ ಬಂದ್ಬಿಡ್ತು. ಇದು ಆಕ್ಚುಲಿ ಒರಿಜಿನಲ್. ಇದು 90ರಿಂದ 100 ದಿವಸ ಆದಾಗ ಇದು ಫುಲ್ಲಿ ಮೆಚೂರ್ ಆಗ್ತದೆ ನೋಡಿ. ಫುಲ್ಲಿ ಮೆಚೂರ್ ಆದಾಗ ನಿಮ್ಗೆ ರೆಡ್ ಕಲರ್ ಅಲ್ಲಿ ಬರ್ತದೆ, ಶೈನಿಂಗ್ ಇರ್ತದೆ. ಅದನ್ನ ಕಟ್ ಮಾಡಿ ಏನ್ ಮಾಡ್ತಂದ್ರೆ ಫ್ರೀಜರ್ ಅಲ್ಲಿ ಹಾಕ್ಬಿಡ್ತಾರೆ. ಫ್ರೀಜರ್ ಅಲ್ಲಿ ಹಾಕಿ ಅದನ್ನ ಡ್ರೈ ಮಾಡ್ತಾರೆ. ನಂತರ ಅದನ್ನ ತೆಗೆದುಬಿಟ್ಟು ಪುನಃ ಕ್ರಶ್ ಮಾಡ್ತಾರೆ, ಅದನ್ನ ಪೌಡರೈಸ್ ಮಾಡ್ತಾರೆ. ಅದರಲ್ಲಿ ನಮ್ಗೆ 20 kg 1 kg ಮಾತ್ರ ಸಿಗುವಂತದ್ದು ಗೊತ್ತಾಯ್ತು ನಿಮ್ಗೆ. 19 kg ಅದು ಫೈಬರ್, ಅದನ್ನ ಹೊರಗೆ ಇಟ್ಬಿಟ್ಟು ಆ 1 kg ಮೆಡಿಸಿನ್ ಮೇಲೆ ನಮ್ಗೆ RG ಪೌಡರ್ ಅಥವಾ RG ಕ್ಯಾಪ್ಸುಲ್ ಆಗಿ ಈಗ ಬಂದಿದೆ. ಪೌಡರ್ ಸಿಗ್ತದೆ, ಕ್ಯಾಪ್ಸುಲ್ ಆಗಿ ಸಿಗ್ತದೆ. ಹಾಗೆ ನಿಮ್ಗೆ GL ಅಂತ, ದಟ್ ಈಸ್ 21 days ಕ್ರಾಪ್. ಅದು 21 ಕ್ರಾಪ್, ಅದು ಡಿಫ್ರೆಂಟ್ ಟೆಕ್ನಿಕ್. ಅದು ಡಾಕ್ಟರ್ ಲಿಮೋನಿ ಲೋತ್ ಆ ರೀತಿಯಲ್ಲಿ ಅದನ್ನ ಅವರು ರೆಡಿ ಮಾಡಿ ನಮ್ಗೆ ಕೊಡ್ತಾರೆ. ಅದಕ್ಕೆ GL ಗ್ಯಾನೋಸೀಲಿಯಂ ಅಂತ ಹೇಳ್ತೀವಿ. RG ಮತ್ತೆ GL 2 ಕಂಬೈನ್ ನೀವು ತಗೊಂಡಾಗ ನಿಮ್ಮ ಆರೋಗ್ಯದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ, ಯಾವ ರೀತಿ ವರ್ಕ್ ಆಗ್ತದೆ, ಅದರ ಬಗ್ಗೆ ಮುಂದೆ 1 by 1 ನೋಡ್ತಾ ಹೋಗೋಣ. ಈಗ 2 ಅಪ್ರೋಚಸ್ ಆನ್ ಹೆಲ್ತ್. ಈಗ ಆರೋಗ್ಯದ ಬಗ್ಗೆ 2 ಅಪ್ರೋಚ್ ಇದೆ. ಯಾಕಂತ ಹೇಳಿದ್ರೆ ನಮ್ಗೆ ಆರೋಗ್ಯ ಕೆಟ್ಟೋಯ್ತಂದ್ರೆ ನಮ್ಗೆ ಕಾಣೋದು ಯಾವ್ದು ಡಾಕ್ಟರ್ ಹತ್ರ ಹೋಗೋಣ ಅಂತ, ಯಾವ್ದು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಲ್ವಾ. ದಟ್ ಈಸ್ 1 ಅಪ್ರೋಚ್. ಇನ್ನೊಂದು ಅಪ್ರೋಚ್ ಇದೆ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಓಕೆ, ನಾವು ನೋಡೋಣ ಯಾವ್ದು ಅಪ್ರೋಚ್ ಅಂತ. ಡಿಫರೆನ್ಸ್ ನಮ್ಗೆ ಗ್ಯಾನೋಥೆರಪಿಗೂ ಬೇರೆ ಇದಕ್ಕೂ ಏನು ಡಿಫರೆನ್ಸ್ ಇದೆ. ಫಸ್ಟ್ ನ್ಯಾಚುರಲ್ ಫುಡ್ ಅಂಡ್ ಕನ್ವೆನ್ಷನಲ್ ಮೆಡಿಸಿನ್. ಗೊತ್ತಾಯ್ತು ನಿಮ್ಗೆ. ನ್ಯಾಚುರಲ್ ಫುಡ್ ಅಂದ್ರೆ ಯಾವ್ದು? ಗ್ಯಾನೋಡರ್ಮ. ಕನ್ವೆನ್ಷನಲ್ ಮೆಡಿಸಿನ್ ನಿಮ್ಗೆ ಅಲೋಪತಿ, ಆಯುರ್ವೇದ, ಸಿದ್ಧ, ಯುನಾನಿ ಎಲ್ಲ ಅದೆಲ್ಲ ಕನ್ವೆನ್ಷನಲ್ ಮೆಡಿಸಿನ್ ಇರ್ತದೆ. ನಮ್ಮ ಅಪ್ರೋಚ್ ಅಂದ್ರೆ ಹೋಲಿಸ್ಟಿಕ್ ಅಪ್ರೋಚ್. ನಮ್ಗೆ ಹಾರ್ಟು, ಲಿವರು, ಕಿಡ್ನಿಗೆ ನಮ್ಮ ಹತ್ರ ನಾವೀಗ ಜಸ್ಟ್ ಊಟ ಮಾಡ್ತೀವಿ. ಕೈಗೆ, ಕಾಲಿಗೆ, ತಲೆಗೆ ಅಂತ ಊಟ ಮಾಡೋದಿಲ್ಲ ನಾವು ಅಲ್ವಾ. ಇಡೀ ಬಾಡಿಗೆ ಅಂದ್ರೆ ನಮ್ದು ಹೋಲಿಸ್ಟಿಕ್. ನಮ್ ಗ್ಯಾನೋಡರ್ಮ ವರ್ಕ್ ಆಗೋದು ಹೋಲಿಸ್ಟಿಕ್ ಆಗಿ ವರ್ಕ್ ಆಗ್ತದೆ. ಅಲ್ಲಿ ಏನಾಗ್ತದೆ ಸೆಗ್ಮೆಂಟಲ್. ಇವತ್ತು ನಿಮ್ಗೆ ಕಣ್ಣಿಗೆ ಡಾಕ್ಟ್ರು, ಕಿವಿಗೆ ಡಾಕ್ಟ್ರು, ಮೂಗಿಗೆ ಡಾಕ್ಟ್ರು, ಹಲ್ಲಿಗೆ ಡಾಕ್ಟ್ರು, ಲಂಗ್ಸ್ಗೆ ಡಾಕ್ಟ್ರು, ಕಿಡ್ನಿಗೆ ಡಾಕ್ಟ್ರು, ಹಾರ್ಟ್ಗೆ ಡಾಕ್ಟ್ರು, ಎಲ್ಲ ಸೆಗ್ಮೆಂಟಲ್ ವೈಸ್. ಡಿಸೀಸ್ ಹಾರ್ಟ್ ಇಲ್ಲ. ಅದೇ ತರ ನಿಮ್ಗೆ BP ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಎಲ್ಲ ಸೆಗ್ಮೆಂಟ್ ಬೇರೆ ಬೇರೆ ಕಾಯಿಲೆಗೆ ಬೇರೆ ಬೇರೆ ಡಾಕ್ಟರ್ಗಳು, ಬೇರೆ ಬೇರೆ ಮೆಡಿಸಿನ್ಸ್, ಅದು ಸೆಗ್ಮೆಂಟಲ್ ವಾಯ್ಸ್. ಬಟ್ DXN ನಿಮ್ಗೆ ಒಂದೇ ಒಂದು ಹೋಲಿಸ್ಟಿಕ್ ವಾಯ್ಸ್. ಎರಡನೇದು ವಿ ಆರ್ ಫೋಕಸ್ ಆನ್ ಹೆಲ್ತ್. ನಾವು ಆರೋಗ್ಯದ ಬಗ್ಗೆ ನಾವು ಕ್ಷೇಮ, ನೀವು ಕ್ಷೇಮವಾಗಿರಿ ಅಂತ. ನಾವು ಇದನ್ನ ತಗೊಳ್ಳೋಣ, ನೀವು ತಗೊಳ್ಳಿ ಅಂತ. ಸೊ ಅಲ್ಲಿ ಹಾಗಾಗುದಿಲ್ಲ. ಅಲ್ಲಿ ಡಿಸೀಸ್, ಒಂದು ಕಾಯಿಲೆ ಬಂತು, ಅದಕ್ಕೆ ಒಂದು ಡ್ರಗ್ ಕೊಟ್ರು, ಅದಕ್ಕೆ ಸ್ಕ್ಯಾನ್ ಮಾಡಿದ್ರು, ಅದಕ್ಕೆ CT ಮಾಡಿದ್ರು, ಅದಕ್ಕೆ MRI ಮಾಡಿದ್ರು, ಅದಕ್ಕೆ ಮತ್ತೆ ಪುನಃ ಏನಾದ್ರು ಆಂಟಿಬಯೋಟಿಕ್ ಹಾಕಿದ್ರು, ಅದಕ್ಕೆ ನೆಕ್ಸ್ಟ್ ಏನಿದೆ ICU ಅಲ್ಲಿ ಹಾಕಿದ್ರು. ಅಂದ್ರೆ ಡಿಸೀಸ್ ಅಲ್ಲಿ ಬೇರೆ 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 ಟೈಪ್ಗಳು ಡಿಸೀಸ್ಗಳು. ಇಲ್ಲಿ ನಮ್ದೇನಿಲ್ಲ, ಆರೋಗ್ಯ ಮಾತ್ರ. ಇಲ್ಲಿ ಮೆಥಡ್ ಏನು? ನಮ್ದು ಪ್ರಿವೆನ್ಷನ್. ಆರೋಗ್ಯದಿಂದ ಇರೋಣ. ಆರೋಗ್ಯ ಬರ್ದಿದ್ದಾಗ ಏನ್ ಮಾಡೋಣ? ನಮ್ಮ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡೋಣ, ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡೋಣ, ಕಾಯಿಲೆ ಬರ್ದಿದ್ದಾಗೆ ನೋಡ್ಕೊಳ್ಳೋಣ. ಅದೇ ನಮ್ದು. ಅಲ್ಲಿ ಏನಾಗ್ತದೆ? ಕ್ಯೂರ್. ಇದಾಗ್ಲಿಲ್ಲ ಇನ್ನೊಂದಾಗ್ಲಿ ಮತ್ತೊಂದು, ಈ ಹಾಸ್ಪಿಟ್ಲ್ ಇನ್ನೊಂದು ಮತ್ತೊಂದು ಹಾಸ್ಪಿಟ್ಲ್.
ಸೊ ಯಾಕಂದ್ರೆ ಅವ್ರ ಹಿಂದೆ ಕ್ಯೂರ್ ಹಿಂದೆ ಇದ್ದಾರೆ. ನಾವು ಈಗ ಕ್ಯೂರ್ ಅಲ್ಲಿ ನಾವು ಬರ್ದಿದ್ದ ಹಾಗೆ ಏನ್ ಮಾಡುದು, ನಮ್ಮ ಪ್ರಾಡಕ್ಟ್ ಗೆ ಸಪ್ಲಿಮೆಂಟ್ ಅಂತ ಆರೋಗ್ಯ ಪೂರಕ ಉತ್ಪನ್ನಗಳು, ಸಪ್ಲಿಮೆಂಟ್ಸ್ ಆರೋಗ್ಯ ಪೂರಕ. ಈಗ ಕೆಲವೊಂದು ನಾವು ಊಟ ಮಾಡ್ತೀವಿ ಅಲ್ಲಿ ಸಿಗ್ಲಿಲ್ಲ, ಅದಕ್ಕೋಸ್ಕರ ಸಪ್ಲಿಮೆಂಟ್ ತಗೋಬೇಕು. ಇವತ್ತೇನಾಗಿದೆ ನಮ್ಗೆ ಕೆಲವ್ರ ಮನೆಯಲ್ಲೇ ಹಾಸ್ಪಿಟಲ್, ಕೆಲವ್ ಮನೆಯಲ್ಲೇ ಏನಾಗಿದೆ ಡ್ರಗ್ ಶಾಪ್ ಆಗ್ಬಿಟ್ಟಿದೆ. ಅಷ್ಟು ತರ ಡ್ರಗ್ ಗಳನ್ನ ತಿಂದ್ರೆ ಏನ್ ಆಗ್ಬೋದು, ನಿಮ್ಮ ಕಿಡ್ನಿ, ಹಾರ್ಟ್, ಲಿವರ್ ಎಲ್ಲ ಯಾವ ರೀತಿ ಆಗ್ಬೋದು, ಎಷ್ಟು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ಬೋದು ಪಾಪ ಅವ್ರು. ಸೊ ಡ್ರಗ್ ಡ್ರಗ್ ಡ್ರಗ್, ಬಟ್ ಇಲ್ಲಿ ಡ್ರಗ್ ಇಲ್ಲ ನಿಮ್ಗೆ. ಒಂದು ಆ ಡ್ರಗ್ ಅದ್ರ ಏನಾದ್ರು ಸೈಡ್ ಎಫೆಕ್ಟ್ ಆದ್ರನ್ನ ಸರಿ ಮಾಡ್ಲಿಕ್ಕೆ ನಮ್ಮ ಸಪ್ಲಿಮೆಂಟ್ ನಿಮ್ಗೆ ಹೆಲ್ಪ್ ಮಾಡ್ತದೆ. ನಮ್ಮ ಗುರಿ ಏನಂದ್ರೆ ವೆಲ್ನೆಸ್, ಆರೋಗ್ಯಕರ ಜೀವನ. ನಮ್ದು ಆರೋಗ್ಯಕರ ಜೀವನ, ಆರೋಗ್ಯದಿಂದ ಬದುಕೋದಂತ ನಮ್ದು. ಅಲ್ಲಿ ಏನಾಗುತ್ತೆ ಕರೆಕ್ಷನ್ ಮಾಡೋಣ ಅಂತ, ಇಲ್ಲ ಅಂದ್ರೆ ಮತ್ತೆ ಕರೆಕ್ಷನ್, ಇನ್ನು ಒಂದ್ ಸ್ವಲ್ಪ ದಿವಸ, ಒಂದು ವಾರ ಬಿಟ್ಟು ಬರ್ರಿ ಮತ್ತೆ ನೋಡೋಣ, ಇಲ್ಲ ಆಗದೆ ಒಂದು ಲೆಟರ್ ಕೊಡ್ತೀರಿ, ಇನ್ನೊಂದು ದೊಡ್ಡ ಆಸ್ಪತ್ರೆಗೆ ಹೋಗ್ರಿ, ಇಲ್ಲ ಅಂದ್ರೆ ಅವ್ರು ವರ್ಕ್ ಆಗ್ಲಿಲ್ಲ ಇನ್ನೊಂದು ದೊಡ್ಡ ಸರ್ಜನ್ ಅನ್ನ ಅಂದ್ರೆ ಕರೆಕ್ಷನ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ರೀಸನ್ ಗೊತ್ತಾಗುದಿಲ್ಲ. ಸೊ ಅದು ತಪ್ಪಂತ ಹೇಳಿಕ್ ಆಗುದಿಲ್ಲ, ಯಾಕಂದ್ರೆ ಸರಿ ಆಗ್ಬೇಕಲ್ಲ ಅದು ಕರೆಕ್ಷನ್. ದಟ್ ಈಸ್ ಕಾಲ್ಡ್ ಕನ್ವೆನ್ಷನ್ ಮೆಡಿಸಿನ್, ದಟ್ ಈಸ್ ನ್ಯಾಚುರಲ್ ಎಂಟೈರ್ಲಿ ಡಿಫರೆಂಟ್. ನಾವು ಕ್ಷೇಮ ನೀವು ಕ್ಷೇಮ ಇದೆಯಲ್ಲ, ಅದು ನಮ್ಮ ಅಪ್ರೋಚ್ ಇರ್ತದೆ, ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ ಇದನ್ನ. ಸೊ ಇಲ್ಲಿ ಬಂದ್ರೆ ನಿಮ್ಗೆ 4 pillars ಆಫ್ ಹೆಲ್ತ್ ಅಂತ, ಆರೋಗ್ಯದ 4 ಕಂಬಗಳು ಯಾವುದು ಅಂತ ಅದು ಇಂಪಾರ್ಟೆಂಟ್ ಇರ್ತದೆ. ಫಸ್ಟ್ ಅಂತ ಹೇಳಿದ್ರೆ ನೀವು ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಇರ್ಬೇಕಂತ ಹೇಳಿದ್ರೆ, ಸಕಾರಾತ್ಮಕತೆ ನಂಬಿಕೆ ಇರ್ಬೇಕು. ನೀವು ಪ್ರತಿಯೊಂದು ಏನು ಯೂಸ್ ಮಾಡ್ತೀರ ಅದು ನಂಬಿಕೆಯಿಂದ ತಗೊಳ್ಳಿ ಅಂತ. ನಿಮ್ಗೊಂದು ಅದರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇರ್ಬೇಕು, ನಂಬಿಕೆಯಿಂದ ಯೂಸ್ ಮಾಡಿ. ಆವಾಗ ನೋಡಿ ನಿಮ್ಗೆ ಎಫೆಕ್ಟ್ ಡಬಲ್ ಆಗ್ತದೆ, ಸಿನರ್ಜಿಕಲ್ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಾರೆ. ಅದರಿಂದ ನೀವು ತಗೋಬೇಕಾದ್ರೆ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್, ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಒಂದು ಇರಲಿ. ನೆಕ್ಸ್ಟ್ ಹೆಲ್ದಿ ಸ್ಟೈಲ್, ಲೈಫ್ ಸ್ಟೈಲ್. ಎಷ್ಟು ಜನ ಇವತ್ತು ಹೆಲ್ದಿ ಲೈಫ್ ಸ್ಟೈಲ್, ಇವತ್ತೆಲ್ಲ ಹರಿವರಿ ಕರಿಯೇ, ಎಲ್ಲಿ ಹೋದ್ರು ನೋಡಿ ಜನ, ಎಲ್ಲಿ ಹೋದ್ರು ಜನ ಟೈಮ್ ಇಲ್ಲ, ಗಡಿಬಿಡಿ, ವರಿ, ಯಾವಾಗ ನೋಡ್ರು ಟೆನ್ಷನ್. ಇವತ್ತೊಂದು ಈಗಂತೂ ತುಂಬಾ ಟೆನ್ಷನ್ ಜನರಿಗೆ, ಸಿಕ್ಕಾಬಿಟ್ಟೆ ಟೆನ್ಷನ್ ಜಾಸ್ತಿ ಆಗಿದೆ. ಹರಿ ಏನ್ ಸಿಗುದಿಲ್ಲ, ಏನ್ ಸಿಗ್ತದೋ ಅದನ್ನ ತಿನ್ನೋದು. ಕಡೆಗೆ ಏನ್ ಮಾಡುದು, ಲಾಸ್ಟಿಗೆ ಬರೀ ಎಲ್ಲ 100 ವರ್ಷ ಬದುಕೋರು 70, 80 ಎಲ್ಲ ಹೋಗ್ಬಿಟ್ಟು ಈಗ 60, 50, 40ಕ್ಕೆಲ್ಲ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಲೈಫ್ ಸ್ಟೈಲ್ ಆ ರೀತಿ ಆಗ್ಬಿಡಿದೆ. ಸ್ಟೈಲೋ ಲೈಫೋ ಯಾವ್ದು ಗೊತ್ತಿಲ್ಲ, ಆ ರೀತಿ ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡಿದ್ವಿ ನಾವು. ನಮ್ದು ಹೆಲ್ದಿ ಡಯಟ್ ಉಂಟಾ, ಯಾರೆಲ್ಲ ಹೆಲ್ದಿ ಡಯಟ್ ತಗೊಳ್ತಾರೆ? ನಾವ್ ಹೇಳ್ತೀವಿ ಬೆಳಿಗ್ಗೆ ಸರಿ ತಿನ್ನಿ, ಮಧ್ಯಾಹ್ನ ಮೀಡಿಯಂ, ರಾತ್ರಿ ಎಷ್ಟು ಕಮ್ಮಿ ಆಗ್ತದೋ ಅಷ್ಟು ತಿನ್ನಿ ಅಂತ ಹೇಳ್ತೀವಿ. 20-80 ಪ್ರಮಾಣದಲ್ಲಿ ತಿನ್ನಿ ಅಂತ ಹೇಳ್ತೀವಿ. ಅದು ಎಷ್ಟು ಹೇಳ್ತಾರೆ ಜನ. ಇವತ್ತು ಟಿವಿ ಇಲ್ಲದೆ ಊಟ ಸೇರೋದಿಲ್ಲ ಕೆಲವರಿಗೆ ಟಾಯ್ಲೆಟ್ ಅಲ್ಲಿ ಸಿಗರೇಟ್ ಇಲ್ಲದೆ, ಟಾಯ್ಲೆಟ್ ಪೇಪರ್ ಇಲ್ಲದೆ ಟಾಯ್ಲೆಟ್ ಹೋಗುದಿಲ್ಲ ಹೇಳ್ತಾರೆ, ಮೋಷನ್ ಹೋಗುದಿಲ್ಲ ಹೇಳ್ತಾರೆ, ಅಂತ ಪರಿಸ್ಥಿತಿ ಇದೆ. ಸೊ ನಿಮ್ಗೆ ಹೆಲ್ದಿ ಡಯಟ್ ಇಲ್ದಿದ್ರೆ ಕರೆಕ್ಟ್ ಇರೋದಿಲ್ವಾ, ನಿಮ್ಮ ಮೋಷನ್ ಎಲ್ಲ ಕರೆಕ್ಟ್ ಹೋಗುದಿಲ್ಲ, ನಿದ್ರೆ ಹೇಗೆ ಬರೋದಿಲ್ವಾ? ನನಗೆ 10ವರೆಗೆ ಆದ್ರೂ ಕೂಡ ಮತ್ತೆ ನಾನೆಲ್ಲ ಕಂಪ್ಯೂಟರ್ ಇದ್ರೆ ನನಗೆ ಅಲ್ಲೇ ಸ್ಟಾಪ್, ಕಂಪ್ಯೂಟರ್ ಆಫ್ ಮಾಡೋದು ಅಷ್ಟುವಾಗ ನಿದ್ರೆ ಬಂದ್ಬಿಡ್ತದೆ. ಬೆಳಿಗ್ಗೆ ಪಕ್ಕ 5ವರೆಗೆ ಎದ್ಬಿಡ್ತೀವಿ ನೋಡಿ, ಕರೆಕ್ಟ್ ಆಗಿ ಎಲ್ಲ ನಮ್ದು ದಿನನಿತ್ಯ ಕಾರ್ಯಕ್ರಮ ಎಲ್ಲ. ಯಾಕಂದ್ರೆ ನಾವು 20 ವರ್ಷದಿಂದ ನೋಡಿ ಹೇಗಿದ್ದೀವಿ ಹಾಗೆ ಇದ್ದೀವಿ. ಸೊ ಯಾಕಂದ್ರೆ ಹೆಲ್ದಿ ಡಯಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಉಂಟಂತ ಸರಿ ತಿನ್ನುವುದಲ್ಲ. ಸೊ ಯಾವ್ದ್ರಲ್ಲೂ ನಿಮ್ಗೆ ಒಂದು ಲಿಮಿಟ್ ಇರ್ಬೇಕು. ರುಚಿ ಅಂತ ಹೇಳಿದ್ರೆ ತಿಂತ ಹೋದ್ರೆ ಅದು ಅಮೃತನು ಕೆಲವು ಟೈಮ್ ವಿಷ ಆಗ್ತದಂತ. ಸೊ ಆದ್ರಿಂದ ಹೆಲ್ದಿ ಡಯಟ್ ಉಂಟಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಸಪ್ಲಿಮೆಂಟೇಶನ್ ಬೇಕು ಅಂತ ಹೇಳ್ತಾರೆ. ಏನಪ್ಪಾ ನಾವ್ ಹಿಂದಿನವರೆಲ್ಲ ಹೇಳ್ಬೋದು, ನಾವ್ ಯಾವ ಸಪ್ಲಿಮೆಂಟೇಶನ್ ತಗೊಳ್ಳ, ಹಿಂದಿನವ್ರು ಯಾಕೆ ತಗೊಳ್ಳಿಲ್ಲ ಅಂದ್ರೆ ಅವ್ರೆಲ್ಲ ಕೃಷಿ ಹೇಗಿತ್ತು, ಅದು ಎಲ್ಲ ನಿಮ್ಗೆ ನ್ಯಾಚುರಲ್, ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಬೆಳಿತಾ ಇದ್ರು, ಅವ್ರಿಗೇನು ಸಪ್ಲಿಮೆಂಟ್ ಅದರಲ್ಲಿ ಉಳಿತಿತ್ತು. ಇವತ್ತು ಏನಾಗಿದೆ ಅಂದ್ರೆ ಎಲ್ಲಾ ಕೆಮಿಕಲ್, ಫರ್ಟಿಲೈಸರ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್, ಏನೇನ್ ಸೈಡ್ ಎಲ್ಲಾ ಹಾಕಿ ಬೆಳೆದ್ರೆ ಏನ್ ಆಗ್ಬೋದು ಸಾರಿ. ಆದ್ರಿಂದ ನಾನು ಹೇಳೋದು ನಿಮ್ಗೆ ಸಪ್ಲಿಮೆಂಟೇಶನ್ ತಗೊಳ್ಳಿ. ಯಾಕಂದ್ರೆ ಮೈಕ್ರೋ ಮ್ಯಾಕ್ರೋ ಎರಡು ಬೇಕೇ ಬೇಕು ನಿಮ್ಗೆ. ಸೊ ಆದ್ರಿಂದ ಅದನ್ನ ತಗೊಂಡ್ರೆ 100% ಬ್ಯಾಲೆನ್ಸ್ ಆಗ್ತದೆ. ಈ 4 pillars ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಕರೆಕ್ಟ್ ಅನುಸರಿಸಿದ್ರೆ ನೀವು ಪಕ್ಕಾ ಕರೆಕ್ಟ್ ಆಗ್ತೀರಿ ನೋಡಿ, ಏನು ತೊಂದರೆ ಇಲ್ಲದೆ ನೀವು ಕರೆಕ್ಟ್ ಆಗ್ಲಿಕ್ಕೆ ಏನು ತೊಂದರೆ ಇಲ್ಲ. ಓಕೆ, ಈಗ ಟಾಕ್ಸಿನ್ ಅಂಡ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರೆ, ವಿಶ್ವ ಆರೋಗ್ಯ ಸಂಸ್ಥೆಯವರು 15 ವರ್ಷ ಬೇಕಾಯ್ತಂತೆ ಮನುಷ್ಯನಿಗೆ ಕಾಯಿಲೆ ಬರೋದು ಹೇಗೆ ಕಂಡುಹಿಡಿಲಿಕ್ಕೆ 15 ವರ್ಷ ಬೇಕಾಯ್ತಂತೆ. ಅವ್ರು ಹೇಳಿದ್ರು, 2 ಹೇಳಿದ್ರು. ಒಂದು, ಟಾಕ್ಸಿನ್ ಇಂದ ಮನುಷ್ಯ ವಿಷವನ್ನು ತಗೊಳ್ತಾನೆ. ನೀವೇನಾದ್ರೂ ವಿಷ ತಗೊಳ್ತೀರಾ? ವಿಷ ತಗೊಂಡ್ರೆ ಜನ ಸಾಯ್ತಾರೆ. ಇದು ವಿಷ ಅಲ್ಲ, ಇದು ಏನ್ ಗೊತ್ತ, ಸ್ಲೋ ಪಾಯ್ಸನ್. ಇದು ಗೊತ್ತಾಯ್ತು ನಿಮ್ಗೆ. ಟಾಕ್ಸಿನ್ಸ್ ಅಂತ ಹೇಳಿದ್ರೆ ವಿಷ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇದು ಸ್ಲೋ ಆಗಿ ಹೋಗ್ತಾ ಇರೋದು ನಿಮ್ಗೆ. ಅಂದ್ರೆ ಏನಂತಂದ್ರೆ ನಿಧಾನವಾಗಿ ಕೊಲ್ತಾ ಇರ್ತದೆ, ನಿಮ್ಗೆ ಗೊತ್ತಾಗೋದಿಲ್ಲ ಅದು ಸಾಯಿಸು ನಿಮ್ಮನ್ನ ಹೇಗಂತೆ. ನೆಕ್ಸ್ಟ್, ಇಂಬ್ಯಾಲೆನ್ಸ್ ಆಫ್ ದ ಬಾಡಿಯಲ್ಲಿ ಆಗೋ ಅಸಮತೋಲನದಿಂದ ದ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂತ ಹೇಳಿದ್ರು. 2 ಹೇಳಿದ್ರು, ಇಂಟರ್ನಲ್ ಫ್ಯಾಕ್ಟರ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್. ಇದು ನಿಮ್ ಸರಿ ತುಂಬಾ ಜನರಿಗೆ ಗೊತ್ತಿಲ್ಲ. ಒಂದು ಎಕ್ಸ್ಟರ್ನಲ್ ನಮ್ಗೆ ವಿಷ ನಾವು ತಗೊಳ್ಳೋದು, ಇನ್ನೊಂದು ಇಂಟರ್ನಲ್ ವಿಷ. ಸೊ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ಟರ್ನಲ್ ಯಾವ್ದು, ಇಂಟರ್ನಲ್ ಯಾವ್ದು. ಇಂಟರ್ನಲ್ ಯಾವ್ದು, ಸ್ಟ್ರೆಸ್, ಮಾಡರ್ನ್ ಲೈಫ್ ಸ್ಟೈಲ್, ಫ್ರೀ ರಾಡಿಕಲ್ಸ್, ಏರ್ ಪೊಲ್ಯೂಷನ್, ಪೊಲ್ಯೂಟೆಡ್ ಏರ್, ಕೆಮಿಕಲ್ಸ್, ಡ್ರಗ್ಸ್. ಈಗ ಎಕ್ಸ್ಟರ್ನಲ್ ಇಂಟರ್ನಲ್ 2 ಒಳಗಡೆ ಸೇರಿದಾಗ ನಿಮ್ಮ ಬಾಡಿ ಏನಾಗ್ತದೆ ಅಂದ್ರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಕಂಪ್ಲೀಟ್ ಡೌನ್ ಆಗ್ಬಿಡ್ತದೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರು ಅದು ಕೊಟ್ಟಿದ್ದಾರೆ ನೋಡಿ. ನೀವು ಈಟ್ ಟೂ ಮಚ್, ಸರಿ ತಿನ್ನುದು. ಸರಿ ತಿಂದ್ರೆ ಏನಾಗ್ಬೋದು,
ಈಗ ನಿಮ್ಗೆ ಮಿಕ್ಸಿಗೆ ಒಂದು ಲೆವೆಲ್ ಅಲ್ಲಿ ಹಾಕಿದ್ರೆ ಮಾತ್ರ ಮಿಕ್ಸಿ ರನ್ ಆಗ್ತದೆ. ಫುಲ್ ಮಿಕ್ಸಿಗೆ ಹಾಕಿ ನೋಡಿ ಏನಾಗ್ತದೆ ನೋಡಿ, ಮಿಕ್ಸಿಯೇ ರನ್ ಆಗೋದಿಲ್ಲ. ಲೇಡೀಸ್ ಎಲ್ಲ ಕೂತ್ಕೊಂಡಿದ್ರೆ ಕೇಳಿ, ಸ್ವಲ್ಪ ಕಮ್ಮಿ ಹಾಕ್ಬೇಕು, ಆವಾಗ ಮಾತ್ರ ಮಿಕ್ಸಿ ಗುರ್ರ ಅಂತ ತಿರುಗ್ತದೆ. ಅದರ್ವೈಸ್ ನೀವು ಇಲ್ಲಿ ಟೂ ಮಚ್ ತಿಂದ್ರೆ ಏನಾಗ್ತದೆ, ಇದು ಒಳಗಡೆ ಕೆಲಸ ಮಾಡ್ತದೆ. ತಿಂದು ತಿಂದು ನೋಡಿ, ಕೆಲವರು ನೋಡಿದ್ರೆ ಗೊತ್ತಾಗ್ತದಲ್ಲ ನಿಮ್ಗೆ ಹೊಟ್ಟೆ ಎಷ್ಟು ದೊಡ್ಡದಾಗಿದೆ ಅಂತ. ಮಿಕ್ಸಿ ಹೇಗೆ ದೊಡ್ಡದಾಗ್ತದೆ ಅಂತ ಹೇಳಿದ್ರೆ, ಅದು ಮೆಟಲ್, ಅದೇನು ಆಗುದಿಲ್ಲ. ಇದು ಮೆಟಲ್ ಅಲ್ಲ, ಇದು ಏನದು ಚರ್ಮ ಅಲ್ಲ, ಹೊಟ್ಟೆ ಬಂದ್ಬಿಡ್ತದೆ. ಅಸಿಡಿಕ್ ಜಾಸ್ತಿ ಆಗಿ ಟೂ ಆಫನ್ ಆ ಗಡಿಗಡಿಗೆ ತಿಂತಾ ಇರೋದು, ಆವಾಗ್ಲೂ ಪ್ರಾಬ್ಲಮ್. ಆಗಾಗ ತಿಂತಾ ಇರೋದಲ್ಲ, ಒಂದು ಲಿಮಿಟ್ ಇರಬೇಕು. ಒಂದು 3 ಹೊತ್ತು ತಿಂದು ಕರೆಕ್ಟ್ ತಿನ್ಬೇಕು. ಈಟ್ ಟೂ ಆಫನ್ ನಿಮ್ಗೆ ಕರೆಕ್ಟ್ ಇಲ್ಲ. ಈಟ್ ಟೂ ಫಾಸ್ಟ್. ಇವತ್ತು ಯಾರಿಗೂ ನೋಡಿ ಹಸಿವೆ ಆಗಿ ಊಟ ಮಾಡೋರೇ ಇಲ್ಲ. ಮತ್ತೆ ಹೇಗೆ ಊಟ ಮಾಡ್ತಾರೆ? ಈ ಟೈಮ್ ಆಯ್ತ್ರಿ, ಕೊಡಿ ಏನೋ ಅಲ್ಲಿ ಬಸ್ ಬರ್ತಾ ಇದೆ, ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು, ತಿನ್ನಿಸು, ಒಟ್ಟಿಗೆ ತುಂಬಿಸ್ಕೊಳ್ಳುದು ಅಷ್ಟೇ. ಮತ್ತೆ ನಿಮ್ಗೆ ಟೂ ಫಾಸ್ಟ್. ಆಮೇಲೆ ಈಟ್ ಟೂ ಮಚ್ ಅಸಿಡಿಕ್. ಇವತ್ತು ಉಪ್ಪು, ಹುಳಿ, ಖಾರ, ಸ್ವೀಟ್, ಎಣ್ಣೆ, ಡಬಲ್ ಫ್ರೈ, ಡೀಪ್ ಫ್ರೈ ಇದು ತಿಂದ್ರೆ ಏನಾಗ್ಬೋದು? ಇದೆಲ್ಲ ತಿಂದು ನಮ್ಗೆ ಪ್ರಾಬ್ಲಮ್. ಆಮೇಲೆ ಈ ಮತ್ತು ಕೆಲವರು ಹೇಳಿ ರೋಸ್ಟ್, ಡಬಲ್ ರೋಸ್ಟ್ ಅಂತ ಹೇಳ್ತಾರೆ. ನಿಮ್ಗೆ ಟೂ ಮಚ್ ಕುಕ್ ಮಾಡಿದಾಗ ಅದ್ರಲ್ಲಿ ಏನು ಇರುವುದಿಲ್ಲ, ಎಲ್ಲ ಹೋಗಿರ್ತದೆ. ಸೊ ಇದನ್ನ ತಗೊಂಡಾಗ ಏನಾಗ್ತದೆ ಅಂದ್ರೆ, ನಮ್ಮ ಸಿಸ್ಟಮೇ ನಮ್ದು ಉಲ್ಟಾ ಸಿಸ್ಟಮ್ ಆಗ್ಬಿಟ್ಟಿದೆ. ಸೊ ಅದನ್ನ ನಾವು ಕರೆಕ್ಟ್ ಮಾಡ್ಬೇಕಾಗಿದೆ. ಸೊ ಓಕೆ, ಹೇಗೆ ಸರಿ ಮಾಡೋಣ ಅಂತ ನೋಡೋಣ. ಈಗ ಬೇಸಿಕ್ ಯೂನಿಟ್ ಆಫ್ ಹೆಲ್ತ್. ಈಗ ನೋಡಿ ಇಲ್ಲಿ ಕಾಣ್ತಾ ಇದೆ ಏನಂದ್ರೆ, ಇದು ಜೀವಕೋಶ. ನಾವು ನಮ್ಮ ಬಾಡಿ ಉಂಟಲ್ಲ, ನಿಮ್ಗೆ ಜೀವಕೋಶ, ಇದಕ್ಕೆ ನಾವು ಹೇಳ್ತೀವಿ, ನಮ್ಮ ಒಂದು ಡಾಕ್ಟರ್ ಲಿಮ್ಶೋದ್ ಒಂದು ಥೆರಪಿ ತಂದಿದ್ದಾರೆ, ಶೂನ್ಯ ಥೆರಪಿ. ಇಲ್ಲ ರೌಂಡ್ ಕಾಣ್ತದೆ. ಪ್ರತಿಯೊಂದು ಈ ಪ್ರಪಂಚದಲ್ಲಿ ನೀವು ಕಂಡಾಗ ಎಲ್ಲರೂ ರೌಂಡೇ ಇರ್ತದೆ, ಗೊತ್ತಾಯ್ತು ನಿಮ್ಗೆ? ಅಣುಗಳೆಲ್ಲ ರೌಂಡೇ ಇರ್ತದೆ. ಅದೇ ತರ ಈ ಜೀವಕೋಶ ನಮ್ಮ ಬಾಡಿಯಲ್ಲಿ ಸುಮಾರು ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಅಂತ ಹೇಳ್ತಾರೆ. ಎಷ್ಟು ಗೊತ್ತಿಲ್ಲ, ಅಷ್ಟು ಸೆಲ್ಸ್ ನಮ್ಮ ಬಾಡಿಯಲ್ಲಿ ಇದೆ ಅಂತ, ಟ್ರಿಲಿಯನ್ಸ್. ನಮ್ಮ ಕಿಡ್ನಿಯಲ್ಲಿ ಎಷ್ಟೋ ಒಂದು ಕೋಟಿ ಸೆಲ್ ಇದೆ ಅಂತ. ಹಾಗೆ ಬ್ರೈನ್ ಅಲ್ಲಿ ಇದೆ ಟ್ರಿಲಿಯನ್ಸ್ ಆಫ್ ಸೆಲ್ಸ್. ಅಷ್ಟು ಅಂದ್ರೆ ಈ ಬಾಡಿ ಟ್ರಿಲಿಯನ್ಸ್ ಆಫ್ ಜೀವಕೋಶಗಳಿಂದ ತಯಾರಾಗ್ಬಿಟ್ಟಿದೆ, ಗೊತ್ತಾಯ್ತು ನಿಮ್ಗೆ? ಬಟ್ ಈ ಜೀವಕೋಶದಲ್ಲಿ ಸುಮಾರು ನಿಮ್ಗೆ ಸಾಧಾರಣ 200 ತರದ ಜೀವಕೋಶಗಳಿದೆ ಅಂತ ಹೇಳ್ತಾರೆ, ನಾಟ್ ಓನ್ಲಿ ಒನ್. ನಿಮ್ಗೊಂದು ಉದಾಹರಣೆ ಹೇಳುದು, ನಿಮ್ಗೆ ವ್ಯತ್ಯಾಸ ಬೇಕಾಗ ನೋಡ್ತೀರಾ? ನಿಮ್ ತಲೆ ಕೂದಲು ನೋಡಿ ಬೆಳೀತಾ ಹೋಗ್ತದೆ, ಆದ್ರೆ ಹುಬ್ಬಿನ ಕೂದಲು ಬೆಳೆಯುವುದಿಲ್ಲ. 1 ಇಂಚು ಡಿಫರೆನ್ಸ್. ಹುಬ್ಬಿನ ಕೂದಲು ಅಲ್ಲೇ ನಿಂತು ಬಿಡ್ತದೆ, ತಲೆ ಕೂದಲು ಉದ್ದ ಆಗ್ತದಲ್ಲ. ಅದೇ ನಿಮ್ಗೆ ಜೀವಕೋಶದ ಡಿಫರೆನ್ಸ್. ಇದನ್ನ ಅರ್ಥ ಮಾಡ್ಬೇಕು. ಆದ್ರೆ ಜೀವಕೋಶ ಎಲ್ಲಾ ಡಿಫರೆನ್ಸ್ ಕಲರು, ಡಿಫರೆನ್ಸ್ ಸೈಜ್ ಅಲ್ಲಿ ಇರ್ತದೆ. ಆದ್ರೆ ಒಂದೇ ಒಂದು ಕೆಲಸ ಗೊತ್ತುಂಟ ನಿಮ್ಗೆ, ಅದಕ್ಕೆ ಸೀಕ್ರೆಟ್ ಅಂದ್ರೆ, ಅದಕ್ಕೆ ಏನ್ ಬೇಕು ಅಂದ್ರೆ ಒಳ್ಳೆಯ ಆಹಾರ, ಒಳ್ಳೆಯ ನೀರು, ಒಳ್ಳೆಯ ಗಾಳಿ ಬೇಕು, ಇಷ್ಟೇ. ಅದು ಎಲ್ಲದಕ್ಕೂ ಬೇಕು. ಇದು ನಿಮ್ಗೆ ಸೇಮ್, ಅದೇನು ಡಿಫ್ರೆಂಟ್ ಇಲ್ಲ. ಬೇರೆ ಎಲ್ಲ ಡಿಫ್ರೆಂಟ್ ಕಾಣ್ಬೋದು, ಇದರಲ್ಲಿ ನಿಮ್ಗೆ ಅದು ಡಿಫ್ರೆನ್ಶಿಯೇಷನ್ ಇಲ್ಲ. ಆದ್ರಿಂದ ನಿಮ್ಗೆ ಏನು ಸೀಕ್ರೆಟ್ ಅಂತ ನಿಮ್ಗೆ ಗೊತ್ತಾಗ್ತದೆ, ಹೇಗೆ ಜ್ಞಾನೋಡರ್ಮ ವರ್ಕ್ ಆಗ್ತದೆ ಮುಂದೆ ನೋಡೋಣ. ಸೊ ಈಗ ಈ ಸೆಲ್ ಹೇಗೆ ಹುಡ್ತದೆ ಅಂತ ನೋಡೋಣ, ಬೇಸಿಕ್ ಅಂತ ನೋಡುವ. ಇಲ್ಲಿ ನೀವು ಕಾಣ್ತಾ ಇದೀವಿ. ಸೊ ಒಂದು ಹುಡುಗ, ಒಂದು ಹುಡುಗಿ ಅಂತ ಹೇಳ್ಕೊ, ಒಂದು ಲೇಡಿ, ಒಂದು ಗಂಡಸ್, ಇಬ್ರು ಇದ್ದಾರೆ ಅಲ್ವಾ? ಸೊ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಆಟೋಮೆಟಿಕ್ ನೆಕ್ಸ್ಟ್ ಕೇಳ್ತೀವಿ, ವಿಶೇಷ ಏನು ಅಂತ ಕೇಳ್ತೀವಿ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅವ್ರು ಒಟ್ಟಾದಾಗ ಫಸ್ಟ್ ನಿಮ್ಗೆ ಈ ಜೀವಕೋಶ ಹೇಗೆ ಉತ್ಪತ್ತಿ ಆಗ್ತದೆ, ಸೊ ಗಂಡಿಂದ ಮತ್ತೆ ಹೆಣ್ಣಿಂದ ಸೇರಿ ಹೇಗೆ ಒಂದು ಜೀವಕೋಶ ಆಗ್ತದೆ ಅಂತ ನಿಮ್ಗೆ. ಸೊ ಹಾಗಿದ್ರೆ ನಿಮ್ಗೆ ಸ್ಪರ್ಮ್ ಕಾಣ್ತಾ ಇದೆ ನಿಮ್ಗೆ, ಒಸೈಟ್ ಮತ್ತೆ ಸ್ಪರ್ಮ್ ಒಟ್ಟಾಗ್ತದೆ. ಒಟ್ಟಾದಾಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಗಾಗ್ತದೆ ನೋಡಿ, ಜೀವ ವಿಕಾಸ ಸ್ಟಾರ್ಟ್ ಆಯ್ತು, ಒಂದು ಜೀವಕೋಶ ಆಯ್ತು, ಹೌದಾ? ಇದು ನಿಮ್ಗೆ ಕಣ್ಣು ಕಾಣ್ತದೆ, ಇದರಲ್ಲಿ ಕಿವಿ ಇದೆಯಾ, ಇದಕ್ಕೆ ಮೂಗಿದೆಯಾ, ಕಣ್ಣಿದೆಯಾ, ಕಾಲಿದೆಯಾ, ಎಲ್ಲ ಒಂದೇ. ಅಂದ್ರೆ ಬೇಸಿಕ್ ಯೂನಿಟ್ ಯಾವುದು, ನಮ್ಮ ಬಾಡಿಯ ಬೇಸಿಕ್ ಯೂನಿಟ್ ಇದರೊಳಗಡೆ ಇದೆ, ಇದೇ ಜೀವಕೋಶ. ಈ ಜೀವಕೋಶವನ್ನ ನಾವು ಕರೆಕ್ಟ್ ಮಾಡೋದು ಹೇಗೆ? ಈಗ ಗ್ಯಾನೋಥೆರಪಿ ಇಸ್ ನಥಿಂಗ್ ಬಟ್ ಸೆಲ್ ಥೆರಪಿ ಅಂತ ಹೇಳ್ತಾರೆ. ನಾವು ಜೀವಕೋಶವನ್ನೇ ಸರಿ ಮಾಡುವವರು, ಜೀವಕೋಶಕ್ಕೆ ಏನ್ ಬೇಕೋ ಅದನ್ನು ಕೊಡುವವರು. ಈಗ ಜೀವಕೋಶ ಹೇಗಾಗ್ತದೆ, ಅದು ಹೇಗೆ ವರ್ಕ್ ಆಗ್ತದೆ ಈಗ ನೀವು ನೋಡಿ, ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತದೆ ಹೇಗೆ ಅಂತ. ಈ ಒಂದು ಜೀವಕೋಶ ಹೇಗೆ ಮಲ್ಟಿಪಲ್ ಆಗ್ತದೆ ನೋಡಿ. ಒಂದಿದ್ದದ್ದು 2 ಆಯ್ತು, 2 ಇದ್ದದ್ದು ಏನಾಗ್ತದೆ ನೋಡಿ, 4 ಆಗ್ಲಿಲ್ವಾ? 4 ಇದ್ದದ್ದು ಏನಾಯ್ತು ನಿಮ್ಗೆ 8 ಆಗ್ತದೆ ನೋಡಿ. ಈಗ ನೋಡಿ, ಹೌದಾ? 8 ಇದ್ದದ್ದು 16 ಆಗಿ ಹೋಗ್ತದೆ ಈಗ. ಸೊ ಇದು ನಿಮ್ಗೆ ಪ್ರೋಸೆಸ್, ಇದು 9 ತಿಂಗಳಾಗ್ಬೇಕಾದ್ರೆ ಆ ತಾಯಂದರಿಗೆ ನಾವು ಎಷ್ಟು ಚಿರಋಣಿ ಇದ್ರು ಸಾಕಾಗುದಿಲ್ಲ. ಯಾಕಂದ್ರೆ 9 ತಿಂಗಳು ನಮ್ಮನ್ನ ಸಾಕಿ ಸಲಹೆ ನಮ್ಗೆ ಈ ಪ್ರಪಂಚಕ್ಕೆ ನಮಗೆ ತಂದು ಬಿಡ್ತಾರೆ. ಸೊ ಅವರಿಗೆ ಎಷ್ಟು ಜನ ಲೇಡಿ ಹೆಣ್ಮಕ್ಳಿದ್ರೆ, ತಾಯಂದಿದ್ರೆ, ಅವರಿಗೆಲ್ಲ ನಾನು ಹೇಳೋದು, ನನಗೆ ಪ್ರಣಾಮಗಳು ಹೇಳ್ತೀನಿ ನಾನು. ಯಾಕಂದ್ರೆ ಎಷ್ಟು ಸುಲಭ ಇಲ್ಲ. ಸೊ ಅಷ್ಟು ಅವರು ಅದಕ್ಕೆ ಕರೆಕ್ಟ್ ಆಗಿ ಊಟ ಮಾಡ್ಬೇಕು, ಅದಕ್ಕೆ ಸರಿಯಾಗಿ ತಿನ್ಬೇಕು, ಇದೆಲ್ಲ ಮಾಡ್ಬೇಕು. 9 ತಿಂಗಳಾಗ್ಬೇಕಾದ್ರೆ ನೋಡಿ, ಈ ಭಗವಂತ ಈ ಬೇಬಿ ಹುಟ್ಟಿದೆ ಅಂದ್ರೆ ಇದರ ನಾನು ಅರ್ಥ ಅಂದ್ರೆ, ಬೇಸಿಕ್ ಯೂನಿಟ್ ಯಾವುದು? ಜೀವಕೋಶ. ಜೀವಕೋಶದ ಕಣ್ಣು, ಕಿವಿ, ಮೂಗು, ಕೈ, ಕಾಲುಗಳು ಎಲ್ಲ ಜೀವಕೋಶಗಳಿಂದಾಗಿದೆ ನೋಡಿ. ಡಿಫರೆಂಟ್ ಟೈಪ್ಸ್ ಆಫ್ ಜೀವಕೋಶಗಳಿದೆ. ಬಟ್ ನಿಮ್ಗೆ ಬೇಸಿಕ್ ಯೂನಿಟ್ ಜೀವಕೋಶ. ಜೀವಕೋಶವನ್ನ ಯಾವ ರೀತಿ ಕರೆಕ್ಟ್ ಇಟ್ಕೊಂಡ್ರೆ ನಾವು ಯಾವ ರೀತಿ ಸರಿ ಆಗ್ಬಹುದು ಅಂತ ಡಾಕ್ಟರ್ ಲಿಮ್ಶೋಜನ್. ಸೊ ಸೆಲ್ ಗ್ರೋತ್ ಆಗಿದೆ, ಅದೇ ಒಂದು ಸೆಲ್ ಮಲ್ಟಿಪಲ್ ಆಗ್ತಾ ನಿಮ್ಗೆ 9 ತಿಂಗಳು ಆಗೋದ್ರೊಳಗಡೆ ನಿಮ್ಗೆ ಕರೆಕ್ಟ್ ಆಗಿ ನೋಡಿ, ಇಲ್ಲಿ ಕಾಣ್ತಾ ಇದೆ, ದ ನರ್ವ್ ಸಿಸ್ಟಮ್, ಬೋನ್, adipose system, adipose tissue, this is a tissues,
ಗೊತ್ತಾಯ್ತು ನಿಮ್ಗೆ. ನರ್ವ್ ಟಿಶ್ಯೂಸ್, ಬೋನ್ ಟಿಶ್ಯೂಸ್, ಎಡಿಪೋಸಿಸ್ ಅಂದ್ರೆ ಏನಾಗ್ತದೆ, ಸೆಲ್ ಹೋಗಿ ಟಿಶ್ಯೂಸ್ ಆಗ್ತದೆ, ಡಿಫರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್. ಗೊತ್ತಾ ನಿಮ್ಗೆ. ಟಿಶ್ಯೂಸ್ ಏನಾಗ್ತದೆ ನೋಡಿ, ನೆಕ್ಸ್ಟ್ ಟಿಶ್ಯೂಸ್ ಏನಾಗ್ತದೆ ಅಂತ ಹೇಳಿದ್ರೆ ಡಿಫರೆಂಟ್ ಟೈಪ್ಸ್ ಆಫ್, ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಬೇರೆ ಬೇರೆ ರೀತಿಯ ನಿಮ್ಗೆ ಜೀವಕೋಶಗಳು, ಡಿಫರೆಂಟ್ ಜೀವಕೋಶಗಳು, ಡಿಫರೆಂಟ್ ಜೀವಕೋಶಗಳು, ಡಿಫರೆಂಟ್ ಸೆಲ್, ಗೊತ್ತಾಯ್ತು ನಿಮಗೆ. ಡಿಫರೆಂಟ್ ಟಿಶ್ಯೂಸ್ ಎಲ್ಲ ಒನ್ ಬೈ ಒನ್, ಒಂದಕ್ಕೊಂದು ಲಿಂಕ್, ಒಂದರಿಂದ ಒಂದು ಲಿಂಕ್ ಆಗಿ ಲಾಸ್ಟಿಗೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಆರ್ಗನ್ ಆಗ್ಬಿಡ್ತದೆ. ಅದಾದ ನಿಮ್ಗೆ ಈಗ ಕಾಣ್ತಾ ಇದೆಯಲ್ಲ ಲಂಗ್ಸ್, ಇದು ಒಂದು ಜೀವಕೋಶಗಳ ರಾಶಿ. ಈ ಕಡೆ ಕಾಣ್ತಾ ಇದೆ ಲಿವರ್, ಇದು ಜೀವಕೋಶಗಳ ರಾಶಿ. ಹಾರ್ಟ್ ಇದೆ, ಜೀವಕೋಶಗಳ ರಾಶಿ. ಲಿವರ್ ಇದೆ, ಜೀವಕೋಶಗಳ ರಾಶಿ. ಎಲ್ಲ ನಿಮ್ಗೆ ಪ್ಯಾಂಕ್ರಿಯಾಸ್ ಕಾಣಬಹುದು, ಅಥವಾ ಸ್ಟಮಕ್ ಕಾಣಬಹುದು, ಕೈ ಕಾಣಬಹುದು, ಕಾಲ್ ಕಾಣಬಹುದು, ಎಲ್ಲ ಮೂಳೆ ಕಾಣಬಹುದು, ಎಲ್ಲ ಪ್ರತಿ ಒಂದು ಕೂಡ ಇದು ಜೀವಕೋಶದಿಂದ ತಯಾರಾಗಿದೆ. ವೆರಿ ಸಿಂಪಲ್, ಗೊತ್ತಾಯ್ತು ನಿಮ್ಗೆ. ಬೇಸಿಕ್ ಯೂನಿಟ್ ಇಸ್ ಸೆಲ್. ನಾವು ಸೆಲ್ ಹೆಲ್ದಿ, ಬಾಡಿ ಹೆಲ್ದಿ ಅಂತ ಹೇಳ್ತೀವಿ. ಈಗ ನೋಡಿ ಅಲ್ಲಿಂದ ನಿಮ್ಗೆ ಈಗ ಕಾಣ್ತಾ ಇರೋದೇ ಸಿಸ್ಟಮ್. ದರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್ ಇದೆ. ಇದೆಲ್ಲ ಬೇಸಿಕ್ ಯೂನಿಟ್ ಏನಂದ್ರೆ ಜೀವಕೋಶ. ದ ಮಸ್ಕ್ಯುಲರ್ ಸಿಸ್ಟಮ್ ಇರ್ಬೋದು, ಸ್ಕೆಲಿಕಲ್ ಸಿಸ್ಟಮ್ ಇರ್ಬೋದು, ನರ್ವ್ ಸಿಸ್ಟಮ್ ಇರ್ಬೋದು, ಎಂಡೋಕ್ರೈನ್ ಇರ್ಬೋದು, ಅಥವಾ ಲಿಂಫೋಸಿಟಿಕ್ ಪ್ರತಿ ಒಂದು ಸಿಸ್ಟಮ್ ಇದೆಯಲ್ಲ, ಆಲ್ ಮೇಡ್ ಔಟ್ ಆಫ್ ಸೆಲ್ಸ್ ಅಂತ ಹೇಳ್ತಾರೆ. ಸೊ ಈಗ ಅವರ್ ಹ್ಯೂಮನ್ ಬಾಡಿ ಈಸ್ ಅನ್ ಎಕ್ಸಲೆಂಟ್ ಮೆಷಿನ್ ಅಂತ ಹೇಳ್ತಾರೆ. ಇದಕ್ಕಿಂತ ಒಂದು ದೊಡ್ಡ ಮೆಷಿನ್ ಈ ಪ್ರಪಂಚದಲ್ಲಿ ಇಲ್ಲೇ ಇಲ್ಲ. ಅಂತ ಒಂದು ಮೆಷಿನ್ ಭಗವಂತ ನಮ್ಗೆ ಎಲ್ಲ ಕೊಟ್ಟಿದ್ದಾನೆ, ಎದುರಿಸುವ ಶಕ್ತಿ ಕೊಟ್ಟಿದ್ದಾನೆ. ಯಾವ ಕಾಯಿಲೆ ಬಂದ್ರೆ ಎದುರಿಸುವ ಶಕ್ತಿ ನಿಮ್ಮ ಹತ್ರ ಇದೆ. ಆದ್ರೆ ಏನಾಗಿದೆ ಇವತ್ತಿನ, ನಾನು ಹೇಳಿಲ್ಲ, ಹರಿವರಿ ಕರಿಯಿಂದ ನಾವು ಪ್ರಾಬ್ಲಮ್ ಆಗಿದೆ. ಆದ್ರಿಂದ ನಿಮ್ಮ ಹತ್ರ ಎಲ್ಲಾ ಕೆಪಾಸಿಟಿ ಇದೆ, ತಾಕತ್ತಿದೆ. ನೀವೇನು ವರಿ ಮಾಡುವ ಅಗತ್ಯ ಇಲ್ಲ. ಸರಿಯಾಗಿ ನೀವು ಆರೋಗ್ಯವನ್ನು ಮೇಂಟೈನ್ ಮಾಡಿದ್ರೆ ನಿಮ್ಗೆ 100ಕ್ಕೆ 100 ಏನು ತೊಂದರೆ ಇಲ್ಲದೆ ನೀವು ಇರ್ಬೋದು. ಸೊ ಅದರಿಂದ ಹೌ ಡಸ್ ಎ ಪರ್ಸನ್ ಸಿಕ್ ಅಂತ ನಾನು ಹೇಳಿದ 15 ವರ್ಷದಿಂದ ಏನ್ ಹೇಳ್ತಾರೆ ವಿಶ್ವ ಆರೋಗ್ಯ ಸಂಸ್ಥೆಯವರು, ಟಾಕ್ಸಿನ್ಸ್ ಮತ್ತೆ ಇಂಬ್ಯಾಲೆನ್ಸ್ ಅನ್ನ ನಿಮ್ಗೆ ಕಾಯಿಲೆ ಬರ್ತದೆ ಅಂತ ಹೇಳಿದ್ದಾರೆ. ಗೊತ್ತಾಯ್ತು ನಿಮ್ಗೆ. ಈಗ ಅಲ್ಲಿ ಆರೋಗ್ಯವಂತ ಶರೀರ ಇದೆ, ಆದ್ರೆ ಈ ಟಾಕ್ಸಿನ್ಸ್ ಅನ್ನ ಹೇಗೆ ಅವಾಯ್ಡ್ ಮಾಡ್ತೀರಿ ನೀವು? ಸೊ ನಿಮ್ಗೆ ಟಾಕ್ಸಿನ್ ಇಲ್ದ ಜಾಗದಲ್ಲಿ ಇರ್ಬೇಕು ನೀವು. ಗೊತ್ತಾಯ್ತು ನಿಮ್ಗೆ. ಟಾಕ್ಸಿನ್ ಯಾವ್ದು ಜಾಗ ಎಲ್ಲಿ ಸಿಗ್ತದೆ ನಿಮ್ಗೆ ಅಂತ ನೋಡ್ಕೋಬೇಕು. ಆರೋಗ್ಯವಂತ ಏನ್ ಬೇಕು, ಆಹಾರ ಬೇಕು ನಿಮ್ಗೆ. ಆರೋಗ್ಯ ಪೂರ್ವಕವಾದ ಬ್ಯಾಲೆನ್ಸ್ಡ್ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಆಹಾರಗಳನ್ನ ತಗೋಬೇಕು ನೀವು. ಆಮೇಲೆ ಒಳ್ಳೆ ಗಾಳಿ ತಗೋಬೇಕು ನೀವು, ಒಳ್ಳೆ ನೀರನ್ನ ತಗೋಬೇಕು. ಆವಾಗ ನಿಮ್ದು ಕರೆಕ್ಟ್ ಇರ್ತದೆ. ಆದ್ರೆ ಬಾಡಿ ಸಿಸ್ಟಮ್ ನೋಡಿದ್ರೆ ಇಲ್ಲಿ ದ ಪ್ರೋಸೆಸ್ ಆಫ್ ಡಿಟಾಕ್ಸಿಫಿಕೇಶನ್, ಎಲಿಮಿನೇಷನ್, ಬಾಡಿಗೆ ಯಾವ್ದು ಅಗತ್ಯ ಇಲ್ಲೋ ಅದನ್ನ ತೆಗೆದು ಬಾಡಿ ಹೊರಗಾಗ್ತದೆ. ಅದು ಗೊತ್ತಿದೆಯಾ ನಿಮ್ಗೆ? ಅದು ಕೂಡ ಭಗವಂತ ಮಾಡಿದ ನಿಮ್ಗೆ. ಸೊ ನೋಡಿ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಿಮ್ಮ ಲಂಗ್ಸ್ ನಿಮ್ಮ ಟಾಕ್ಸಿನ್ ಎಲ್ಲಿ ಹೋಗ್ತದೆ? ನಿಮ್ಮ ಲಂಗ್ಸ್, ನೀವು ಗಾಳಿ ತಗೊಳ್ತಿರಲ್ಲ, ಅದ್ರಲ್ಲಿ ನಿಮ್ಗೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಪೊಲ್ಯೂಷನ್ಸ್, ವಾಸನೆ ಗೀಸನೆ ಎಲ್ಲ ಅದ್ರ ಒಳಗಡೆ ಹೋಗ್ಬಿಡ್ತದೆ, ಲಂಗ್ಸ್ ಅಲ್ಲಿ ಒಳಗೆ ಹೋಗ್ತದೆ. ನೆಕ್ಸ್ಟ್ ಚರ್ಮದಿಂದನೂ ಒಳಗೆ ಹೋಗ್ತದೆ. ನಮ್ಗೆ ಗೊತ್ತಾಗೋದಿಲ್ಲ, ಚರ್ಮದಿಂದ ನಾವು ಟಾಕ್ಸಿನ್ಸ್ ಒಳಗಡೆ ಹೋಗ್ತಾ ಇರ್ತದೆ. ನೆಕ್ಸ್ಟ್ ನಿಮ್ಗೆ ಇಂಟೆಸ್ಟೈನ್, ಲಿವರ್, ಅಲ್ಲಿಂದ ನಿಮ್ಗೆ ಗಟ್, ಹೊಟ್ಟೆಯಿಂದ ಜೀರ್ಣ ಆಗಿಬಿಟ್ಟು ಆಹಾರ ತಗೊಳ್ತೀರಿ, ಅಲ್ಲಿಂದ ಒಳಗೆ ಹೋಗ್ತದೆ. ಎಲ್ಲಿಗೆ ಹೋಗ್ತದೆ? ಎಲ್ಲ ಲಿವರ್ ಹತ್ರ ಹೋಗ್ತದೆ ಫಸ್ಟ್. ಈ ಲಿವರ್ ಇಸ್ ದ ಪ್ರೈಮರಿ ಡಿಟಾಕ್ಸಿಫಿಕೇಶನ್ ಆರ್ಗನ್ ಅಂತ ಹೇಳ್ತಾರೆ, ಅಲ್ಲಿ ಹೋಗ್ತದೆ. ಲಿವರ್ ಎಲ್ಲ ಶುದ್ಧಿ ಮಾಡ್ಬಿಟ್ಟು ಆ ಬ್ಯಾಡ್ಜೆಲ್ಲ ತೆಗೆದು ಪುನಃ ಹೊರಗೆ ಹಾಕ್ತದೆ. ಸ್ಕಿನ್ ಮೂಲಕ, ಕಿಡ್ನಿ ಮೂಲಕ, ಕರಳಿನ ಮೂಲಕ, ಕೊಲಾನ್ ಮೂಲಕ, ಅಥವಾ ನಿಮ್ಗೆ ಶ್ವಾಸಕೋಶ ಮೂಲಕ ಎಲ್ಲವನ್ನು ತೆಗೆದು ಡಿಟಾಕ್ಸಿಫಿಕೇಶನ್ ಮಾಡ್ತಾ ಇರ್ಬೇಕು. ಅವಾಗ ಬಾಡಿ ಕರೆಕ್ಟ್ ಇರ್ತದೆ. ಆದ್ರೆ ಕೆಲವು ಟಾಕ್ಸಿನ್ಸ್ ಬಾಡಿಯಿಂದ ಹೊರಗೆ ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ? ಫ್ಯಾಟ್ ಸಾಲ್ಯುಬಲ್ ಟಾಕ್ಸಿನ್ಸ್ ಅಂತಿದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಫ್ಯಾಟ್ ಸೆಲ್ಸ್, ಬೋನ್ ಮ್ಯಾರೋಸ್, ಲಿವರ್. ಎಲ್ಲಿಂದ ಹೋಗ್ತದೆ? ಎಕ್ಸೆಸ್ ಟಾಕ್ಸಿನ್ ಗೆಟ್ ಸ್ಟೋರ್ಡ್ ಇನ್. 2 ಕಡೆ ಕೊಟ್ಟಿದ್ದಾರೆ. ಈ ಕಡೆ ನಿಮ್ಗೆ ಫ್ಯಾಟ್ ಸೆಲ್ಸ್, ಬೋನ್ ಮ್ಯಾರೋ, ಲಿವರ್, ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಲ್ಲಿ, ಜಾಯಿಂಟ್ಸ್ ಅಲ್ಲಿ, ಬ್ಲಡ್ ಅಲ್ಲಿ, ಟಿಶ್ಯೂಸ್ ಅಲ್ಲಿ, ಮಸಲ್ಸ್ ಅಲ್ಲಿ ಹೋಗಿ ಸ್ಟೋರ್ ಆಗ್ಲಿಕ್ಕೆ ಶುರು ಮಾಡ್ತದೆ. ಯಾವಾಗ ನಿಮ್ಗೆ ಬಾಡಿಯಲ್ಲಿ ಟಾಕ್ಸಿನ್ಸ್ ಲೋಡ್ ಆಗ್ಲಿಕ್ಕೆ ಶುರು ಆಗ್ತದೋ ಏನಾಗ್ತದೆ? ನಿಮ್ಗೆ ದೇಹದಲ್ಲಿ ಸಿಂಪ್ಟಮ್ ಬರ್ಲಿಕ್ಕೆ ಶುರು ಆಗ್ತದೆ. ನಿಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆದ್ರೂ ಕೊಯ್ ಆಗ್ತದೆ. ಹ್ಯಾಂಡ್ ಬ್ರೇಕ್ ನೀವು ಕರೆಕ್ಟ್ ಹಾಕಿದ್ರೆ ಓಕೆ, ಇಲ್ಲಾಂದ್ರೆ ಸೌಂಡ್ ಬರ್ತದಲ್ಲ, ಸಿಂಪ್ಟಮ್ಗಳು. ಸೊ ನೀವು ಹ್ಯಾಂಡ್ ಬ್ರೇಕ್ ಅಲ್ಲ, ನೀವು ಅದನ್ನ ಕರೆಕ್ಟ್ ಮಾಡ್ಬೇಕಲ್ಲಿ. ಇಲ್ಲಿ ಹಾಗಲ್ಲ, ಇದು ಹ್ಯಾಂಡ್ ಬ್ರೇಕ್ ಅಲ್ಲ, ಇದು ಒಳಗಡೆ ಸಿಸ್ಟಮ್ ಅಲ್ಲ, ಎಲ್ಲಿ ಪ್ರಾಬ್ಲಮ್ ಆಗಿದೆ ನೋಡ್ಬೇಕು ನೀವು. ಗೊತ್ತಾಯ್ತಾ? ಇಲ್ಲಿಯೂ ಸಹ ನಿಮ್ಗೆ ಕಣ್ಣುರಿ, ಎದೆ ಉರಿ, ಎಸಿಡಿಟಿ, ಗ್ಯಾಸ್ಟ್ರಿಕ್, ವೀಕ್ನೆಸ್, ಸುಸ್ತು, ಟೈರ್ಡ್ನೆಸ್, ನಿದ್ರೆ ಬರೋದಿಲ್ಲ, ಮೋಷನ್ ಹೋಗುದಿಲ್ಲ, ಯೂರಿನ್ ಅಲ್ಲಿ ಉರಿ ಬರ್ತಾ ಇದೆ, ಮೆನ್ಸ್ಟ್ರುವಲ್ ಪ್ರಾಬ್ಲಮ್ ಆಗಿದೆ, ಮಕ್ಕಳಾಗುದಿಲ್ಲ, ಪ್ರಾಬ್ಲಮ್ ಟಾಕ್ಸಿನ್ಸ್ ಬಾಡಿಯಲ್ಲಿ ಲೋಡ್ ಆಗಿದೆ. ವೆರಿ ಸಿಂಪಲ್ ಇದು. ಇದನ್ನ ನೀವು ಈ ಗ್ಯಾನೋಥೆರಪಿಯನ್ನು ಸರಿ ಅರ್ಥ ಮಾಡಿದ್ರೆ ನೀವು ಪಕ್ಕಾ ಸರಿ ಆಗ್ಬಹುದು. ನೋಡಿ, ಈಗ ಇಲ್ಲಿ ಕೊಟ್ಟಿದ್ದಾರೆ ಟಾಕ್ಸಿನ್ಸ್ ಲೋಡ್ ಆದಾಗ ಏನಾಗ್ತದೆ ಅಂತ. ಫಸ್ಟ್ ಗೆ ನಿಮ್ಗೆ ಪ್ರೀ ಇಲ್ನೆಸ್ ಪೀರಿಯಡ್, ನಾನು ಹೇಳಿದಲ್ಲ, ನಿಮ್ಗೆ ಆರಾಮಿದ್ರೆ ನಿಮ್ಗೆ ಏನು ಸಿಂಪ್ಟಮ್ ಇಲ್ಲ, ಒಳ್ಳೆ ನಿದ್ರೆ ಬರ್ತದೆ, ಊಟ ಸೇರ್ತದೆ, ಆರಾಮಿರಿ, ಏನು ತೊಂದರೆ ಪಟ್ಕೊಳ್ಬೇಡಿ. ಯಾವಾಗ ಬಾಡಿಯಲ್ಲಿ ನಿಮ್ಗೆ ಸಿಂಪ್ಟಮ್ ಬರ್ಲಿಕ್ಕೆ ಶುರು ಆಯ್ತು, ಎಸಿಡಿಟಿ ಆಯ್ತು, ಗ್ಯಾಸ್ಟ್ರಿಕ್ ಮೇಲ್ ಬರ್ಲಿಕ್ಕೆ ಶುರು ಆಯ್ತು, ನೀವು ಇವಾಗ ಕೇರ್ಫುಲ್ ಇರ್ಬೇಕು. ಏನೋ ಒಳಗಡೆ ನಮ್ಗೆ ಬಂದು ಸೇರ್ಕೊಂಡಿದೆ, ಪ್ರಾಬ್ಲಮ್ ಆಗಿದೆ, ಅದನ್ನ ಫಸ್ಟ್ ನೀವು ಕ್ಲೀನ್ ಮಾಡ್ಕೋಬೇಕು. ಅದೇ ಅದನ್ನ ನೆಗ್ಲೆಕ್ಟ್ ಮಾಡ್ತೀರಿ, ಇನ್ನೂ ತಿಂತಾ ಇರ್ತೀರಿ, ಯಾವ್ದನ್ನ ತಗೊಳ್ತಾ ಇರ್ತೀರಿ.
ಸೊ ಏನ್ ಅಜಿನೋ ಮೋಟ ಇರೋ ಇದು ಇದೆಯಲ್ಲ ಆಲ್ ಫಾಸ್ಟ್ ಫುಡ್ಗಳು ಅದನ್ನ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಗೋಪಿ ಮಂಚೂರಿ ದಿನಾ ತಿನ್ಲಿಕ್ಕೆ ಶುರು ಮಾಡಿದ್ರೆ, ಚಿಕನ್ 65 75 ರುಚಿ ಅಂತ ತಿಂತಾ ಹೋದ್ರೆ, ಸೊ ಕೆಮಿಕಲ್ ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡಿದ್ರೆ, ಕೆಮಿಕಲ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಮ ಸಿಂಪ್ಟಮ್ ಜಾಸ್ತಿ ಆಗ್ತಾ ಹೋಗ್ತದೆ. ಒನ್ ಫೈನ್ ಡೇ ಏನಾಗ್ತದೆ, ತಲೆ ತಿರುಗ್ತೀರಿ ಅಥವಾ ನಿಮ್ಗೆ ಮೋಷನ್ ಹೋಗೋದಿಲ್ಲ, ಡಾಕ್ಟರ್ ಹತ್ರ ಹೋಗ್ಬಿಡ್ತೀರಿ. ಡಾಕ್ಟರ್ ನೋಡಿ ಚೆಕ್ ಮಾಡಿ ನೋಡ್ತೀನಿ, ಏನ್ರಿ ಎಷ್ಟು ದಿವಸ ಆದ್ರೂ ಬರ್ಲಾ ಇಲ್ಲ, ಇದು ನಿಮ್ಗೆ ತುಂಬಾ ದಿವಸ ಆಯ್ತು ಶುಗರ್ ಬಂದು, ನಿಮ್ಗೆ ಏನು BP ಇದೆಯಲ್ಲ, ಸೊ ಇದನ್ನ ನೀವು ಸ್ವಲ್ಪ ಗಮನ ಇಡಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ಸೊ ನೀವು ಮತ್ತೆ ಮೆಡಿಸಿನ್ ಶುರು ಮಾಡ್ತೀರಿ, ನೆಕ್ಸ್ಟ್ ಒನ್ ಫೈನ್ ಡೇ ಕ್ರಾನಿಕ್ ಆಗ್ಬಿಡ್ತದೆ, ಆಮೇಲೆ ನಿಮ್ಮ ಲೆವೆಲ್ ತಪ್ಪಿ ಹೋಗ್ಬಿಡ್ತದೆ, ಮತ್ತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದ ನಾನು ಹೇಳೋದು ನಿಮ್ಗೆ ಆರೋಗ್ಯ ಇಂಪಾರ್ಟೆಂಟ್. ಈ ಥ್ರೆಶೋಲ್ಡ್ ಲೆವೆಲ್ ಇಂದ ಮೇಲೆ ಟಾಕ್ಸಿನ್ ಹೋಗದಿದ್ದಾಗೆ ನೋಡ್ಕೊಳ್ಳಿ. ಅದೇ ನಾನು ಹೇಳೋದು, ಈಗ ನಮ್ಮ ಗ್ಯಾನೋಡರ್ಮ ತಗೊಂಡ್ರೆ ಆ ಥ್ರೆಶೋಲ್ಡ್ ಲೆವೆಲ್ ಮೇಲೆ ಟಾಕ್ಸಿನ್ ಹೋಗದಿದ್ದಾಗೆ ಬಾಡಿಯನ್ನು ಸೇಫ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಈಗ ನೋಡೋಣ, ಬಾಡಿ ಆಸ್ ದ ಬೆಸ್ಟ್ ಡಾಕ್ಟರ್ ಅಂತ ಹೇಳಿದ್ದಾರೆ. ಈಗ MBBS FRC ನಮ್ಮ ಈಪನ್ ಕೋಶಿ ಅವರು ಇದಾರೆ ಅಂತ ತಿಳ್ಕೊಳ್ಳಿ. ನಾನೊಬ್ಬ ಪೇಷಂಟ್, ಈಪನ್ ಕೋಶಿ ಅವ್ರ ಹತ್ರ ಹೋಗಿ ಹೇಳ್ತೀನಿ, ಡಾಕ್ಟ್ರೆ ಹೀಗೆ ಹೀಗೆ ಏನಾಗಿದೆ ಅಂತ ಕೇಳ್ತಾರೆ. ನಾನಲ್ರಿ ಓದಿದ್ದು, ನೀವು ಡಿಗ್ರಿ ಮಾಡಿದಿರಿ, ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಏನ್ ಅರ್ಥ ಅದು? ಸೊ ಇಲ್ಲ, ಬಾಡಿ ಇಸ್ ಎ ಬೆಸ್ಟ್. ನೀವೇ ಹೇಳ್ಬೇಕು ಡಾಕ್ಟ್ರಿಗೆ, ನನಗೆ ಇಲ್ಲಿ ನೋವಿದೆ ಡಾಕ್ಟ್ರೆ, ಇಲ್ಲಿ ನಡಿಲಿಕ್ಕೆ ಆಗುದಿಲ್ಲ, ಏನ್ ಊಟ ಸೇರೋದಿಲ್ಲ. ಆದ್ರೆ ಡಾಕ್ಟರ್ ಯಾರಾಗಿದ್ರೆ ನೀವೇ ದೊಡ್ಡ ಡಾಕ್ಟರ್. ಬಾಡಿ ಇಸ್ ಎ ಬೆಸ್ಟ್ ಡಾಕ್ಟರ್. ಬಾಡಿ ನಿಮ್ಗೆ ಪ್ರತಿ ಒಂದನ್ನು ಸಿಂಪ್ಟಮ್ ಮಾಡ್ತದೆ. ಸರಿ, ನೀವು ಅರ್ಥ ಮಾಡ್ಕೋಬೇಕಿದನ್ನ. ಓಕೆ, 3 ಡಿಫೆನ್ಸ್ ಲೆವೆಲ್ ಆಫ್ ಬಾಡಿ ಟು ಡೀಲ್ ದ ಟಾಕ್ಸಿನ್ ಅಂತ ಹೇಳ್ತಾರೆ. ಫಸ್ಟ್ ಲೆವೆಲ್ ಆಫ್ ಡಿಫೆನ್ಸ್ ಏನ್ ಮಾಡ್ತದೆ, ಡಿಸ್ಚಾರ್ಜ್ ಫೇಸ್. ಸೆಕೆಂಡ್ ಲೆವೆಲ್ ಅಲ್ಲಿ ಗಂಟು ಮೂಟೆ ಕಟ್ಟಿ ಒಂದ್ ಸೈಡ್ ಅಲ್ಲಿ ಇಡುವಂತದ್ದು. ಥರ್ಡ್ ಲೆವೆಲ್ ಅಲ್ಲಿ ಅದನ್ನ ಗಡ್ಡೆ ಮಾಡುವಂತದ್ದು. ನೋಡಿ ಹೇಗೆ ಕೊಟ್ಟಿದ್ದಾರೆ ನೋಡಿ. ಅದರಿಂದ ಇದು 3 ಆಗ್ಬಾರ್ದು ಅಂತ ಹೇಳಿದ್ರೆ ನೀವು ಗ್ಯಾನೋಡರ್ಮನ್ನು ಸರಿಯಾಗಿ ತಿಳ್ಕೊಳ್ಳಿ, ಗ್ಯಾನೋಥೆರಪಿ ಹೇಗೆ ವರ್ಕ್ ಆಗ್ತದೆ ನೋಡಿ. ಈಗ ಫಸ್ಟ್ ಲೆವೆಲ್ ಅಲ್ಲಿ ನೋಡೋಣ. ಫಸ್ಟ್ ಲೆವೆಲ್ ಅಲ್ಲಿ ನೀವು ಊಟ ತಿಂಡಿ ಎಲ್ಲ ಮಾಡ್ತೀರಿ, ಏನೇನೋ ತಿಂತೀರಿ ಎಲ್ಲ, ಆದ್ರೆ ಕುಡಿತೀರಿ ತಿಂತೀರಿ ಎಲ್ಲ, ಆದ್ರೆ ಬಾಡಿ ಏನ್ ಮಾಡ್ತದೆ, ಯಾವ್ದು ಒಳ್ಳೆ ತಗೊಂಡು ಬೇಡದಿದ್ದೆಲ್ಲ ತೆಗೆದು ಹೊರಗಾಗ್ತದೆ. ಯಾವ್ದ್ರ ಮುಖಾಂತರ? ನಿಮ್ಮ ಬೆವರಿನ ಮುಖಾಂತರ, ನಿಮ್ಮ ಮೂತ್ರದ ಮುಖಾಂತರ, ನಿಮ್ಮ ಕಫ ಮುಖಾಂತರ, ಸೊ ನಿಮ್ಮ ಮೋಷನ್ ಮಲದ ಮುಖಾಂತರ ಎಲ್ಲ ತೆಗೆದು ಹೊರಗಡೆ ಹಾಕ್ತಾ ಹೋಗ್ತಾ ಇರ್ತದೆ. ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡ್ತದೆ. ನೀವೇನು ಅದಕ್ಕೆ ಏನು ಹಣ ಖರ್ಚು ಮಾಡ್ಲಿಕ್ಕಿಲ್ಲ. ಸರಿ, ನಾನು ಹೇಳೋದು ನಿಮ್ಗೆ ಒಂದ್ 2 ರಿಂದ 3 ಲೀಟರ್ ನೀರ್ ಸರಿ ಕುಡಿದ್ರೆ ಆಯ್ತು, ಕರೆಕ್ಟ್ ಮಾಡ್ತದೆ. ಆದ್ರೆ ಏನ್ ಮಾಡೋದು, ಸಮ್ ಟೈಮ್ ನೀವು ತಿಂದದ್ದು ಆಚೆ ಈಚೆ ಆದ್ರೆ ಅದನ್ನ ಏನ್ ಮಾಡ್ತದೆ ನೋಡಿ ಸೆಕೆಂಡ್ ಲೆವೆಲ್ ಅಲ್ಲಿ. ಈಗ ಸೆಕೆಂಡ್ ಲೆವೆಲ್ಗೆ ಹೋಗುವ. 2ನೇ ಲೆವೆಲ್ ಪುಟ್ ಅಸೈಡ್ ಅಂತ. ಸೊ ಟಾಕ್ಸಿನ್ಸ್ ವಿಲ್ ಬಿ ಕ್ರಿಸ್ಟಲೈಸ್ಡ್. ನಿಮ್ಗೆ ಕ್ರಿಸ್ಟಲೈಸ್ ಮಾಡ್ತದೆ. ಕ್ರಿಸ್ಟಲೈಸ್ ಅಂದ್ರೆ ಹರಳುಗಳು, ಈ ಮರಳೆಲ್ಲ ಇರ್ತದ, ನೀವು ಏನ್ ತಿಂದಿದ್ದೀರಿ ಟಾಕ್ಸಿನ್ಸ್ ಅನ್ನೆಲ್ಲ ಅದು ಆ ತರದಲ್ಲಿ ಮಾಡ್ತದೆ, ಕ್ರಿಸ್ಟಲೈಸ್ ಮಾಡ್ತದೆ. ಆರ್ ಕಂಬೈನ್ಡ್ ವಿತ್ ಇನರ್ಟ್ ಮೆಟೀರಿಯಲ್, ಅದನ್ನ ಎಲ್ಲೋ ಒಂದ್ ಕಡೆ ಸೇರ್ಸ್ಲಿಕ್ಕೆ ಶುರು ಮಾಡ್ತಾರೆ. ಈ ಕೆಲವರಿಗೆ ತೊಳಿ ಸಿಕ್ಕಾಪಟ್ಟೆ ನಿಮ್ಗೆ ಮೊಡವೆಗಳು ಬರುದು, ಸಿಕ್ಕಾಪಟ್ಟೆ ಕುರಗಳು ಆಗ್ತಾ ಇರ್ತದೆ, ಸಿಕ್ಕಾಪಟ್ಟೆ ಬಬಲ್ಸ್ ಗಳು ಬರ್ತದೆ. ಸೊ ಇದೆಲ್ಲ ಏನಂತ ಹೇಳಿದ್ರೆ ಇದು ಇನರ್ಟ್ ಮೆಟೀರಿಯಲ್, ಅದನ್ನ ತೆಗೆದು ಬಾಡಿ ಹೊರಗಡೆ ಹಾಕ್ತಾ ಇರ್ತದೆ. ಸೊ ಅದರಿಂದ ಕ್ರಿಸ್ಟಲೈಸ್ಡ್ ಇಂಟು ಯೂರಿಕ್ ಆಸಿಡ್ ಅಂಡ್ ಸ್ಟೋನ್. ಅವರಿಗೆ ಕಿಡ್ನಿಯಲ್ಲಿ ಕಲ್ಲಾಗಿದೆ ಅಂತ ಹೇಳ್ತಾರೆ, ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಆಗಿದೆ ಅಂತ ಹೇಳ್ತಾರೆ, ಗಂಟು ಎಲ್ಲ ಯೂರಿಕ್ ಆಸಿಡ್ ಜಾಸ್ತಿ ಆಗಿದೆ. ಕಂಬೈನ್ಡ್ ವಿತ್ ಇನರ್ಟ್ ಮೆಟೀರಿಯಲ್ ಟು ಫಾರ್ಮ್ ಕೊಲೆಸ್ಟ್ರಾಲ್ ಅಂಡ್ ಫ್ಯಾಟ್. ಕೆಲವರಿಗೆ ಫ್ಯಾಟ್ ಮುಖಾಂತರ, ಕೆಲವರಿಗೆ ದುಮ್ಮ ಆಗ್ಬಿಡ್ತಾರೆ, ಫ್ಯಾಟ್ ಜಾಸ್ತಿ ಆಗ್ತದೆ ಬಾಡಿಯಲ್ಲಿ. ಸೊ ಈ ರೀತಿಯಲ್ಲಿ ಅದು ಬಾಡಿಯಲ್ಲಿ ನಿಮ್ಗೆ ಸ್ಟೋರ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಇದು ನಿಮ್ಗೆ ಇನ್ಸೈಡ್ ಟಾಕ್ಸಿನ್ಸ್, ವೆರಿ ವೆರಿ ಡೇಂಜರಸ್ ಟಾಕ್ಸಿನ್ಸ್. ಬಾಡಿಯಲ್ಲಿ ಇದು ಸ್ಟೋರ್ ಆಗಬಾರ್ದು. ಬಟ್ ಸ್ಟೋರ್ ಆಗ್ಲಿಕ್ಕೆ ಶುರು ಆಯ್ತು ಅಂತ ಹೇಳಿದ್ರೆ ಮುಂದೊಂದು ದಿವಸ ನಿಮ್ಗೆ ಪ್ರಾಬ್ಲಮ್, ಕಟ್ಟಿಟ್ಟ ಬುದ್ಧಿ. 3ನೇ ಲೆವೆಲ್ ಅಲ್ಲಿ ನೋಡೋಣ, ಟ್ಯೂಮರ್ ಡೆವಲಪಿಂಗ್ ಫೇಸ್. ಈಗ 3ನೇ ಲೆವೆಲ್ ಟಾಕ್ಸಿನ್ ದಟ್ ಕೆನಾಟ್ ಬಿ ಡಿಸ್ಚಾರ್ಜ್ ಫ್ರಮ್ ದ ಬಾಡಿ ಆಫ್ಟರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ will develop into a health problem such as tumor. ನೋಡಿದ್ರೆ ನಮ್ಗೆ, ಸೊ ಆಗಿಂದ ನಿಮ್ಗೆ ಲಾಂಗ್ ಟೈಮ್ ಇದು ಬಾಡಿಯಲ್ಲಿ ಇಟ್ಟು ಅದಕ್ಕೆ ಇಡ್ಲಿಕ್ಕೆ ಆಗುದಿಲ್ಲ, ಏನಾದ್ರೂ ಅದನ್ನ ಹೊರಗೆ ಹಾಕ್ಬೇಕಂತ ಅದನ್ನ ಟ್ಯೂಮರ್ ಆಗಿ ಮಾಡ್ತಾರೆ. ಅಂದ್ರೆ ಟ್ಯೂಮರ್ ಅಂದ್ರೆ ಗಡ್ಡೆ. ಆದ್ರೆ ಒಂದ್ ತಿಳ್ಕೊಬೇಕಂದ್ರೆ, ಆದ್ರೆ 100% ಎಲ್ಲಾ ಟ್ಯೂಮರು ಕ್ಯಾನ್ಸರ್ ಅಲ್ಲ, ಎಲ್ಲಾ ಗಡ್ಡೆನೂ ಕ್ಯಾನ್ಸರ್ ಅಲ್ಲ. ಆದ್ರೆ ಕ್ಯಾನ್ಸರ್ ಇದೆಯಲ್ಲ ಅದು 100% ಟ್ಯೂಮರೇ ಆಗಿರ್ತದೆ. ಇದನ್ನ ನೀವು ಗಮನದಲ್ಲಿ ಇಡಬೇಕು. ಯಾಕಂದ್ರೆ ಎಲ್ಲೋ ಒಂದು ಗಡ್ಡೆ ಆಯ್ತಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಯು ಬಿ ಕೇರ್ಫುಲ್, ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಮಿಡಿಯೇಟ್ ನಿಮ್ಮ ಯಾರು ಡಾಕ್ಟರ್ ಇದಾರೆ ಅವ್ರ ಹತ್ರ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಫಸ್ಟ್ ಅಬ್ಸರ್ವೇಷನ್ ಥಿಯರಿ. ಆಲ್ ಹೆಲ್ತ್ ಪ್ರಾಬ್ಲಮ್ ಆಫ್ ದ ಹ್ಯೂಮನ್ ಬಾಡಿ ರೈಸಸ್ ಫ್ರಮ್ 2 ಮೇನ್ ಕಾಸ್ ಕೊಟ್ಟಿದ್ದಾರೆ ಆಲ್ರೆಡಿ, ಟಾಕ್ಸಿನ್ ಮತ್ತೆ ಇಂಬ್ಯಾಲೆನ್ಸ್. ನಿಮ್ಗೆ ಈಗ ಹೇಗೆ ಬಾಡಿ ಯಾವ ರೀತಿ ಅಬ್ಸರ್ವ್ ಮಾಡ್ತದೆ, ಯಾವ ರೀತಿ ನಿಮ್ಗೆ ಡಿಸ್ಚಾರ್ಜ್ ಮಾಡ್ತದೆ ನೋಡ. ಸೆಕೆಂಡ್ ಅಬ್ಸರ್ವೇಷನ್ ಥಿಯರಿ. ಈಗ ನೀವು ಗ್ಯಾನೋಡರ್ಮಾ ನಿಮ್ಗೆ ಬಂದ್ಬಿಡ್ತು. ಗ್ಯಾನೋಡರ್ಮಾ ನಿಮ್ಗೆ ಅಲ್ಲಿ ನೀವು ನೋಡಿದ್ರಿ ಟಾಕ್ಸಿನ್ಸ್ ಇದೆ, ಸಿಂಪ್ಟಮ್ಸ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ನೀವೇನ್ ಮಾಡಿದ್ರಿ, ಗ್ಯಾನೋಡರ್ಮಾ ನಿಮ್ಗೆ ಸಿಕ್ಬಿಟ್ಟಿದೆ, ಗ್ಯಾನೋಥೆರಪಿ ಸ್ಟಾರ್ಟ್ ಮಾಡಿದ್ರಿ, RGGL ತಗೊಳಕ್ ಶುರು ಮಾಡಿದ್ರಿ. ಗ್ಯಾನೋಡರ್ಮಾ ಸಪೋರ್ಟ್ ದ ಬಾಡಿ, ದ ಬಾಡಿ ಟೇಕ್ಸ್ ಕೇರ್ ಆಫ್ ಇಟ್ಸ್ ಓನ್ ಹೆಲ್ತ್ ಪ್ರಾಬ್ಲಮ್. ಇಲ್ಲಿ ABC ರೀಲ್ ಕೊಟ್ಟಿದ್ದಾರೆ. ಎ ಅಂದ್ರೆ ಏನು, ಬಿ ಅಂದ್ರೆ ಬಾಡಿ, ಎ ಅಂದ್ರೆ ಗ್ಯಾನೋಡರ್ಮಾ, ಸಿ ಅಂದ್ರೆ ಕಾಯಿಲೆಗಳು, ಪ್ರಾಬ್ಲಮ್ಗಳು. ಗೊತ್ತಾಯ್ತು ನಿಮ್ಗೆ? ಈಗ ನೀವು ಏನ್ ಮಾಡ್ತೀರಿ, ನೀವು ಈ ಗ್ಯಾನೋಡರ್ಮಾವನ್ನು ಬಾಡಿ ಮೇಲೆ ಪ್ರಯೋಗ ಮಾಡ್ತೀರಿ. ಗೊತ್ತಾ, ಬಾಡಿ ಮೇಲೆ ತಗೊಳ್ದೆ ಬಾಡಿ ಏನ್ ಮಾಡ್ತದೆ, ಬಾಡಿ ಆಕ್ಟಿವೇಟ್ ಆಗ್ತದೆ.
ಸೊ ಅದರಿಂದ ಗ್ಯಾನೋಡರ್ಮ ಟ್ರೀಟ್ಸ್ ದ ಬಾಡಿ, ಬಾಡಿ ಟ್ರೀಟ್ಸ್ ದ ಪ್ರಾಬ್ಲಮ್, ಬಾಡಿ ಟ್ರೀಟ್ಸ್ ದ ಡಿಸೀಸ್. ಅದರಿಂದ ವಿ ವಿಲ್ ಟ್ರೀಟ್ ದ ಬಾಡಿ. ಬಾಡಿ ಮೇಲೆ ಕರೆಕ್ಟ್ ಆಗಿ ವರ್ಕ್ ಆಗಲಿಕ್ಕೆ ಶುರು, ಬಾಡಿ ಕರೆಕ್ಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಯಾವಾಗ ನಿಮ್ಗೆ ಬಾಡಿ ಸರಿ ಆಗ್ತಾ ಬರ್ತದೋ ನಿಮ್ಮ ಸಿಸ್ಟಮ್ RBC, WBC, ಹಿಮೋಗ್ಲೋಬಿನ್, ಪ್ಲೇಟ್ಲೆಟ್, PH, ಎಂಡೋರ್ಕನ್, ವಾಟ್ ಎವರ್ ದಟ್ ಬಾಡಿ ಸಿಸ್ಟಮ್ ಇದೆಯಲ್ಲ ಅದು ಹೆಚ್ಚು ಇರಬಾರ್ದು, ಕಮ್ಮಿ ಇರಬಾರ್ದು. ದ ಸಿಸ್ಟಮ್ ಯಾವಾಗ ಪರ್ಫೆಕ್ಟ್ ಆಗ್ತದೋ ನೀವು ಕರೆಕ್ಟ್ ಆಗ್ತಾ ಬರ್ತದೆ. ಆದ್ರಿಂದ ಗ್ಯಾನೋಡರ್ಮ ನಿಮ್ಮನ್ನ ಸೇಫ್ ಮಾಡ್ತದೆ. ಗೊತ್ತಾಯ್ತು ನಿಮ್ಗೆ? ಗ್ಯಾನೋಡರ್ಮ ಅದಕ್ಕೆ ನಿಮ್ಗೆ ಇದನ್ನ ಕಿಂಗ್ ಆಫ್ ಹರ್ಬ್ ಅಂತ ಹೇಳುದು. ಅದು ನಿಮ್ಗೆ ಸೇಫ್ ಮಾಡ್ತದೆ ನೋಡಿ, ನಿಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಅದು ನಿಮ್ಗೆ ಹೆಲ್ಪ್ ಮಾಡ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಿಮ್ಗೆ ಗ್ಯಾನೋಡರ್ಮದಲ್ಲಿ ನಾನು ಆಲ್ರೆಡಿ ಬಿಗಿನಿಂಗ್ ಅಲ್ಲಿ ಹೇಳಿದೀನಿ, ಇದು RG and GL. RG ಸಪೋರ್ಟ್ ದ ಬಾಡಿ ಇನ್ ಡಿಟಾಕ್ಸಿಫಿಕೇಶನ್. ಈ RG ಇದೆಯಲ್ಲ, ಇದು ನಾನು ಹೇಳಿದಲ್ಲ 90 ರಿಂದ 100 ದಿವಸ ಪೌಡರ್. ಇದು ರುಚಿಯಲ್ಲಿ ಸ್ವಲ್ಪ ಕಹಿ ಇರ್ತದೆ, ಈ ಕಡೆ ಕಾಡ್ತದೆ 21 ದಿವಸ. ದ GL ಸಪೋರ್ಟ್ ದ ಬಾಡಿ ಇನ್ ಬ್ಯಾಲೆನ್ಸಿಂಗ್. ಅಂದ್ರೆ ನಿಮ್ಗೆ ಈಗ ನಮ್ಗೆ 1 by 1 ಅದನ್ನ ನಿಮ್ಗೆ ಕರೆಕ್ಟ್ ಆಗಿ ಈಗ RGGL ಹೇಗೆ ವರ್ಕ್ ಆಗ್ತದೆ ಅನ್ನೋ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ಈಗ ನೀವು ಇದನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ರಿ. RG ಮತ್ತೆ GL. RG ಕಲರ್ ನೋಡಿದ್ರಲ್ಲ ಸ್ವಲ್ಪ ಬ್ರೌನ್, ದ GL ಕಲರ್ ಸ್ವಲ್ಪ ನಿಮ್ಗೆ ವೈಟ್ ಕಲರ್ ಕಾಣ್ತಾ ಇದೆ. ಸೊ RGGL ದಿಸ್ ಇಸ್ 2 types ಆಫ್ ಪೌಡರ್ ಇದೆ. ಸೊ ಇದು ಒಂದು 21 ಮತ್ತೆ 100 ದಿವಸದ, ಇದನ್ನ ಎರಡು ಕಾಂಬಿನೇಷನ್ ತಗೊಂಡಾಗ ಬಾಡಿಯಲ್ಲಿದ್ದ ಯಾವುದೇ ನಿಮ್ದು ಟಾಕ್ಸಿನ್ ಇದ್ರೆ ಡಿಟಾಕ್ಸಿಫಿಕೇಶನ್ ಮಾಡಿ ಬಾಡಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಸೊ ಹಾಗಾಗಿ ಸೊ ಇದಕ್ಕೇನಾದ್ರೂ ನಿಮ್ಗೆ ಇದು ಹೌದಾ ಇಷ್ಟೇನು ಗ್ಯಾರಂಟಿ ಉಂಟಾ? ನೀವು ಏನಿಲ್ಲ, ನೀವು ಪಬ್ಮೆಟಿಕ್ ಹೋಗಿ ನೋಡಿ, ಪಾಲಿಸೆಕರೈಡ್ ಅಂದ್ರೆ ಏನು, ಅಡಿನೋಸಿನ್ ಅಂದ್ರೆ ಏನು, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂದ್ರೆ, ಟ್ರೈಟರ್ಪಿನಾಯ್ಡ್ಸ್ ಅಂದ್ರೆ, ಆರ್ಗ್ಯಾನಿಕ್ ಜರ್ಮೇನಿಯಂ ಅಂದ್ರೆ ಏನು, ಗ್ಯಾನೋಡರಿಕ್ ಎಸೆನ್ಸ್ ಅಂದ್ರೆ ಏನು, ವಿಟಮಿನ್ B3, B5 and CD, ಮಿನರಲ್ ಕ್ಯಾಲ್ಸಿಯಂ, ಫಾಸ್ಫರಸ್, ಐರನ್ ಅಂಡ್ ಪೊಟ್ಯಾಷಿಯಂ. ಗೊತ್ತಾಯ್ತಾ ನಿಮ್ಗೆ? ಇದರಲ್ಲಿ ಎಲ್ಲ ಎಲಿಮೆಂಟ್ಸ್ ನಾನು ಹೇಳಿದಲ್ಲ ನಿಮ್ಗೆ 700 ಆಕ್ಟಿವ್ ಎಲಿಮೆಂಟ್ಸ್ ಇದೆ. ಅದರಿಂದ ಈಗ ನೋಡಿ, ಪಾಲಿಸೆಕರೈಡ್ ಇಮ್ಯುನಿಟಿ ಆಕ್ಟಿವೇಟ್ ಮಾಡ್ಲಿಕ್ಕೆ ಹೆಲ್ಪ್. ಅಡಿನೋಸಿನ್ ಹೈ BP ಇರ್ಬೋದು, ಲೋ BP ಇರ್ಬೋದು, ಹೈ ಶುಗರ್ ಇರ್ಬೋದು, ಲೋ ಶುಗರ್ ಇರ್ಬೋದು, ಯು ಡೋಂಟ್ ವರಿ, ಜಸ್ಟ್ ಲೈಕ್ ಎ ಸ್ಟೆಬಿಲೈಸರ್ ಹಾಕ್ಬಿಡಿ ಬಾಡಿಗೆ. ಅದು ಆಟೋಮೆಟಿಕ್ ಒಂದು ನಿಮ್ಮ ಬಾಡಿ ಒಳಗೆ ಒಬ್ರು MBBS ಡಾಕ್ಟರ್ ಇದ್ದಾಗೆ. ಯಾವಾಗ್ಲೂ ನಮ್ಮ ಮೇಡಮ್ ಹೇಳ್ತಾ ಇದ್ರು, ನಿಮ್ಗೆ MBBS ಡಾಕ್ಟರ್ಗೆ ನೀವು ಒಂದ್ ದಿವಸಕ್ಕೆ ಅಂದ್ರೆ ಅವರು ಸಾವಿರಾರು ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ನಿಮ್ಗೆ ನೋಡಿ, ಒಂದು RGGL 1 pair ತಗೊಂಡ್ರೆ ಹಿ ವಿಲ್ ಟೇಕ್ ಕೇರ್ ಅಂತ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ಆ ರೀತಿಯಲ್ಲಿ ಅದು ವರ್ಕ್ ಆಗ್ತದೆ. ಯು ಡೋಂಟ್ ವರಿ ಅಬೌಟ್ ದಟ್. ಜಸ್ಟ್ ನೀವು ಗೋ ಆನ್ ಈಟಿಂಗ್ ಗ್ಯಾನೋಡರ್ಮ. ಗ್ಯಾನೋಡರ್ಮ ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಗ್ಯಾನೋಡರ್ಮ ವರ್ಕ್ಸ್ ಆನ್ ದ ಸೆಲ್. It may be any cells. It reaches and correct all the cell ಮೇಲೆ ಹೋಗಿ ವರ್ಕ್ ಆಗ್ತದೆ. ಗೊತ್ತಾಯ್ತು ನಿಮ್ಗೆ? ಯಾವ್ದು ಸೆಲ್ ಎನಿ ಪ್ರತಿಯೊಂದು ಸೆಲ್ಲಿಗೆ ನೀವು ಊಟ ಮಾಡಿದಾಗೆ ನಾವೇನು ಈಗ ಚಪಾತಿ, ರೊಟ್ಟಿ ಕೈಗೊಂದು, ಕಾಲಿಗೊಂದು, ಬಾಯಿಗೊಂದು, ತಲೆಗೊಂದು ತಗೊಳುದಿಲ್ಲ. ಅದೇ ತರ ಗ್ಯಾನೋಡರ್ಮ ತಗೊಂಡಾಗ ಹೋಲ್ ಬಾಡಿ ಮೇಲೆ ವರ್ಕ್ ಆಗ್ಲಿಕ್ಕೆ ಶುರು ಮಾಡ್ತದೆ. ಶುರು ಆದ ನಂತರ ನೋಡಿ, ಫಸ್ಟ್ ಏನ್ ಮಾಡ್ತದೆ, ಬಾಡಿಯನ್ನು ಸ್ಕ್ಯಾನ್ ಮಾಡಿ ನೋಡ್ತದೆ. ಬಾಡಿ ಕರೆಕ್ಟ್ ಉಂಟಾ, ಬ್ಯಾಲೆನ್ಸ್ ಉಂಟಾ ಎಲ್ಲ ಚೆಕ್ ಮಾಡ್ತದೆ. ಪ್ರತಿಯೊಂದು ಜೀವಕೋಶಗಳಿಗೆ ಹೋಗಿ ಸ್ಕ್ಯಾನ್ ಮಾಡಿ ನೋಡ್ತದೆ. 1 ರಿಂದ 30 ದಿನದಲ್ಲಿ ಇದು ಸ್ಕ್ಯಾನ್ ಮಾಡ್ತದೆ. ಪ್ರತಿಯೊಂದನ್ನು ಸ್ಕ್ಯಾನ್ ಮಾಡಿ ನೋಡ್ತದೆ. ಸ್ಕ್ಯಾನ್ ಮಾಡಿದಾಗ ಆ ಪ್ರತಿಯೊಂದು ನಿಮ್ಗೆ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ಅಲ್ಲಿ ಏನಾದ್ರೂ ನಿಮ್ಗೆ ಟಾಕ್ಸಿನ್ಸ್ ಇದ್ರೆ ನಿಮ್ಗೆ ಏನ್ ಮಾಡ್ತದೆ, ಅದನ್ನ ನಿಮ್ಗೆ ತೋರಿಸ್ತದೆ. ದಟ್ ಈಸ್ ಕಾಲ್ಡ್ ರಿಫ್ಲೆಕ್ಷನ್. ದರ್ ಇಸ್ ಎ ರಿಫ್ಲೆಕ್ಷನ್. ಟಾಕ್ಸಿನ್ ಅನ್ನ ನಿಮ್ಗೆ ತೋರಿಸ್ಬಿಟ್ಟು ಹೊರಗೆ ಹಾಕ್ತದೆ. ಗೊತ್ತಾಯ್ತಾ ನಿಮ್ಗೆ? ಹಾಗಾಗಿ ನಿಮ್ಗೆ ಈಗ ನೀವೊಂದು ಮುಳ್ಳು ತಾಕ್ತದೆ, ಮುಳ್ಳು ತೆಗಿಲಿಲ್ಲ ಅಂದ್ರೆ ಸ್ವಲ್ಪ ನೋವು ಜಾಸ್ತಿ ಆಗ್ತದೆ, ಇನ್ನೂ ಜಾಸ್ತಿ ಆಗ್ತದೆ, ನಿಮ್ಗೆ ಪಸ್ ಆಗ್ತದೆ. ಅಂದ್ರೆ ತೋರಿಸ್ಬಿಟ್ಟು ಹೊರಗೆ ಹಾಕ್ತದೆ. ಅದೇ ತರ ಗ್ಯಾನೋಡರ್ಮ ಇಮ್ಯುನಿಟಿ ಆಕ್ಟಿವೇಟ್ ಆದಾಗ ನಿಮ್ಮ ಬಾಡಿಯಲ್ಲಿದ್ದ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕ್ಬೇಕಾದ್ರೆ ನಿಮ್ಗೆ ತೋರಿಸ್ಬಿಟ್ಟು ಹೊರಗಡೆ ಹಾಕ್ತದೆ. ದಟ್ ಈಸ್ ಕಾಲ್ಡ್ ರಿಫ್ಲೆಕ್ಷನ್. ಏನು ಸೈಡ್ ಎಫೆಕ್ಟ್ ಇರೋ ಇದ್ರಲ್ಲಿ ರಿಫ್ಲೆಕ್ಷನ್. ಬಟ್ ರಿಫ್ಲೆಕ್ಷನ್ಸ್ ಆರ್ ಟೆಂಪ್ರವರಿ. ಗೊತ್ತಾಯ್ತು ನಿಮ್ಗೆ? ಇದೇನು ನಿಮ್ಗೆ ಲಾಂಗ್ ರನ್ ಅಲ್ಲಿ ಇರುವುದಿಲ್ಲ. ದಟ್ ಡಿಪೆಂಡ್ ಅಪಾನ್ ದ ಡೋಸೇಜ್. ಅದು ನಿಮ್ಗೆ ಆ ರೀತಿಯಲ್ಲಿ ಸಾಧಾರಣ ನಿಮ್ಗೆ ಒನ್ಸ್ ಇನ್ ಈಗ 30 days ಸ್ಕ್ಯಾನ್ ಮಾಡಿ 1 ರಿಂದ 30 ವಾರ ಅಂತ ಹೇಳ್ತೀವಿ. ಸೆಕೆಂಡ್, ನಿಮ್ಗೆ ಡಿಟಾಕ್ಸಿಫಿಕೇಶನ್ ಸ್ಟೇಜ್ ಸ್ಟಾರ್ಟ್ ಆಗ್ತದೆ. ಬಾಡಿಯಲ್ಲಿ ಯಾವುದನ್ನೇ ಜಸ್ಟ್ ಈ ಕಸಬರಿಕೆ ಇದ್ದಾಗೆ ಎಲ್ಲವನ್ನು ಕ್ಲೀನ್ ಮಾಡಿ ಹೊರಗೆ ಹಾಕ್ಲಿಕ್ಕೆ ಶುರು ಮಾಡ್ತದೆ. ಈ ಕೆಲವರಿಗೆ 30 ವಾರ ಹಿಡಿಬಹುದು. ದಟ್ ಡಿಪೆಂಡ್, ನೀವು ಡೋಸ್ ಹೇಗೆ ತೊಗೊಳ್ತಾ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇದು ತಗೊಳ್ತಾ ಹೋದಾಗ ಬಾಡಿಯಲ್ಲಿದ್ದ ಯಾವುದೇ ನಿಮ್ಗೆ ಟಾಕ್ಸಿನ್ಸ್ ಇದ್ರೆ ಜಾಸ್ತಿ ಎಲ್ಲ ಯೂರಿನ್ ಅಲ್ಲಿ ಹೋಗ್ತದೆ. ಗೊತ್ತಾಯ್ತು ನಿಮ್ಗೆ? ಮೂತ್ರ ಕಲರ್ ಸ್ವಲ್ಪ ವೇರಿಯೇಷನ್ ಕಾಣಬಹುದು ನಿಮ್ಗೆ. ಯು ಡೋಂಟ್ ವರಿ. ಕೆಲವರಿಗೆ ಹಳದಿ ಕಲರ್, ಏನಪ್ಪ ಒಂದೊಂದು ಸರಿ ಇದ್ದೆ ಮಾರಿ, ತಗೊಂಡಾಗ ಹಳದಿ ಕಲರ್ ಹೋಗ್ಲಿ ಅಲ್ಲ, ಅದು ನಿಮ್ಗೆ ಇಟ್ಕೊಂಡು ಏನ್ ಮಾಡ್ತೀರಿ? ಕೆಲವರಿಗೆ ಲೈಟ್ ಪಿಂಕ್ ಕಲರ್ ಹೋಗ್ಬೋದು, ಕೆಲವರಿಗೆ ಲೂಸ್ ಮೋಷನ್ ಆಗಿ ಹೋಗ್ಬೋದು. ಈ ರೀತಿಯಲ್ಲಿ ಬಾಡಿಯಲ್ಲಿ ಇದ್ದದ್ದೆಲ್ಲ ತೆಗೆದು ಹೊರಗಡೆ ಹಾಕ್ಲಿಕ್ಕೆ ಶುರು ಮಾಡ್ತದೆ. ಮೊದಲೆಲ್ಲ ನೋಡಿ ಹರಳೆಣ್ಣೆ ಕುಡಿತಿದ್ರಂತೆ 6 ತಿಂಗಳಿಗೊಮ್ಮೆ ಬಾಡಿ ಕ್ಲೀನ್ ಆಗ್ಲಿಕ್ಕೆ. ಗ್ಯಾನೋಡರ್ಮ ನಿಮ್ಗೆ ಆಟೋಮೆಟಿಕಲಿ ಬಾಡಿಯನ್ನು ಕ್ಲೀನ್ ಮಾಡ್ತದೆ. ಕೆಲವರಿಗೆ ಬೆವರು ವಾಸನೆ ಆಗಿ ಅದ್ರ ಮೂಲಕ ಹೊರಗೆ ಹೋಗ್ತದೆ. ಕೆಲವರಿಗೆ ಕಫ ಎಲ್ಲ ನಿಮ್ಗೆ ಹಳದಿ ಕಲರ್ ಅಲ್ಲಿ ಅದರಿಂದ ಮೂಲಕ ಹೊರಗ್ತದೆ. ಬಿಸಿ ಉಸಿರಿನ ಮೂಲಕ ನಿಮ್ಗೆ ಹೊರಗೆ ಹಾಕ್ತದೆ. ಸ್ವಲ್ಪ ಕೆಲವರಿಗೆ there are 2 types of toxins called water soluble and non water soluble. ವಾಟರ್ ಸಾಲ್ಯುಬಲ್ ಎಲ್ಲ ಈ ತರ ಹೋಗ್ತದೆ. ಆದ್ರೆ ನಾನ್ ವಾಟರ್ ಸಾಲ್ಯುಬಲ್
ತುಂಬಾ ನೀವು ಏನ್ ಮಾಡ್ತೀರಿ, ಕೆಮಿಕಲ್ಸ್ ಅನ್ನ ತಗೊಂಡಿರ್ತೀರಿ, ತುಂಬಾ ಅಜಿನೋಮೋಟೋ ತಗೊಂಡಿರ್ತೀರಿ, ತುಂಬಾ ನಿಮ್ಗೆ ಏನ್ ಹೇಳ್ತಾರೆ ಕೆಲವೊಂದು SLS ಎಲ್ಲ ಸೋಡಿಯಂ ಲಾರಲ್ ಸಲ್ಫೇಟ್ ಅನ್ನ ಯೂಸ್ ಮಾಡಿರ್ತೀರಿ, ಅಥವಾ ನಿಮ್ಗೆ ಇನ್ನು ಕೆಮಿಕಲ್ಸ್ ಲೆಡ್ ಎಲ್ಲ ಯೂಸ್ ಮಾಡಿದ್ರೆ ಜಾಸ್ತಿ, ಆವಾಗ ಏನಾಗ್ತದೆ ಅಂದ್ರೆ ಸ್ವಲ್ಪ ಇರಿಟೇಷನ್, ಆ ರೀತಿಯಲ್ಲಿ ನಿಮ್ಗೆ ಹೊರಗೆ ಹೋಗ್ಬೋದು. ಸೊ ಕೆಲವರಿಗೆ ಬಬಲ್ಸ್ ಬಂದು ಅದ್ರ ಮೂಲಕ ಹೊರಗೆ ಹೋಗ್ಬೋದು. ಆ ರೀತಿಯಲ್ಲಿ ನಾನ್ ವಾಟರ್ ಸಾಲ್ಯುಬಲ್ ಟಾಕ್ಸಿನ್ಸ್ ಅನ್ನೋಟ ಡಿಟಾಕ್ಸಿಫಿಕೇಶನ್ ಮಾಡಿ ಬಾಡಿಯನ್ನು, ನೆಕ್ಸ್ಟ್ ಇಸ್ ದ ಬ್ಯಾಲೆನ್ಸಿಂಗ್ ಸ್ಟೇಜ್, ಬಾಡಿಯನ್ನು ಬ್ಯಾಲೆನ್ಸ್ ಮಾಡೋದು, 1 by 1 ಬಾಡಿಯನ್ನ ಬ್ಯಾಲೆನ್ಸ್ ಮಾಡ್ತದೆ. ಸೊ ಓಕೆ, ಬ್ಯಾಲೆನ್ಸಿಂಗ್ ಸ್ಟೇಜ್, ಬಾಡಿಯನ್ನು ಬ್ಯಾಲೆನ್ಸ್ 1 in 12 months ಅಂತ ಹೇಳ್ತಾರೆ. ಕಂಪ್ಲೀಟ್ ಬಾಡಿ ಪ್ರತಿ ಒಂದು ಆರ್ಗನ್ ಅನ್ನ, ಪ್ರತಿ ಒಂದು ಸಿಸ್ಟಮ್ ಅನ್ನ ಇದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಆವಾಗ ಮಾತ್ರ ನಿಮ್ಗೆ ಅದು ಕರೆಕ್ಟ್ ಆಗಿ ಐಡಿಯಾ ಸಿಗ್ತದೆ, ಹೇಗೆ ನಿಮ್ಮ ಇದನ್ನ ಕರೆಕ್ಟ್ ಮಾಡ್ತದೆ, ಬ್ಯಾಲೆನ್ಸಿಂಗ್ ಮಾಡ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ರೆಗ್ಯುಲೇಟ್ಸ್ ಆಲ್ ದ ಫಂಕ್ಷನ್ಸ್ ಆಫ್ ಇಂಟರ್ನಲ್ ಆರ್ಗನ್ಸ್ ಅಂಡ್ ಸೆಲ್ಸ್, ಬ್ಯಾಲೆನ್ಸ್ ಎಲೆಕ್ಟ್ರಿಕ್ ಅಂಡ್ ಬಯೋಕೆಮಿಕಲ್ ಆಸ್ಪೆಕ್ಟ್. ನಿಮ್ಮ ಬಾಡಿಯಲ್ಲಿ ಗೊತ್ತಿದೆಯಲ್ಲ ನಿಮಗೆ, ಎಲೆಕ್ಟ್ರಿಕಲ್ ಇದೆ, ಓನ್ಲಿ ಕೈ ಕೆಳಗಡೆ ಒಂದು ಸ್ವಲ್ಪ ತಾಗಿಸ್ ನೋಡಿ, ಒಂಥರ ಕರೆಂಟ್ ಹೊಡೆದಾಗ ಆಗ್ತದೆ, ಅದು ವೇರಿಯೇಷನ್ ಆದ್ರೆ ಪ್ರಾಬ್ಲಮ್. ಬಯೋಕೆಮಿಕಲ್ಸ್, ಬಾಡಿಯಲ್ಲಿ ಎಷ್ಟೋ ಕೆಮಿಕಲ್ ಉತ್ಪತ್ತಿ ಆಗ್ತದೆ, ಎಷ್ಟು ಅಂತ ಹೇಳಿದ್ರೆ ನೀವು ನಂಬ್ಲಿಕ್ಕೆ ಆಗುದಿಲ್ಲ. ನೀವು ಜಠರಾಗ್ನಿಕ್ಕೆ ನೋಡಿದ್ರೆ, ನೀವು ಮುಟ್ಟಿದ್ರೆ ನಿಮ್ ಕೈ ಅಷ್ಟು ಬೆಂದು ಹೋಗ್ತದಂತೆ, ಅಷ್ಟು ಅಲ್ಲಿ ತಯಾರಾಗ್ತದೆ. ಆ ರೀತಿಯಲ್ಲಿ ಬಾಡಿ ರೆಗ್ಯುಲೇಟ್ ದ ಫಂಕ್ಷನ್ಸ್ ಆಫ್ ದ ಇಂಟರ್ನಲ್ ಆರ್ಗನ್ಸ್ ಅಂಡ್ ಸೆಲ್ಸ್, ಬ್ಯಾಲೆನ್ಸ್ ದ ಎಲೆಕ್ಟ್ರಿಕಲ್ ಅಂಡ್ ಬಯೋಕೆಮಿಕಲ್ಸ್ ಆಸ್ಪೆಕ್ಟ್ ಅನ್ನ ನಿಮ್ಗೆ 1 ರಿಂದ 12 ತಿಂಗಳಲ್ಲಿ ಕಂಪ್ಲೀಟ್ ಬ್ಯಾಲೆನ್ಸ್ ಮಾಡ್ಬಿಡ್ತದೆ ನೋಡಿ. ಎಷ್ಟೋ ಜನ ಪ್ರಾಬ್ಲಮ್, ಎಷ್ಟೋ ಜನರಿಗೆ ನೆಮ್ಮದಿ ಇಲ್ಲ, ನೋವುಗಳು, ಸಂಕಟಗಳು, ನಿದ್ರೆ ಸರಿ ಇಲ್ಲ, ಮೋಷನ್, ಇದೆಲ್ಲ ಬಾಡಿಯನ್ನ ಕರೆಕ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಬಟ್ ಗ್ಯಾನೋಡರ್ಮ ನಿಮ್ಮನ್ನ ಬ್ಯಾಲೆನ್ಸ್ 1 by 1 ಮಾಡ್ತದೆ. ಸೊ ಓಕೆ, ನೆಕ್ಸ್ಟ್ ಓಕೆ, ರೀಬಿಲ್ಡಿಂಗ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ ನಿಮ್ಗೆ? ಈಗ 12 ತಿಂಗಳು ಮತ್ತೆ 6 ರಿಂದ 24 ತಿಂಗಳಲ್ಲಿ ಆಲ್ರೆಡಿ ನಿಮ್ಗೆ ಕಾಯಿಲೆ ಬಂದ್ಬಿಟ್ಟಿದೆ. ಏನ್ ಮಾಡೋದು? ಕಾಯಿಲೆ ಬಂದ್ರೆ ಆ ಸೆಲ್ ಎಲ್ಲ ನಿಮ್ಗೆ ಡ್ಯಾಮೇಜ್ ಆಗಿದೆ. ಸೆಲ್ ನಿಮ್ಗೆ ಒಂದು ಕರೆಕ್ಟ್ ಆಗಿ ಆಕೃತಿಯಲ್ಲಿ ಇರಬೇಕು, ಈಗ ಆಕೃತಿ ಹೋಗಿ ವಿಕೃತಿ ಆಗಿದೆ. ಯಾಕಂದ್ರೆ ತಿನ್ನೋ ಟಾಕ್ಸಿನ್ಸ್ ಜಾಸ್ತಿ ಆಗಿ ಸೆಲ್ ಇಂಬ್ಯಾಲೆನ್ಸ್. ಸೆಲ್ 120 ದಿನ ಬದುಕಬೇಕು, ಬದುಕ್ತಾ ಇಲ್ಲ. ಬಟ್ ಇದು ಗ್ಯಾನೋಡರ್ಮ ತಗೊಂಡಾಗ ರೀಬಿಲ್ಡಿಂಗ್ 6 in 24 months reconstruction of damaged cells and cell and overall immunity of body is enhanced. ನಿಮ್ಮ ಏನು ರೋಗ ಶಕ್ತಿಯನ್ನ ಸ್ಟ್ರಾಂಗ್ ಮಾಡಿ ಬಿಟ್ಬಿಡ್ತದೆ. ಆವಾಗ ನಿಮ್ಮ ಪ್ರತಿ ಒಂದು ಏನ್ ಹೇಳ್ತಾರೆ ಸೆಲ್ ಎಲ್ಲ ಕರೆಕ್ಟ್ ಆಗೋದ್ರಿಂದ ನಿಮ್ಗೆ ಏನು ಆ ಇನ್ಫ್ಲಮೇಷನ್ ಇದೆ, ನೋವಿದೆ, ಸಂಕಟ ಏನಿದೆ, ಅದೆಲ್ಲ ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ನೆಕ್ಸ್ಟ್ ಅಂತ ಹೇಳಿದ್ರೆ ರಿಜುವನೇಷನ್. ಈಗ ಏನಾಯ್ತು, ನೀವು ಕರೆಕ್ಟ್ ಆಗ್ಲಿ ಶುರು ಮಾಡಿದ್ರಿ, ರೋಗ ಬೇರೆ, ರೋಗಿ ಬೇರೆ. ನೀವು ರೋಗಕ್ಕೆ ಏನ್ ಮಾಡ್ಬೇಕು? ರೋಗಕ್ಕೆ ಅಲೋಪತಿ, ಆಯುರ್ವೇದ, ಸಿದ್ಧ, ಯುನಾನಿ ಅಂತ ತಗೋಬೇಕು. ಆಲ್ರೆಡಿ ರೋಗ ಬಂದ್ಬಿಟ್ಟಿದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಅವ್ರಿಗೆ ಡಾಕ್ಟರ್ ಹತ್ರ ಹೋಗಿ, ನಿಮ್ಗೆ ಯಾರ ಡಾಕ್ಟರ್ ಇದೆ ಅವ್ರ ಹತ್ರ ಹೋಗಿ ಕರೆಕ್ಟ್ ಆಗಿ ಅವ್ರು ಹೇಳಿದಾಗೆ ಫಾಲೋ ಮಾಡಿ ಅದನ್ನ ತಗೊಳ್ಳಿ. ಆದ್ರೂ ಕೂಡ ನಿಮ್ಮ ಕಾಯಿಲೆ ಗುಣ ಆಗ್ಲಿಲ್ಲ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ, 10 ವರ್ಷ, 20 ವರ್ಷ ಡಯಾಬಿಟಿಸ್ ಇಟ್ಕೊಂಡಿದ್ದೀರಿ ನೀವು. ಯಾಕೆ ಮೆಡಿಸಿನ್ ತಗೋದಿಲ್ಲ? ಗುಣ ಆಗ್ಬೇಕಿತ್ತಲ್ಲ, ಯಾಕೆ ಗುಣ ಆಗ್ಲಿಲ್ಲ? ಸೊ ವೆರಿ ಇಂಪಾರ್ಟೆಂಟ್, ನಿಮ್ಮ ಬಾಡಿ ಬ್ಯಾಲೆನ್ಸ್ ಆಗ್ಲಿಲ್ಲ ಅಷ್ಟೇ. ಶುಗರ್ ಇಸ್ ನಾಟ್ ಎ ಡಿಸೀಸ್, ಯಾಕೆಂದ್ರೆ ಇಟ್ ಇಸ್ ಎ ಇಂಬ್ಯಾಲೆನ್ಸ್ ಇನ್ ದ ಬಾಡಿ. ಅದನ್ನ ಕರೆಕ್ಟ್ ಮಾಡ್ಬೇಕು. ಅದಕ್ಕೆ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗ್ಯಾನೋಡರ್ಮ ತಗೊಂಡಾಗ ಟೋಟಲ್ ನಿಮ್ಮ ಬಾಡಿ ಬ್ಯಾಲೆನ್ಸ್ ಆದಾಗ ಅದ್ರ ಒಟ್ಟಿಗೆ ಮೆಡಿಸಿನ್ ತಗೊಂಡ್ರೆ ನೀವು ಕರೆಕ್ಟ್ ಆಗಿ ಬಿಡ್ತೀವಿ. ರಿಜುವನೇಟ್ 1 in 3 years ರಿಜುವನೇಟ್. ಒಂದು ಮನುಷ್ಯನಿಗೆ ದೊಡ್ಡ ಬಯಕೆ ಅಂತ ಆದ್ರೆ ನಾನು ಯಂಗ್ ಆಗಿರ್ಬೇಕು, ಎನರ್ಟಿಕ್ ಆಗಿರ್ಬೇಕು, ಯಾವಾಗ್ಲೂ ಸ್ಫುರ ದ್ರೂಪಿಗಳಾಗಿರ್ಬೇಕು ಅಂತಾನೆ ಇರ್ತದೆ. ನಿಮ್ಗೆ ಅಂತ ಏನಾದ್ರೂ ಆಸೆ ಇದ್ರೆ ನೀವು ಇದನ್ನ ತಗೊಳ್ಳಿ. ಗ್ಯಾನೋಡರ್ಮ ಸೆಲ್ ರಿವೈಟಲೈಸ್ಡ್ ಅಂಡ್ ಫರ್ದರ್ ಡ್ಯಾಮೇಜ್ ಪ್ರಿವೆಂಟ್ ಅಂತ ಹಾಕಿದ್ದಾರೆ. ಪ್ರಿವೆಂಟ್ ಮಾಡ್ತದೆ ಡ್ಯಾಮೇಜ್ ಆಗದಕ್ಕೆ. ನೀವ್ ಯಾವಾಗ್ಲೂ ಯಂಗ್ ಅಂಡ್ ಎನರ್ಟಿಕ್ ಆಗಿರ್ತೀರಿ. ಜಸ್ಟ್ ಯೂಸ್ವಲ್ ಮಾಡ್ತಾ ಹೋಗಿ ನೋಡಿ, ಇದರ ನಿಮ್ಗೆ ಏನು ಮಜಾ ಸಿಗ್ತದೆ. ಜಸ್ಟ್ ನೀವು ಯೂಸ್ ಮಾಡಿದಾಗ ಮಾತ್ರ ಅದು ಗೊತ್ತಾಗ್ತದೆ ನಿಮ್ಗೆ. ರೆಗ್ಯುಲರ್ ಯೂಸ್ ಮಾಡ್ತಾ ಹೋಗಿ. ಸೊ 452 ಆಕ್ಟಿವ್ ಎಲಿಮೆಂಟ್, ನಾನು ಆಲ್ರೆಡಿ 700 ಇದೆ ಓಲ್ಡ್ ರಿಸರ್ಚ್, ಯಾವಾಗ್ಲೂ 452. ಈಗ ಆಲ್ರೆಡಿ ಇದರಲ್ಲಿ ನಿಮ್ಗೆ ಪಾಲಿಸಕರೈಡ್, ಅಡೆನೋಸಿನ್ ಟ್ರೈಟರ್ಪಿನ್ಸ್ ಅಂಡ್ ಅದರ್ ಎಲಿಮೆಂಟ್ಸ್, ಆರ್ಗ್ಯಾನಿಕ್ ಜರ್ಮೇನಿಯಂ ಆಲ್ರೆಡಿ ಇಟ್ ಕ್ರಾಸ್ ನಿಮ್ಗೆ 700 ಜಾಸ್ತಿ ಎಲಿಮೆಂಟ್ಸ್ ಇದೆ ಅಂತ ರುಜುವಾತಾಗಿದೆ. ನಾನೀಗ ನಿಮ್ಗೆ ಬಾಡಿ ಮೇಲೆ ಹೇಳಿದ್ದೀನಿ. ಸೊ ಇಟ್ ವರ್ಕ್ಸ್ ಆನ್ ದ ಮೈಂಡ್ ಆಲ್ಸೋ. ಇದು ತುಂಬಾ ಇಂಪಾರ್ಟೆಂಟ್. ರಿಷಿ ಕ್ಲೈಮ್ಸ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಮೈಂಡ್ ಅಂಡ್ ಬಾಡಿ. ಎಷ್ಟೋ ನಿಮ್ಗೆ ಈ ಮೈಂಡ್ ವರ್ಸಸ್ ಈಗ ಡಿಪ್ರೆಷನ್ ಇರ್ಬೋದು, ಫೋಬಿಯಾ ಇರ್ಬೋದು, ಮೇನಿಯಾ ಇರ್ಬೋದು, ಅಥವಾ MND ಇರ್ಬೋದು. ಎಷ್ಟು ತರದ ಮೈಂಡ್ ಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದೆ ಗೊತ್ತುಂಟ? ಅದನ್ನೆಲ್ಲ ಕರೆಕ್ಟ್ ಮಾಡ್ತದೆ ಇದು. ಯಾಕಂದ್ರೆ ಇದು ಮೈಂಡ್ ಮತ್ತೆ ಬಾಡಿಯನ್ನು ಬ್ಯಾಲೆನ್ಸ್ ಮಾಡ್ತದೆ. ಇದರಲ್ಲಿ ಆರ್ಗ್ಯಾನಿಕ್ ಜರ್ಮೇನಿಯಂ 8,000 ppm ಇದೆ. ಸೊ ಆದ್ರಿಂದ ರಿಷಿ has the extraordinary ability to support the stress by nourishing the calming the central nervous system and promoting the relaxation. During the Rishi mushroom long history, the people of Asia regularly used it for its calmative and effect and ability to strengthen the nervous system.
ಎಷ್ಟು ಜನ ಗೊತ್ತು ನಮ್ಗೆ, ಎಷ್ಟು ಜನರಿಗೆ ನೋಡಿ, ಕೆಲವರು ಆಫೀಸಲ್ಲಿ ಏನು ಮಾಡ್ಲಿಕ್ಕೆ ತುಂಬಾ ಸಿಟ್ಟಿರ್ತದೆ ಬಾಸ್ ಮೇಲೆ, ಆದ್ರೆ ಏನ್ ಮಾಡೋದು, ಅವ್ರ ಮೇಲೆ ತೋರ್ಸ್ಲಿಕ್ಕೆ ಆಗುದು, ಮನೆ ಮೇಲೆ, ಮಕ್ಕಳ ಮೇಲೆ, ಅವರ ಮಿಸಸ್ ಮೇಲೆ ಪೆಟ್ಟು ಗಿಟ್ಟು ಶುರು ಮಾಡ್ತಾರೆ. ಇಂತ ಹೈಪರ್ ಆಕ್ಟಿವಿಟಿ ಜನರಿಗೆ ಫಸ್ಟ್ ನೀವು ಜ್ಞಾನೋಧರ್ಮ ಕೊಟ್ಟು ನೋಡಿ, ಅವ್ರು ಕಾಮ್ ಅಂಡ್ ಸೈಲೆಂಟ್ ಆಗ್ತಾರೆ, ಅವರ ಸಿಟ್ಟು ನಾರ್ಮಲ್ ಆಗ್ತಾ ಬರ್ತಾ ಇರ್ತದೆ. ಅಂದ್ರೆ ಅವರಿಗೆ ಅವ್ರು ತಪ್ಪಲ್ಲ, ಅದು ಹೈಪರ್ ಆಕ್ಟಿವಿಟಿ, ಅವರ ನೇಚರ್ ಆ ರೀತಿ ಬಂದ್ಬಿಟ್ಟಿದೆ. ಸೊ ಜ್ಞಾನೋಧರ್ಮ ನಿಮ್ಗೆ ಬ್ಯಾಲೆನ್ಸ್ ಮಾಡ್ತದೆ. ಫಾರ್ ಎನಿ ಒನ್ ದಟ್ಸ್ ಡೀಲಿಂಗ್ ವಿತ್ ಎಂಗ್ಸೈಟಿ, ಏನ್ರಿಗೆ ಎಂಗ್ಸೈಟಿ ಇದೆ, ಡಿಪ್ರೆಷನ್ ಇದೆ ನೋಡಿ, ಕೆಲವರೆಲ್ಲ ನೋಡಿ ಆಂಗ್ಸೈಟಿ ಡಿಪ್ರೆಷನ್ ಕೆಲವು ಸುಸೈಡ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಅದು ಸಣ್ಣ ಇದು, ಅದನ್ನ ಅವ್ರಿಗೆ ತಡ್ಕೊಳ್ಳಿಕ್ ಆಗುದಿಲ್ಲ. ಬಟ್ ಜ್ಞಾನೋಧರ್ಮ ನಿಮ್ಗೆ ಬ್ಯಾಲೆನ್ಸ್ ಮಾಡ್ತದೆ. ಈಟಿಂಗ್ ಫುಡ್ಸ್ ದಟ್ ಸಪೋರ್ಟ್ ದ ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂಡ್ ಬ್ಯಾಲೆನ್ಸ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಕ್ಯಾನ್ ಬಿ ವೆರಿ ಹೆಲ್ಪ್ಫುಲ್ ಅಂತೆ. ರಿಷಿ ಮಶ್ರೂಮ್ ಈಸ್ ಒನ್ ಆಫ್ ದೋಸ್ ಫುಡ್ ಅಂತ ಹೇಳ್ತಾರೆ. ಅದರಿಂದ ನಿಮ್ಗೆ ಬಾಡಿ ಮತ್ತೆ ಮೈಂಡ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಜ್ಞಾನೋಧರ್ಮ ಹೆಲ್ಪ್ ಆಗ್ತದೆ. ರೆಗ್ಯುಲರ್ಲಿ ಯೂಸ್ ಮಾಡಿದ್ರೆ ಟೋಟಲಿ ಬಾಡಿ ಮತ್ತೆ ಮೈಂಡ್ ಕರೆಕ್ಟ್ ಆಗಿ ನಿಮ್ಗೆ ಆರೋಗ್ಯ ನಿಮ್ಗೆ ಇದು ಸಿಗ್ತಾ ಹೋಗ್ತದೆ. ನಾವೀಗ 20 ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿ, ನಾವ್ ಹೇಗಿದೀವಿ ನೋಡಿ, ಯಂಗ್ ಅಂಡ್ ಎನರ್ಜಿಟಿಕ್. ದ ಫೋರ್ತ್ ಅಬ್ಸರ್ವೇಷನ್ ಥಿಯರಿ, ಡೋಸೇಜ್ ಈಸ್ ಇಂಡಿಪೆಂಡೆಂಟ್ ಆಫ್ ಸಿಚುವೇಶನ್ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ ನಿಮ್ಗೆ? ಸೊ 1 2 4 6 ವೇ ಆಫ್ ಕನ್ಸಂಪ್ಷನ್ ಫಾರ್ ಜನರಲ್ ಹೆಲ್ತ್ ಮೇಂಟೆನೆನ್ಸ್ ಗೆ ನೀವು 1 2 4 6, ಫಸ್ಟ್ ವೀಕ್ 1 pair, ಸೆಕೆಂಡ್ ವೀಕ್ 2 pair, ಥರ್ಡ್ ವೀಕ್ 4 pair, ಫೋರ್ತ್ ವೀಕ್ 6 pair. ಸೊ 1 pair ಇಂದ ನೀವು ಸ್ಟಾರ್ಟ್ ಮಾಡಿ, ದಿನಕ್ಕೆ 1 rg 1 gl, 1 ವಾರ. ಸರಿ ನೀರ್ ಕುಡೀರಿ, ಏನ್ ನಿಮ್ಗೆ ಸಿಂಪ್ಟಮ್ ಏನೋ ರಿಫ್ಲೆಕ್ಷನ್ ಬಂತ ಅಷ್ಟೇ ಸಾಕು, ಮೇಂಟೈನ್ ಮಾಡಿ. ಏನ್ ಗೊತ್ತೇ ಆಗ್ಲಿಲ್ಲ, 2ನೇ ವಾರ ಬೆಳಿಗ್ಗೆ 2, ರಾತ್ರಿಗೆ 2 pair ಯೂಸ್ ಮಾಡಿ. ನೆಕ್ಸ್ಟ್ ಹೋಗಿ 4ನೇ ಥರ್ಡ್ ವೀಕ್ ಅಲ್ಲಿ 4 pair ತಗೊಳ್ಳಿ. ನೆಕ್ಸ್ಟ್ ಫೋರ್ತ್ ವೀಕ್ 6 pair ತಗೊಳ್ಳಿ. 3 rg 3 gl ಬೆಳಿಗ್ಗೆ, 3 rg 3 gl ಸಂಜೆ. ಸಾರಿ, 2 ರಿಂದ 3 ಲೀಟರ್ ನೀರ್ ಕುಡೀರಿ. ಮತ್ತೆ ನಿಮ್ಗೆ ಏನಾದ್ರೂ ಇನ್ನೂ ಆಯ್ತಂದ್ರೆ ಸ್ವಲ್ಪ ನಿಮ್ಗೆ ಲಿಂಬು ಜ್ಯೂಸ್ ಅನ್ನ ಕುಡೀರಿ. ನೋ ರೆಸ್ಪಾನ್ಸ್, ಇನ್ಕ್ರೀಸ್ ದ ಡೋಸ್. ಆವಾಗ್ಲೂ ಏನ್ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಇನ್ನೂ ಜಾಸ್ತಿ ತಗೋಬಹುದು. ಏನು ನಿಮ್ಗೆ ಅದರಲ್ಲಿ ಸೈಡ್ ಎಫೆಕ್ಟ್ 100%. ಮ್ಯಾನೇಜಬಲ್ ಸಿಚುವೇಶನ್, ಕಂಟಿನ್ಯೂ ದ ಡೋಸೇಜ್. ನಿಮ್ಗೆ ಓಕೆ, ನಿಮ್ಗೆ ಸಾಧಾರಣ ನನ್ಗೆ ಒಳ್ಳೇದಾಗಿದೆ ಅಂತ ಹೇಳಿದ್ರೆ ಅಷ್ಟಕ್ಕೆ ಮೇಂಟೈನ್. ನಾಟ್ ಮ್ಯಾನೇಜಬಲ್ ಸಿಚುವೇಶನ್, ರೆಡ್ಯೂಸ್ ದ ಡೋಸ್. ಕೆಲವರಿಗೆ ತಗೊಂಡಾಗ ಇನ್ಫ್ಲಮೇಷನ್ ಜಾಸ್ತಿ ಆಗ್ತದೆ, ನೋವುಗಳು ಜಾಸ್ತಿ ಕಂಡು ಬರ್ತದೆ, ಉರಿ ಜಾಸ್ತಿ ಆಗ್ಬಹುದು. ಆ ರೀತಿ ಎಲ್ಲ ನಿಮ್ಗೆ ಕಂಡು ಬಂದ್ರೆ ಸೊ ನೀವೇನ್ ಮಾಡ್ಬೇಕು, 4 ಇದ್ದದ್ದು 2 ಮಾಡ್ಬೇಕು. ಗೊತ್ತಾಯ್ತಾ ನಿಮ್ಗೆ? ಸೊ ಹಾಗಾಗಿ ಸರಿ ನೀರ್ ಕೊಡಿರಿ. ನಿಮ್ಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ರೆಡ್ಯೂಸ್ ಮಾಡಿ, ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದಂದ್ರೆ ಸೇಮ್ ಡೋಸೇಜ್ ಕಂಟಿನ್ಯೂ ಮಾಡಿ. ದ ಟೈಮ್ ಫ್ಯಾಕ್ಟರ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಡೋಸೇಜ್. ನಿಮ್ಗೆ ಎಷ್ಟು ಜಾಸ್ತಿ ದಿನ ತಗೊಳ್ತೀರಿ, ಅದು ಡೋಸೇಜ್ ಇಮಿಡಿಯೇಟ್ ಗುಣ ಆಗ್ಲಿ 10 20 30 ತಗೊಂಡ್ರೆ ವರ್ಕ್ ಆಗೋದಿಲ್ಲ. ದ ಟೈಮ್ ಫ್ಯಾಕ್ಟರ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ದ ಡೋಸೇಜ್. ದಿಸ್ ಇಸ್ ನೀವು ಸರಿ ತಿಳ್ಕೊಬೇಕು. ಆಸಿಡಿಕ್ ವರ್ಸಸ್ ಆಲ್ಕಲೈನ್, ತುಂಬಾ ಜನರಿಗೆ ಇದ್ರ ಗೊತ್ತಿಲ್ಲ, ಆಮ್ಲೀಯ ಮತ್ತೆ ಕ್ಷಾರೀಯ ಗೊತ್ತಿಲ್ಲ. ಹ್ಯೂಮನ್ ಬಾಡಿ ನೀಡ್ಸ್ ಈಟ್ ಆಲ್ಕಲೈನ್ ಫುಡ್ ಅಂಡ್ ಆಸಿಡಿಕ್ ಫುಡ್ ದ ರೇಷಿಯೋ 4:1 ಅಂತ ಹೇಳ್ತಾರೆ. 80-20 ಪ್ರಿನ್ಸಿಪಲ್ ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ 80% ನೀವು modern. So modern eating habits is just the reverse. Acidic food, meat, soft drinks ಇದೆಲ್ಲ ನಾವು ಜಾಸ್ತಿ ಕುಡಿತೀವಿ. ಆಲ್ಕಲೈನ್ ನಾವು ವೀಟ್, ಕಾರ್ನ್ ಇದೆಲ್ಲ ವೆಜಿಟೇಬಲ್ ತುಂಬಾ ಕಮ್ಮಿ ತಗೊಳ್ತೀವಿ. ಅದನ್ನ ಜ್ಞಾನೋಧರ್ಮ ಇದೆಯಲ್ಲ 100% ಆಲ್ಕಲೈನ್ ಫುಡ್. RGGL, ಸ್ಪೈಕಾಟೈ, ಲಿಂಗ್ಜಿ ಕಾಫಿ, ಸ್ಪಿರುಲಿನಾ, ಮೊರಿಂಜಿ ಯೂಸ್ ಮಾಡಿ 100% ನಿಮ್ಗೆ ಆಲ್ಕಲೈನ್ ಫುಡ್. ಇದು ನಿಮ್ಮ ಬಾಡಿಯನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಈಗ ಥಿಯರಿ ಒಂದು ಇದರಲ್ಲಿ 3 ಥಿಯರಿ ಇದೆ. ವಾಟ್ ಈಸ್ ದ 3 ಥಿಯರೀಸ್? ಇದನ್ನ ನೀವು ಅರ್ಥ ಮಾಡ್ಬೇಕು. ಒನ್ ಇಸ್ ಕಾಲ್ಡ್ ಎನ್ಸೈಮ್ ಥಿಯರಿ. ನಮ್ಮ ಬಾಡಿಗೆ ಸಫಿಶಿಯಂಟ್ ಎನ್ಸೈಮ್ ಇದ್ರೆ ನಮ್ಮ ಬಾಡಿ ಯಾವಾಗ್ಲೂ ಕರೆಕ್ಟ್ ಇರ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ, ಸಕ್ಕರೆ ಕಾಯಿಲೆ ಒಂದು ಪ್ರಾಬ್ಲಮ್ ಅಲ್ಲ. ಯಾಕಂದ್ರೆ ಈ ಸಕ್ಕರೆ ಕಾಯಿಲೆ ಯಾವ್ದ್ರಿಂದ ಬರ್ತದೆ? ಪ್ಯಾಂಕ್ರಿಯಾಸ್ ಅಲ್ಲಿ ಪ್ರಾಬ್ಲಮ್ ಆಗೋದ್ರಿಂದ ಬರ್ತದೆ ಅಂತ ಹೇಳಿದ್ರು. ಪ್ಯಾಂಕ್ರಿಯಾಸ್ ಒಂದು ಪ್ರಾಬ್ಲಮ್ ಅಲ್ಲ ಹೇಳಿದ್ರು. ಯಾಕಂದ್ರೆ ಅದು ಯಾವ್ದ್ರಿಂದ? ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇಲ್ಲ, ನಾವು ಅದು ಕರೆಕ್ಟ್ ಕೊಡ್ಲಿಲ್ಲ, ಅದರಿಂದ ನಮಗೆ ಪ್ರಾಬ್ಲಮ್ ಆಯ್ತು. ಡೈಜೆಸ್ಟ್ ಸಿಸ್ಟಮ್ ಪ್ರಾಬ್ಲಮ್ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ಫುಡ್ ಪ್ರಾಬ್ಲಮ್, ನೀವೇ ಕಾರಣ. ನೀವು ತಗೊಂಡ ಬ್ಯಾಲೆನ್ಸ್ ಫುಡ್, ಅದರಲ್ಲಿ ಎನ್ಸೈಮ್ ಇಲ್ಲ, ಲ್ಯಾಕ್ ಆಫ್ ಎನ್ಸೈಮ್. ಅದಕ್ಕೆ ಎನ್ಸೈಮ್ ಕರೆಕ್ಟ್ ಕೊಟ್ರೆ ಇದೆಲ್ಲ ಕರೆಕ್ಟ್ ಇರ್ತದೆ. ಅದರಿಂದ ಕನ್ಸ್ಯೂಮ್ RGGL, ಸ್ಪಿರುಲಿನಾ, ಮೊರಿಂಜಿ ಬೆಸ್ಟ್. ಯೂಸ್ ಮಾಡಿ. ಕ್ವಾಡಿಸೆಫ್ ಕಾಫಿ ಬಂದಿದೆ, ಯೂಸ್ ಮಾಡಿ. ನಿಮ್ಮ ಎನ್ಸೈಮ್ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅದು ಸರಿ ಆಗ್ತದೆ. ನೆಕ್ಸ್ಟ್ ಕಮ್ ದ ಗ್ರೀನ್ಸ್ ಥಿಯರಿ ಅಂತ ಹೇಳಿದ್ರು. ಬಾಡಿಗೆ ಸಫಿಶಿಯಂಟ್ ಗ್ರೀನ್ ಬೇಕು. ದ ಸೈಕಲ್ ಆಫ್ ರೆಡ್ ಬ್ಲಡ್ ಪ್ರೊಡಕ್ಷನ್ ಕರೆಕ್ಟ್ ಇರಬೇಕು. ನಮ್ಗೆ 100% ಅದು ಬೇಕೇ ಬೇಕಲ್ಲ. ಸೊ ಅದಿಲ್ಲ ಅಂದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ತದೆ. ವೆನ್ ರೆಡ್ ಬ್ಲಡ್ ಸೆಲ್ಸ್ ಡೈಸ್, ಸತ್ತೋಗ್ತದೆ. ಅದೆಲ್ಲ ಹೋಗ್ತದೆ, ಇಟ್ ಸೆಂಟ್ ಟು ದ ಸ್ಪ್ಲೀನ್. ಸ್ಪ್ಲೀನ್ ಏನ್ ಮಾಡ್ತಾರೆ? ಡಿಕಂಪೋಸಿಷನ್. ದೆನ್ ಅದು ಸೆಂಟ್ ಟು ಲಿವರ್. ಫರ್ದರ್ ಡಿಕಂಪೋಸಿಷನ್ ಮಾಡ್ತಾರೆ, ಇಟ್ ಸೆಂಟ್ ಟು ಕಿಡ್ನಿ ಅಂಡ್ ವಿಚ್ ಪ್ರೊಡ್ಯೂಸ್ ದ ಹಾರ್ಮೋನ್. ಇಟ್ ಸೆಂಟ್ ಟು ಬೋನ್ ಮ್ಯಾರೋ ಟು ಪ್ರೊಡ್ಯೂಸ್ ಹಿಮೋಗ್ಲೋಬಿನ್ ಟು ಬಿಕಮ್ ವಾಟ್? ದ ರೀಸೈಕಲ್ ರೆಡ್ ಬ್ಲಡ್ ಸೆಲ್. ಅದರಿಂದ ನೀವು ನಿಮ್ಗೆ ಗ್ರೀನ್ಸ್ ತಗೋಬೇಕು. ಗ್ರೀನ್ಸ್ ಎಲ್ಲಿದೆ ನಿಮ್ಗೆ? ಇವತ್ತು ಇಲ್ಲೇ ಇಲ್ಲ. ಅದಕ್ಕೋಸ್ಕರ ಸ್ಪಿರುಲಿನಾ ರೆಗ್ಯುಲರ್ ಕನ್ಸ್ಯೂಮ್ ಮಾಡಿದ್ರೆ 100% ನಿಮ್ಮ ಗ್ರೀನ್ ಥಿಯರಿ ಬ್ಯಾಲೆನ್ಸ್ ಆಗ್ಬಿಡ್ತದೆ. ಅದರಿಂದ DX and ಸ್ಪಿರುಲಿನಾ ದ ಕಂಪ್ಲೀಟ್ ಫುಡ್ ಸೋರ್ಸ್, ಕ್ವಾಲಿಟಿ ಆಫ್ ಪ್ರೋಟೀನ್, ಗುಡ್ ಕ್ವಾಲಿಟಿ ಆಫ್ ಕಾರ್ಬೋಹೈಡ್ರೇಟ್, ಗುಡ್ ಕ್ವಾಲಿಟಿ ಆಫ್ ಫ್ಯಾಟ್,
good quality fiber, good quality phytonutrients, wide range of vitamins, good quality of chlorophyll, everything. ಸೊ ನಿಮ್ಗೆ ಈ ಸ್ಪಿರುಲದಲ್ಲಿ ಸಿಗ್ತದೆ. 100% ಬಾಡಿಯಲ್ಲಿ ಯಾವುದೇ ಡಿಫಿಷಿಯನ್ಸಿ ಇದ್ರು ಕರೆಕ್ಟ್ ಮಾಡ್ಲಿಕ್ಕೆ ನಿಮ್ಗೆ ಸ್ಪಿರುಲನ ಹೆಲ್ಪ್ ಮಾಡ್ತದೆ. ವಾಟ್ ಈಸ್ ಗುಡ್ ಫಾರ್ ಯುವರ್ ಸ್ಟಮಕ್ ಈಸ್ ಗುಡ್ ಫಾರ್ ಯುವರ್ ಫೇಸ್ ಆಲ್ಸೋ. ವೆರಿ ಗುಡ್. ಗೊತ್ತಾಯ್ತಾ ನಿಮ್ಗೆ? ಏನೆಲ್ಲ ಹೊಟ್ಟೆಗೆ ಒಳ್ಳೇದಿದೆ ಅದು 100% ನೀವು ಫೇಸಿಗೆ ಸಹ ಯೂಸ್ ಮಾಡ್ಬೋದು. ಆ ಬೆನಿಫಿಟ್ ಅನ್ನ ನೀವು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನ 7 ಗ್ರೂಪ್ಸ್ ಆಫ್ ಕನ್ಸ್ಯೂಮರ್ಸ್ ಇದ್ದಾರೆ. ಫಸ್ಟ್ ಸ್ಟಾರ್ಟ್ ಮಾಡೋಣ. ಎಲ್ಲಿಂದ ಗ್ಯಾನೋಡರ್ಮ? ಪ್ರೆಗ್ನೆನ್ಸಿ ಕೊಡೋಣ. ಯಾಕೆಂದ್ರೆ ಪ್ರೆಗ್ನೆನ್ಸಿ ಒಂದು ಕಾಯಿಲೆನಾ? ನೋ, ಇಟ್ ಇಸ್ ನಾಟ್ ಎ ಡಿಸೀಸ್. ಅದರಿಂದ ಪ್ರೆಗ್ನೆನ್ಸಿಯಲ್ಲಿ ನಿಮ್ಗೆ ಹೈಯೆಸ್ಟ್ ಫುಡ್ ಬೇಕಾಗ್ತದೆ, ಬ್ಯಾಲೆನ್ಸ್ಡ್ ಫುಡ್ ಬೇಕು. ಯಾಕಂದ್ರೆ 2 ಜೀವಗಳು ಬೆಳಿಬೇಕಾಗ್ತದೆ. ಅದಕ್ಕೋಸ್ಕರ ಗ್ಯಾನೋಡರ್ಮ ಇಸ್ ದ ಬೆಸ್ಟ್ ಫುಡ್. ಸ್ಪಿರುಲಾ ಇಸ್ ಬೆಸ್ಟ್. ನೋನ್ ಈಸಿ DXN ಪ್ರಾಡಕ್ಟ್ ಬೆಸ್ಟ್ ಅಲ್ಲಿ ಕೊಡ್ಬೇಕು ಅವರಿಗೆ. ನೆಕ್ಸ್ಟ್ ಇನ್ಫ್ಯಾಂಟ್, ಹುಟ್ಟಿದ ಮಗುಗೆ ಕೊಡಿ ಅಂತ ಹೇಳ್ತಾರೆ ನಾವು. ಏನಪ್ಪಾ ಹುಟ್ಟಿದ ಮಗು ಏನ್ ಕೊಂಡ್ರೆ GL, ನೀವು GL ಓಪನ್ ಮಾಡಿ. ಸೊ ಅದು ಮೈಕ್ರೋ ಪೌಡರ್ ಹಾಕಿದಾಗ ಬಾಡಿ ಬ್ಯಾಲೆನ್ಸ್ ಆಗ್ತದೆ ನೋಡಿ. ಮಗು ಒಳ್ಳೇದು, ಮಗು ಬೆಳವಣಿಗೆಗೆ ಒಳ್ಳೇದಾಗ್ತದೆ ನೋಡಿ. ನೆಕ್ಸ್ಟ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್, ಯಾಕಂದ್ರೆ ಬೆಳಿಲಿಕ್ಕೆ ಸ್ಟಾರ್ಟ್ ಆದ್ರು ಮಕ್ಕಳು, ಆಕ್ಟಿವಿಟಿ ಸ್ಟಾರ್ಟ್ ಆಯ್ತು ಅವರದ್ದು, ಅವರಿಗೆ ಎನರ್ಜಿ ಬೇಕು, ಬೆಳವಣಿಗೆ ಆಗ್ಬೇಕು, ಅವರಿಗೆ ನೀವು ಈ ಫುಡ್ ಅನ್ನ DXN ಫುಡ್ ಕೊಡಿ. ಟೀನೇಜರ್ಸ್ ಅಲ್ಲಿ ಇನ್ನೂ ನಮ್ಗೆ ಡೆವಲಪ್ಮೆಂಟ್, ಹೈಟ್, ವೆಯ್ಟ್ ಎಲ್ಲ ಕರೆಕ್ಟ್ ಬರ್ಬೇಕಾಗ್ತದೆ. ಆ ರೀತಿಯಲ್ಲಿ ಅವರಿಗೆ ಫುಡ್ ಕಮ್ಮಿ ಆದ್ರೆ ಅದು ಬೆಳವಣಿಗೆ ನಿಂತೋಗ್ಬಿಡ್ತದೆ. ಕೆಲವರು ಹೈಟೇ ಬರೋದಿಲ್ಲ ಇಲ್ಲ, ಅದೇ ತರ. ಸೊ ಅದರಿಂದ ಒಳ್ಳೆ ಫುಡ್ ಕೊಡ್ಬೇಕು ಅವ್ರಿಗೆ. ಟೀನೇಜರ್ಸ್ಗೆ ಬೆಸ್ಟ್ ಫುಡ್ ಕೊಡಿ. ಆ ನಂತರ ನಿಮ್ಗೆ ಮ್ಯಾರಿಡ್ ಕಪಲ್ಸ್, ಇವತ್ತು ಈ ಕಡೆ ಮ್ಯಾರಿಡ್, ಆ ಕಡೆ ಡೈವರ್ಸ್. ಯಾಕಂದ್ರೆ ಎಷ್ಟೋ ಪ್ರಾಬ್ಲಮ್, ಟೆನ್ಷನ್, ಅವರಿಗೆ ಫಸ್ಟ್ ಕೊಡ್ಬೇಕು ನೀವು. ಮದುವೆ ಮನೆಯಲ್ಲಿ ಮದುವೆ ಆಗ್ಬೇಕಾದ್ರೆ ಇದು ಗ್ಯಾನೋಡರ್ಮ ಒಂದು ನೀವು ಎಲ್ಲ ಬಾಕ್ಸ್ಗೆ ಆಗಿ ಕೊಟ್ರೆ ಇನ್ನೂ ಒಳ್ಳೇದೆ. DXN ಒಂದು ಗಿಫ್ಟ್ ಕೊಡ್ಬೋದು ಅವ್ರಿಗೆ. ಇದನ್ನ ಯೂಸ್ ಮಾಡಿ ನಿಮ್ಗೆ ಒಳ್ಳೇದಾಗ್ತಂತ. ಸೀನಿಯರ್ ಸಿಟಿಸನ್ ವೆರಿ ಇಂಪಾರ್ಟೆಂಟ್. ಇವನ್ನೆಲ್ಲ ನೀವು ಓಲ್ಡ್ ಏಜ್ ಎಲ್ಲ ಸೇರಿಸ್ಬಿಡಿ, ನಿಮ್ ಮನೇಲಿ ಇಟ್ಕೊಳ್ಳಿ. ಅವರ ಗೈಡೆನ್ಸ್ ಒಳ್ಳೇದಾಗ್ತದೆ. ಅವ್ರಿಗೆ RGS ಸ್ಪಿರುಲಾ ಕೊಡಿ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಆರಾಮ್ ಇರ್ತಾರೆ ನೋಡಿ. ಸಿಕ್ ಪೀಪಲ್, ಕಾಯಿಲೆ ಬಂದ್ಬಿಟ್ಟಿದೆ, ನೆಗ್ಲೆಕ್ಟ್ ಮಾಡ್ಬೇಡಿ. ಏನೋ ಬೈ ಮಿಸ್ಟೇಕ್ ಬಂದ್ಬಿಟ್ಟಿದೆ, ಆದ್ರೆ ಡೋಂಟ್ ನೆಗ್ಲೆಕ್ಟ್ ದೆಮ್. ಅವರಿಗೂ ನೀವು ಟ್ರೀಟ್ಮೆಂಟ್ ಏನಿದೆ ಅದನ್ನ ಕೊಡಿ. ಅದರ ಜೊತೆಗೆ DXN ಫುಡ್ ಅನ್ನ ಕೊಡಿ. ಒಳ್ಳೆ ಅವ್ರಿಗೆ ಆರಾಮ್ ಇರ್ತಾರೆ, ಅವ್ರು ಆರೋಗ್ಯವಾಗ್ತದೆ, ಅವ್ರಿಗೆ ಆರೋಗ್ಯ ಸಿಗ್ತದೆ. ರೆಗ್ಯುಲರ್ ಕೊಡ್ತಾ ಹೋಗಿ. ನೆಕ್ಸ್ಟ್ ಅಂದ್ರೆ ಡೋಸಸ್ ಆಲ್ರೆಡಿ ನಾನು ಹೇಳಿದೀನಿ. 1 to 4, 6 ಮೈನರ್ ಅಂಡ್ ಮೇಜರ್ ಅಂಡ್ ಸೀರಿಯಸ್. ಈ ಮೈನರ್ ಇದ್ರೆ ನೀವು, ಮೈನರ್ ಅಂದ್ರೆ ಏನೋದು, ಈಗ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವರೆಲ್ಲ ಮೈನರ್. ಗೊತ್ತಾಯ್ತು ನಿಮ್ಗೆ? 1 to 4, 6 ಸಾಕಾಗ್ತದೆ. ಮೇಜರ್, ಸ್ವಲ್ಪ ಮೇಜರ್ ಆಗಿದೆ ಅಂದ್ರೆ ಎಲ್ಲಿ ಹೋದ್ರು ಅವರಿಗೆ ಗೋಡೆ ಬೇಕು, ಆಧಾರ. ಎಲ್ಲಿ ಬೇಕಾದ್ರು ಬಸ್ ಅಲ್ಲಿ ಹೋದ್ರೆ ಕಂಬ ಎಲ್ಲಿದೆ ನೋಡ್ತಾರೆ. ಯಾಕಂದ್ರೆ ಸ್ವಲ್ಪ ಮೇಜರ್ ಇದ್ದಾರೆ, ಸ್ವಲ್ಪ ಬೆಂಡ್ ಆಗಿದ್ದಾರೆ. ಅವರಿಗೆ ನಿಮ್ಗೆ 6 ಇಂದ 12ಕ್ಕೆ ಹೋಗ್ಬೇಕು. ಅಲ್ಲಿಂದ ನಿಮ್ಗೆ ಸೀರಿಯಸ್ ಅಂದ್ರೆ ಯಾರು ಬೆಡ್ ಮೇಲೆ ಇದ್ದಾರಲ್ಲ ಅವರು, ಬೆಡ್ ರಿಡನ್ ಕೇಸಸ್ ಎಲ್ಲ ನಿಮ್ಗೆ ಸೀರಿಯಸ್. ಸೊ 20 ರಿಂದ 30 ಪ್ಯಾರ್ ವರೆಗೆ ನೀವು ಹೋಗ್ಬೇಕಾಗ್ತದೆ. ಇಲ್ಲಿ 4 Ds ಅನ್ನ ಮರಿಬೇಡಿ. ಗೊತ್ತಾಯ್ತಾ? 4 D ಅನ್ನ ಮರಿಬೇಡಿ. ಯಾಕಂದ್ರೆ ಡ್ರಗ್, ಗ್ಯಾನೋಡರ್ಮ ಇಸ್ ಎ ನಾಟ್ ಎ ಡ್ರಗ್. ಇದೊಂದು ಡ್ರಗ್ ಅಲ್ಲ. ವಾಟ್ ಇಸ್ ಡ್ರಗ್? ಡ್ರಗ್ ಇಸ್ ಎ ಕೆಮಿಕಲ್ ಕಾಂಪೋಸಿಷನ್. ಅದನ್ನ ಯಾರು ಕೊಡ್ಬೇಕು? 5 ವರ್ಷ 10 ವರ್ಷ ಕಲ್ತು ಬಂದ ಡಾಕ್ಟರ್ ಮಾತ್ರ ಕೊಡ್ಲಿಕ್ಕೆ ಅವರಿಗೆ ರೈಟ್ಸ್ ಇದೆ. ನೀವೊಂದು ಪ್ರಿಸ್ಕ್ರಿಪ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇದು ಫುಡ್ ಸಪ್ಲಿಮೆಂಟ್. ಆದ್ರಿಂದ ಇದನ್ನ ಹೇಳ್ಬೇಕು ನಿಮ್ಗೆ ಡಾಕ್ಟರ್ ಅಗತ್ಯ ಇಲ್ಲ. ಯಾಕಂದ್ರೆ ಡಾಕ್ಟರ್ ಇಸ್ ಲುಕಿಂಗ್ ಫಾರ್ ಡಿಸೀಸ್. ನೀವು ಇದು ಡಿಸೀಸ್ಗೆ ಅಂತ ಕೊಡುದಿಲ್ಲ, ಇದು ನೀವು ಆರೋಗ್ಯಕ್ಕೆ ಕೊಡ್ತೀರಿ. ಇಲ್ಲಿ ಡಾಕ್ಟರ್ ಅಗತ್ಯ ಬರುದಿಲ್ಲ. ಡಿಸೀಸ್ ಮೇಲೆ ಇದು ಡೈರೆಕ್ಟ್ ವರ್ಕ್ ಆಗುದಿಲ್ಲ, ಇಂಡೈರೆಕ್ಟ್ ಆಗಿ ನಿಮ್ಮ ಬಾಡಿಯನ್ನು ಸರಿ ಮಾಡ್ತದೆ. ಡಿಸೀಸ್ ನಿಮ್ಮ ಬಾಡಿಯನ್ನು ಬಿಟ್ಟು ಹೋಗ್ತದೆ. ಆ ರೀತಿಯಲ್ಲಿ ಡೋಸ್ ಅಂದ್ರೆ ಕನ್ನಡದಲ್ಲಿ ಓದ್ಬಿಡಿ, ದೋಸೆ ತಿಂದ ಹಾಗೆ ನೀವು ತಿನ್ಲಿಕ್ಕೆ ರೆಡಿ ಆದ್ರೆ ನಿಮ್ಮ 100% ನೀವು ಕರೆಕ್ಟ್ ಆಗ್ತದೆ. ಸ್ಟಾರ್ಟ್ ವಿತ್ 1 ದೋಸೆ, 2 ದೋಸೆ, 3 ದೋಸೆ ಜಾಸ್ತಿ ತಿಂತ ಹೋಗಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿ, ಹಸಿವೆ ಇದ್ದಷ್ಟು ಹಸಿವೆ ದೋಸೆ ತಗೊಳ್ಳಿ, ಪಕ್ಕಾ ಆರಾಮ್ ಆಗ್ತಾರೆ ನೋಡಿ, ಏನು ತೊಂದರೆ ಇಲ್ಲದೆ. ಸೊ ಅದರಿಂದ ಇದರಲ್ಲಿ ಅಡಾಪ್ಟೋಜನ್ ಕ್ವಾಲಿಟಿ ಇದೆ. ಫೈನಲ್ ಅಡಾಪ್ಟೋಜನ್ ಇದು ಎಷ್ಟೇ ತಗೊಂಡ್ರು ನೋ ಸೈಡ್ ಎಫೆಕ್ಟ್. ಈವನ್ ಒಂದ್ಸಲ ಅಮೆರಿಕದಲ್ಲಿ 400 ಪೇರ್ RGTL ಟ್ರೈ ಮಾಡಿದ್ರಂತೆ. ಆವಾಗ್ಲೂ ಕೂಡ ಏನು ಅವರಿಗೆ ಸೈಡ್ ಎಫೆಕ್ಟ್ ಆಗಿಲ್ಲ. ಸ್ವಲ್ಪ ಓವರ್ ಪ್ರೋಟೀನ್ ಆಗಿರ್ಬೋದು, ಲೂಸ್ ಮೋಷನ್ ಅಷ್ಟೇ ಆಯ್ತು. ಅದರಿಂದ ಅವರಿಗೆ ಹೆಲ್ತ್ ಸಿಕ್ಕಿದೆ. ಹೋಲಿಸ್ಟಿಕ್ ಆಗಿ ವರ್ಕ್ ಆಗ್ತದೆ. ಇದಕ್ಕೆಲ್ಲ ಅದಕ್ಕೆ ಅಂದ್ರೆ ಅಡಾಪ್ಟೋಜನ್ ಕ್ವಾಲಿಟಿ ಅಂದ್ರೆ ನಿಮ್ಗೆ ಪ್ರತಿಯೊಂದು ನಿಮ್ಗೆ ವರ್ಕ್ ಆಗುದು ಅಂದ್ರೆ ಹೋಲಿಸ್ಟಿಕ್ ಆಗಿ ವರ್ಕ್ ಆಗ್ತದೆ. ಇಡೀ ಬಾಡಿಯನ್ನೇ ಕರೆಕ್ಟ್ ಮಾಡ್ತದೆ. ಬಾಡಿ ಸಿಸ್ಟಮ್ ಅನ್ನ ಸರಿ ಮಾಡ್ತದೆ. ಪ್ರಿವೆಂಟಿವ್, ಮುಂದೆ ಬರ್ತಕ್ಕಂಥ ರೋಗಗಳನ್ನ ನಿಮ್ಗೆ ತಡೆಯುವ ಶಕ್ತಿ ಬರ್ತದೆ. ಇಮ್ಯುನಿಟಿನ ಸ್ಟ್ರಾಂಗ್ ಆಗ್ತದೆ, ಪ್ರಿವೆಂಟ್ ಮಾಡ್ತದೆ. ನ್ಯಾಚುರಲ್ ಫುಡ್, ಯಾವುದೇ ನಿಮ್ಗೆ ಭಗವಂತ ಏನ್ ಕೊಟ್ಟಿದ್ದಾರೆ ಅದೇ ಇದ್ರಲ್ಲಿ ಇದೆ. ನೀವು ಇದು ವರ್ಕ್ ಆಗ್ಲಿಕ್ಕೆ ಅಂತ ಹೇಳಿಕ್ ಆಗೋದು. ನಾನ್ ನಿಮ್ಗೆ ಹುಳಿ ಕೊಟ್ರೆ ನೀವು ಹುಳಿ ಅಂತಾನೆ ಹೇಳ್ಬೇಕು, ಉಪ್ಪು ಕೊಟ್ರೆ ಉಪ್ಪು ಅಂತಾನೆ ಹೇಳ್ಬೇಕು, ನೀವು ಸಿಹಿ ಕೊಟ್ರೆ ಸಿಹಿ ಅಂತಾನೆ ಹೇಳ್ಬೇಕು. ಆದ್ರೆ ನಾನು ಗ್ಯಾನೋಡರ್ಮ ಕೊಟ್ರೆ ಅದು ನ್ಯಾಚುರಲ್, ಅದ್ರ ತರನೇ ಅದು ನ್ಯಾಚುರಲ್ ಆಗೇ ವರ್ಕ್ ಆಗ್ತದೆ. ಅದ್ರಲ್ಲಿ ಏನು ಪವರ್ ಇದೆ ಅದು ವರ್ಕ್ ಆಗ್ಲೇಬೇಕು, ಅದು ವರ್ಕ್ ಆಗ್ತದೆ. ಅದನ್ನ ನ್ಯಾಚುರಲ್ ಫುಡ್ ರೆಗ್ಯುಲರ್ ಯೂಸ್ ಮಾಡಿ 100% ನಿಮ್ಗೆ ಆರೋಗ್ಯ ಗ್ಯಾರಂಟಿ ಸಿಗ್ತದೆ. ಬೇಕಾದಷ್ಟು ಟೆಸ್ಟಿಮೋನಿಯಲ್ಸ್ ಇದೆ. ನೀವು ಹೋಗಿ ಯೂಟ್ಯೂಬ್ ಅಲ್ಲಿ ಹೋಗಿ ಬೇಕಾದಷ್ಟು ನಿಮ್ಗೆ ಗ್ಯಾನೋಡರ್ಮ ಟೆಸ್ಟಿಮೋನಿಯಲ್ ಹಾಕಿ ನೋಡಿ, ಸ್ಪಿರುಲಾ ಟೆಸ್ಟಿಮೋನಿಯಲ್ ಹಾಕಿ ನೋಡಿ, ನಿಮ್ಗೆ ಹೇಗೆ ವರ್ಕ್ ಆಗ್ತದೆ ಅಂದ್ರೆ ಅಷ್ಟು ನಿಮ್ಗೆ ಟೆಸ್ಟಿಮೋನಿಯಲ್ ಯೂಟ್ಯೂಬ್ ಅಲ್ಲಿ ಇದೆ ನೋಡಿ. ಬೇಕಾದ್ರೆ ಇಮ್ಸಾಮ್ ಅಲ್ಲಿ ಹೋಗಿ, ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇದೆ ಇಮ್ಸಾಮ್, ಅದ್ರಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಈ ಮಗು ನೋಡಿ, ಎ ಚೈಲ್ಡ್ ಸಫರಿಂಗ್ ಫ್ರಮ್ ಅಕ್ಯೂಟ್ ಮಾಲ್ ನ್ಯೂಟ್ರಿಷನ್, ಸೇಮ್ ಚೈಲ್ಡ್ 90 days, ಬರೀ ನಿಮ್ಗೆ 3 ತಿಂಗಳಲ್ಲಿ ಎಷ್ಟು ವೆಯ್ಟ್ ಗೇನ್ ಆಗಿ ಎಷ್ಟು ಅಟ್ರಾಕ್ಟಿವ್ ಆಗಿದ್ದಾರೆ ನೋಡಿ. ಟೇಕಿಂಗ್ ಸ್ಪಿರುಲಿನಾ
ಸೊ ಆದ್ರಿಂದ ನಮ್ಮ ಪ್ರಾಡಕ್ಟ್ ಮಿರಾಕಲ್ ಆಗಿ ವರ್ಕ್ ಆಗ್ತದೆ. ನೀವು ಬೇಕಾದಷ್ಟು ನಿಮ್ಗೆ ರಿಪೋರ್ಟ್ಸ್ ಏನು ಸೈಂಟಿಫಿಕ್ ರಿಪೋರ್ಟ್ಸ್ ನಿಮ್ಗೆ ಬೇಕಾದಷ್ಟು ಮ್ಯಾಗಝಿನ್ ಅಲ್ಲಿ ಕಾಣಬಹುದು, ಪೇಪರ್ ಅಲ್ಲಿ ಇರಬಹುದು, ರಿಸರ್ಚ್ ರಿಪೋರ್ಟ್ಸ್ ಗಳು ನಿಮ್ಗೆ ಬೇಕಾದಷ್ಟು ಸಿಗ್ತದೆ, ಸಿಸ್ಟಮ್ ಅಲ್ಲಿ ಇದೆ. ಸೊ ಅದರಿಂದ ಕಂಪ್ಲೀಟ್ ಅಂದ್ರೆ ನಿಮ್ಗೆ ನಾನು ಏನ್ ಹೇಳಿದ್ರೆ ಇಟ್ ಇಸ್ ಎ ರಿಸರ್ಚ್ ಪ್ರಾಡಕ್ಟ್, ರೀಸರ್ಚ್ ಫುಡ್, ರೆಗ್ಯುಲರ್ ಯೂಸ್ ಮಾಡಿ ಬೇಕಾದಷ್ಟು ನಿಮ್ಗೆ ಹೆಲ್ತ್ ಬೆನಿಫಿಟ್ ಇದಲ್ಲಿ ಪಕ್ಕಾ ಸಿಗ್ತದೆ ನೋಡಿ. ಗ್ಯಾನೋಡರ್ಮಾ ಇದೆಲ್ಲ ಬೇಕಾದಷ್ಟು ನಿಮ್ಗೆ ನೋಡ್ಬೋದು, ರಿಸರ್ಚ್ ರಿಪೋರ್ಟ್ಸ್ ನಿಮ್ಗೆ ಪೇಪರ್ಸ್, ಮಶ್ರೂಮ್ ಶೀಲ್ಡ್ ಫಾರ್ ದ ಈವನ್ ಕ್ಯಾನ್ಸರ್ ಹಿಟ್ ಅಂತ ಹಾಕಿದೆ. ಸೊ ಆ ರೀತಿಯಲ್ಲಿ ಸೊ ಬೇಕಾದಷ್ಟು ರಿಸರ್ಚ್ ರಿಪೋರ್ಟ್ಸ್ ಗಳು ನಿಮ್ಗೆ ಸಿಗ್ತದೆ. ಸೊ ಸೈಟ್ ಅಲ್ಲಿ ಹೋಗಿ ನೋಡ್ಬೋದು, ಅಥವಾ ನಿಮ್ಗೆ rishi.com ಅಲ್ಲಿ ನಿಮ್ಗೆ ಗ್ಯಾನೋಡರ್ಮಾ ಬೇಕಾದ್ರೆ rishi.com, ಸ್ಪಿರುಲಿನಾ ಬೇಕಾದ್ರೆ ಸ್ಪಿರುಲಿನಾ ಸರ್ಚ್ ಮಾಡಿ, ನೋನಿ ಬೇಕಾದ್ರೆ ನೋನಿ ಸರ್ಚ್, ಪ್ರತಿಯೊಂದು ಪ್ರಾಡಕ್ಟ್ ನಿಮ್ಗೆ ಗೂಗಲ್ ಅಲ್ಲಿ ಸಿಗ್ತದೆ. ಈಗ ನಿಮ್ಗೆ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ, ಇನ್ನು ಗೊತ್ತಾಗ್ಲಿಲ್ಲ ಅಂದ್ರೆ, ನಿಮ್ಗೆ ಇವಾಗ ಯಾರು ಇನ್ವೈಟ್ ಮಾಡಿದಾರಲ್ಲ ಅವರು ಸ್ಪಾನ್ಸರ್ ಅಥವಾ ನಿಮ್ಮ ಅಪ್ಲೈನ್ ಇದಾರೆ, ಕಂಪನಿಯವರು ಇದಾರೆ, ನಿಮ್ಗೆ ಎಲ್ಲಾ ಪ್ರಾಬ್ಲಮ್ ಅನ್ನು ಅವ್ರ ಹತ್ರ ನೀವು ಕೇಳ್ಕೊಬಹುದು. ಇನ್ನು ಡೌಟ್ ಇದ್ರೆ ಫಸ್ಟ್ ನಾನು ಹೇಳೋದು, ಪ್ರಾಡಕ್ಟ್ ಅನ್ನ ನೀವೇ ತಿನ್ನಿ, ನೀವು ಇದನ್ನ ಅನುಭವಿಸಿ, ನಿಮ್ಗೆ ಒಳ್ಳೇದಾಯ್ತಂದ್ರೆ ಜನರಿಗೆ ಇದನ್ನ ಹಂಚಿ, ಜನರಿಗೆ ಒಂದು ಹೆಲ್ತ್ ಕೊಡಿ ಅಂತ ಹೇಳ್ತಾ ನನ್ನ ಇವತ್ತು ಕೊಟ್ಟ ಈ ಸಬ್ಜೆಕ್ಟ್ ಅನ್ನ ಇಲ್ಲಿಗೆ ಮುಗ್ತಾ ಇದ್ದೀನಿ. ಐ ವಿಲ್ ಥ್ಯಾಂಕ್ಸ್ ಫಾರ್ ದ ಮ್ಯಾನೇಜ್ಮೆಂಟ್ ಅಂಡ್ ಆಲ್ ಲೀಡರ್ಸ್ ಯು ಆರ್ ಸಿಟ್ಟಿಂಗ್ ಅಂಡ್ ಆಲ್ DXN ಕರ್ನಾಟಕ, DXN ಇಂಡಿಯಾಕ್ಕೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಈ ಸಬ್ಜೆಕ್ಟ್ ಅನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಎನಿ ಡೌಟ್ ಇದ್ರೆ ನನ್ನ ಸೈಟ್ ಅಲ್ಲಿ ಹೋಗಿ ನೋಡಿ, ಅಥವಾ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ, ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. Good morning, sir. Good morning. Fantastic session, sir. On the experience talk to the step by step on the experience information ಕೊಟ್ಟಿದ್ರಿ. Fantastic, full cover ಮಾಡಿದ್ರಿ. Thank you very much for your session. And Okay. and thanks to all the participants. It will be more helpful for them. Okay. Okay, thank you, sir. And Mr. Rahul is there? Rahul? Okay. ಎನಿ ಓಕೆ, ಟೈಮ್ ಇದ್ರೆ ಕೇಳಿ. ಕ್ವಶನ್ಸ್ ಇಲ್ಲ ಅಂತ ಹೇಳಿದ್ರೆ ವಿ ವಿಲ್ ವೈಂಡ್ ಅಪ್ ಮಾಡ ಬೈ ಸೈಟ್ ಅಲ್ಲಿ ಹೋಗಿ ನೋಡಬಹುದು. ಓಕೆ, Can you hear me? ಯಾ ರಾಹುಲ್, ಗುಡ್ ಮಾರ್ನಿಂಗ್, ಹೌ ಆರ್ ಯು? Excellent, excellent. That word I am expecting from you, that word excellent. Yeah, excellent. ಈ ಪ್ರೆಸೆಂಟೇಷನ್ ಎಲ್ಲ ನಾನು ಹರ್ಡ್ ಎವ್ರಿಥಿಂಗ್ ಫುಲ್ಲಿ. Oh, ತುಂಬಾ ಚೆನ್ನಾಗಿದೆ. okay. ಕ್ಯಾನೋಡರ್ಮಾ ಟಾಪಿಕ್ ಹೆಂಗಿದೆ, ಎಷ್ಟು ಹೇರ್ ಮಾಡ್ತಾನೆ ಅಷ್ಟು ಕಮ್ಮಿ. Very good, very good, very good. ನಾವು ಫಸ್ಟ್ ಟೈಮ್ ಮಾಡಿ, ಫಸ್ಟ್ ಟೈಮ್ ಹಂಗ ಫೀಲಿಂಗ್ ಬರ್ತಾನೆ. ಓ, ವೆರಿ ಗುಡ್. ನಿಮ್ಮ ಕನ್ನಡ ನೋಡಿ ಗ್ಯಾನೋಡರ್ಮಾ ಕೇಳಿ ನಿಮ್ಗೆ ಕನ್ನಡನೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಆದ್ರಿಂದ ನಿಮ್ಗೆ ಗ್ಯಾನೋಡರ್ಮಾ ಅದ್ರ ಮೇಲೂ